ಹಾಗೆ ಡಾಕ್ಟರ್ ಆಗೋದಂತ ಮಾತ್ರ ಅಲ್ಲ, ಅಲ್ಲಿ ಡಿಫ್ರೆಂಟ್ ಪೋಸ್ಟಸ್ ತುಂಬ ಇದೆ. ನಿಮ್ಗೆ ಹೋಗ್ಬೋದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಅಥವಾ ನೀವು ನರ್ಸಿಂಗ್ ಮಾಡ್ಬೋದು, ಅಥವಾ ಫಾರ್ಮಸಿ ಮಾಡ್ಬೋದು, ಫಿಸಿಯೋಥೆರಪಿ ಮಾಡ್ಬೋದು. ಗೊತ್ತಲ್ಲ, ಇದಕ್ಕೆಲ್ಲ ಬಯಾಲಜಿ ಮೇನ್ ಆಗುತ್ತೆ. ಅಂದರೆ ಫಿಸಿಯೋಥೆರಪಿ ಕೇಳಿದ್ರಲ್ಲ, ಫಿಸಿಯೋಥೆರಪಿ ಮತ್ತು ನರ್ಸಿಂಗ್, ಇದಕ್ಕೆಲ್ಲ ಇಂಡಿಯಾದಲ್ಲದೆ ಬೇರೆ ಅಬ್ರಾಡ್ಗೆ ಹೋಗೋವರಿಗೆಲ್ಲ ಮ್ಯಾಕ್ಸಿಮಮ್ ಡಿಮಾಂಡ್ಸ್ ಇದೆ. ನರ್ಸಿಂಗ್ ಮಾಡಿದವರಿಗೆ BSc ನರ್ಸಿಂಗ್, ಮತ್ತು ನಿಮಗೆ MSc ನರ್ಸಿಂಗ್, ತುಂಬ ಆಪ್ಷನ್ಸ್ ಇದೆ. 1 by 1 ನಾನು ಹೇಳ್ತೀನಿ. ಆ್ಯಕ್ಚುಲಿ ಪ್ರೆಸೆಂಟೇಷನ್ ಇತ್ತು, ಬಟ್ ಇಲ್ಲಿ ಸ್ಲೈಡ್ಸ್ ಇಲ್ಲ, ನೋ ವರೀಸ್. ಆದಷ್ಟು ನಾನು ಕವರ್ ಮಾಡೋಕ್ಕೆ ನೋಡ್ತೀನಿ, ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ಈಗ ಸೈನ್ಸ್ ಅಂತಲೇ ಬರುವ. ಸೊ ಎಷ್ಟು ಜನಕ್ಕೆ ಇಂಜಿನಿಯರಿಂಗ್ ಆಗಬೇಕು, ಎಂಜಿನಿಯರ್ ಆಗಬೇಕಂತ ಒಪ್ಸಿದೆ? ಓಕೆ, ಸೊ ಮ್ಯಾಕ್ಸಿಮಮ್ ಇಂಜಿನಿಯರ್ಸ್. ಓಕೆ, ಡಾಕ್ಟರ್ಸ್, ಓಕೆ ಡಾಕ್ಟರ್ಸ್ಗಳು ಇದ್ದಾರೆ. ಓಕೆ, ಅದು ಬಿಟ್ಟು ತಮ್ಮದೇ ಓನ್ ಬಿಸ್ನೆಸ್ ಮಾಡುವಂಥ ಪ್ಲ್ಯಾನ್ಸ್ ಯಾವುದಿಲ್ವಾ? ಯಾರಿಲ್ಲ? ಓಕೆ, ಈ ಕಡೆ ಪೇರೆಂಟ್ಸ್ ಇದ್ದಾರೆ, ನೋಡ್ತಾರೆ ಅಂತ ಸುಮ್ಮನೆ ಕೈ ಹೀಗೆ ಮಾಡಿ ಕೆಳಗೆ ಮಾಡೋದಲ್ಲ. ಓಕೆ ಫೈನ್. ಓಕೆ ಸೊ ಸೈನ್ಸ್ ಬಗ್ಗೆ ಆಗಲ್ಲ, ಗೊತ್ತಾಯ್ತಾ? ನೀವು ಕಾಮರ್ಸಲ್ಲಿ ಇದ್ಕೊಂಡು ಸೈನ್ಸ್ಗೆ ಜಂಪ್ ಮಾಡೋಕ್ಕೆ ಆಗಲ್ಲ. ಸೈನ್ಸಲ್ಲಿ ಇದ್ಕೊಂಡು ಕಾಮರ್ಸ್ಗೂ ಜಂಪ್ ಮಾಡ್ಬೋದು, ಆರ್ಟ್ಸ್ಗೂ ಜಂಪ್ ಮಾಡ್ಬೋದು. ಅದೊಂದು ಅನ್ನೋದು ಬೆನಿಫಿಟ್ ಅಂತ ಹೇಳ್ತೀವಿ, ಆಯಿತಾ. ಸೊ ಫಸ್ಟ್ ಆಪ್ಷನ್ ಅದಕ್ಕೆ ಎಲ್ಲರೂ ಸೈನ್ಸ್ ಅಂತಲೇ ಹೋಗ್ತಾರೆ. ಸೈನ್ಸ್ ತೊಗೊಂಡ್ರೆ ಇದೆಲ್ಲ ಮಾಡ್ಬೋದು ಅಂತ. ಮತ್ತು ಈಗ ನೀವು ಆಲ್ರೆಡಿ ನೋಡಿದ್ದೀರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ? ಹಾಂ, ಈಗ ಲೆಕ್ಚರರ್ಸ್ಗಳೇ ಮೊಬೈಲ್ ಯೂಸೇಜ್ ಬರ್ತಾರಲ್ಲ ಎಲ್ಲರಿಗೆ. ಹಾಂ, ಎಲ್ಲ ಆ್ಯಕ್ಟಿವ್ ಇದ್ದೀರಲ್ಲ, ವ್ಯಾಟ್ಸಪ್, ಇನ್ಸ್ಟಾ. ಪೇರೆಂಟ್ಸ್ ಇದ್ದಾರೆ ಅಂತ ಭಯ ಆಗ್ತಿದೆಯಾ? ಎಲ್ಲರ ಹತ್ರ ಮೊಬೈಲ್ ಇದೆ, ಗೊತ್ತು. ಈಗಿನ ಮಕ್ಳ ಹತ್ರ ಮೊಬೈಲ್ ಇಲ್ಲದವ್ರು ಯಾರಿಲ್ಲ ಅಲ್ವಾ? ಯಾರ ಹತ್ರ ಮೊಬೈಲ್ ಇಲ್ಲ? ಒಬ್ಬನೇನಾ? ಇಲ್ವಾ? ಮೊಬೈಲೇ ಇಲ್ವಾ? ಗ್ರೇಟ್, ಸ್ವಲ್ಪ ಸ್ಟ್ರಿಕ್ಟ್ ಮೇಂಟೈನ್ ಮಾಡಿದಾರಲ್ಲ, ಫೈನ್. ಸೊ ChatGPT ಗೊತ್ತಲ್ಲ ನಿಮಗೆ? ಆ ChatGPT ಹೇಗೆ ಆಯಿತು? ಹೇಗೆ ಮಾಡಿದ್ದು? ನೀವು ಕೇಳಿದ್ದನ್ನೆಲ್ಲ ಕೊಡ್ತಾರಲ್ಲ, ಹೇಗೆ? ಅದು ನಿಮ್ಮ ಸೈನ್ಸ್ ಫೀಲ್ಡಲ್ಲಿ ಒನ್ ಆಫ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ಮಾಡಿದಂಥ ಒಂದು ಮಾಡೆಲ್. ಸೊ ಇದೆಲ್ಲ ನಾಲೆಜ್ ಬರೋದು ಯಾವಾಗ? ಈ ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ಕಲಿತಿರಲ್ಲ, ಅದಾದಮೇಲೆ ನೀವು ಇಂಜಿನಿಯರಿಂಗ್ಗೆ ಹೋಗ್ತಿರಲ್ಲ, ಅಲ್ಲಿ ಇದ್ದಂಥ ಮಾಡೆಲ್ಸ್ಗಳಲ್ಲಿ ಹೇಗೆ ಮಾಡೋದು ಅದನ್ನೆಲ್ಲ ಹೇಳಿಕೊಡ್ತಾರೆ. ಇದು ಸೈನ್ಸ್ ವಿಭಾಗದಲ್ಲಿರುವಂಥ ಕ್ಷೇತ್ರ. ಓಕೆ, ನೆಕ್ಸ್ಟ್ ನಿಮ್ಮ ಕಾಮರ್ಸ್ಗೆ ಬರುವ. ಸೊ ಕಾಮರ್ಸಲ್ಲಿ ಯಾವುದೆಲ್ಲ ಮಾಡ್ಬೋದು? ಫಸ್ಟ್ ನಿಮ್ಮದೆಲ್ಲ ಐಎಸ್ಟಿಗೆ ಹೋಗೋದು ಡೈರೆಕ್ಟಾಗಿ CA ಅಲ್ಲ? CA ಮಾಡೋದು ಡೈರೆಕ್ಟ್ ಈಸಿಯಾ? ಚಾರ್ಟರ್ಡ್ ಅಕೌಂಟೆಂಟ್. ಓಕೆ, CA ಮಾಡ್ಬೋದು, ಫೈನ್. ಅದಕ್ಕಿಂತ ಮುಂಚೆ ಬೇರೆ ಕೋರ್ಸಸ್ ಎಲ್ಲ ಇದೆ. BCom ಮಾಡ್ಬೋದು. ಓಕೆ, BCom ಬ್ಯಾಚುಲರ್ ಆಫ್ ಕಾಮರ್ಸ್, ಮತ್ತು MCom ಮಾಸ್ಟರ್ ಆಫ್ ಕಾಮರ್ಸ್, ಮತ್ತು MBA ಓಕೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, BBM ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಅದಾದಮೇಲೆ ಇಷ್ಟನಾ? ಬ್ಯಾಂಕಿಂಗ್ ಎಕ್ಸಾಮ್ಸ್ ನೋಡಿ. ಬ್ಯಾಂಕ್ಗೆ ಹೆಚ್ಚಿನವ್ರು ಡಾಕ್ಟರ್, ಇಂಜಿನಿಯರ್ ಅಂತಲೇ ಹೇಳ್ತಾರೆ. ಕೆಲವರಿಗೆ ಬ್ಯಾಂಕ್ ಬಗ್ಗೆ ಮಾತಾಡಲ್ಲ, ಬ್ಯಾಂಕ್ ಮ್ಯಾನೇಜರ್ ಆಗಬೇಕಂತ ಹೇಳಲ್ಲ. ಬ್ಯಾಂಕ್ ಒಳ್ಳೆ ಸ್ಯಾಲ್ರಿ ಸಿಗಲ್ವಾ ಬ್ಯಾಂಕಲ್ಲಿ? ಅದಕ್ಕೆ ಎಂತ ಪೋಸ್ಟ್ಗೆ ಕ್ವಾಲಿಫಿಕೇಷನ್ ಎಂತ? ಕಾಮರ್ಸ್ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕಾ? ಸೈನ್ಸ್ ಗೊತ್ತಿದ್ದವರು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗೋಕ್ಕಾಗಲ್ವಾ? ಇಲ್ವಾ? ಆಗುತ್ತೆ ಅಲ್ಲ, ಪ್ರೊಬ್ಯಾಬಿಷನರಿ ಆಫೀಸರ್ ಅಂತ ಹೇಳ್ತಾರೆ. ಸೊ ಸೈನ್ಸ್ಗೆ ಅವ್ರಿಗೆ ಪ್ರಿಫರೆನ್ಸ್ ಇರ್ತಾರೆ ಫಸ್ಟ್, ಅವ್ರಿಗೆ ಈಸಿಲಿ ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದು. PO ಅಂತ ಹೇಳ್ತೀವಿ ನಾವು, ಪ್ರೊಬ್ಯಾಬಿಷನರಿ ಆಫೀಸರ್ ಅಂತ. ಓಕೆ ಫೈನ್. ಮತ್ತೆ ಬೇರೆ ಯಾವುದೆಲ್ಲ ಇದೆ? ಇಷ್ಟನಾ ಕಾಮರ್ಸಲ್ಲಿ? ಓಕೆ ಫೈನ್. ಮತ್ತೆ ಬೇರೆ ಕೋರ್ಸಸ್ ಎಲ್ಲ ಇದೆ, ಮತ್ತೆ ಹೇಳ್ತೀನಿ ನಾನು ನಿಮಗೆ. ಆರ್ಟ್ಸ್ಗೆ ಬನ್ನಿ. ಆರ್ಟ್ಸ್ ಕಲ್ತ್ರೆ ಯಾರಾಗ್ತಾರೆ? IAS. ಆರ್ಟ್ಸಲ್ಲಿ ಯಾವುದೆಲ್ಲ ಫೀಲ್ಡ್ ಓಪನ್ ಇದೆ? ಬ್ಯಾಚುಲರ್ ಆಫ್ ಆರ್ಟ್ಸ್, BA, MA, ಲಿಟ್ರೇಚರ್ ಸಾಹಿತ್ಯ ಗೊತ್ತಲ್ಲ? ಓಕೆ ಫೈನ್. ಮತ್ತು ಇನ್ನೊಂದು ನೀವು ಬಿಟ್ರಲ್ಲ, ಅದು ಸಹ ಒನ್ ಆಫ್ ದ ಗುಡ್ ಪೊಸಿಷನ್ ಅಥವಾ ಗುಡ್ ಪ್ರೊಫೆಷನ್. ಕೋರ್ಟಲ್ಲಿ ಯಾರು ಇರ್ತಾರೆ? ಲಾಯರ್ಸ್ ಅಲ್ಲ? ಲಾಯರ್ಸ್ ಮೂವೀಸ್ ಎಲ್ಲ ನೋಡ್ತೀರಲ್ಲ ನೀವು, ಕ್ರಿಮಿನಲ್ ಲಾಯರ್, ಡಿಫೆನ್ಸ್ ಲಾಯರ್, ಅದೆಲ್ಲ. ಅದಕ್ಕೆ ಯಾವ ಡಿಗ್ರಿ? BA LLB ಅಲ್ಲ? ಸೊ ಆರ್ಟ್ಸ್ ಮಾಡಿಕೊಂಡು LLB ಮಾಡ್ಕೊಂಡಿದ್ರೆ ಲಾಯರ್ ಆಗ್ಬೋದು. ಲಾಯರ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಗೊತ್ತಲ್ಲ, ಜಡ್ಜು ಆಗ್ಬೋದು. ಫೈನ್. ಸೊ ದಿಸ್ ಆರ್ ಡಿಫ್ರೆಂಟ್ ಇದು. ಅದಲ್ಲದೆ ಬೇರೆ ನಾನು ನಿಮ್ಮ ಹತ್ರನೇ ಮಾತಾಡ್ಕೊಂಡು ನಿಮ್ಮ ಇಂದಲೇ ಎಕ್ಸ್ಟ್ರಾಕ್ಟ್ ಮಾಡುವ ಅಂತ. ಬೇರೆ ಯಾವುದೆಲ್ಲ ಇದೆ? ಬೇರೆ ಕೋರ್ಸ್? ಸೈಂಟಿಸ್ಟ್, ಯಾರಾದರೂ ಸೈಂಟಿಸ್ಟ್ ಆಗಬೇಕಂತಿದೆಯಾ? ISRO, DRDO, ಇಲ್ಲ ಪೈಲಟ್. ನಾವು ನೋಡ್ತಿರ್ತೀವಲ್ಲ ಕೆಳಗಡೆ ಇರೋ ಏರೋಪ್ಲೇನ್ ಫ್ಲೈ ಮಾಡುವಾಗ, ಪೈಲಟ್ ಎಷ್ಟು ಚೆಂದ ಅಂತ. ಈಗ ರೀಸೆಂಟ್ಲಿ ಒಂದು ಏರ್ ಕ್ರಶ್ ಆಗಿ ಎಲ್ಲ ಸ್ವಲ್ಪ ಟೆನ್ಷನಲ್ಲಿ ಇದ್ದಾರೆ ಎಲ್ಲ. ಪೈಲಟ್ ಆಗೋದು ಬೇಡ ನನ್ನ ಮಗ ಅಂತೆಲ್ಲ ಹೇಳ್ತಾರೆ. ಯಾಕಂದರೆ ಗೊತ್ತಲ್ಲ ಯಾವಾಗ ಏನಾಗುತ್ತೆ ಯಾರಿಗೂ ಗೊತ್ತಿರಲ್ಲ. ಬಟ್ ಅದು ಸಮ್ ಆಫ್ ದ ಟೆಕ್ನಿಕಲ್ ಗ್ಲಿಚ್ ಇರ್ತದೆ, ಅದಾಗುತ್ತೆ ಅಂತ ಯಾರು ಕೋರ್ಸ್ ಜಾಯ್ನ್ ಮಾಡೋದು ಕಮ್ಮಿ ಮಾಡಲ್ಲ. ಸೊ ಪೈಲಟ್ಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಲ್ಲಿ ಬರ್ತಿರಲ್ಲ,
ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂತ ಅಲ್ಲಿ ಬರ್ತಾರೆ. ಮತ್ತು ಪೈಲಟಲ್ಲಿ ಡಿಫ್ರೆಂಟ್ ಇದೆ. ಏವಿಯೇಷನ್ ಸ್ಟಡೀಸ್ ಅಂತ ಇದೆ, ಫ್ಲೈಟ್ಸ್ ಡಿಸೈನ್ ಮಾಡೋದು ಹೇಗೆ, ಅದಕ್ಕೆ ಏವಿಯೇಷನ್ ಅಂತ ಹೇಳ್ತೀವಿ. ಏವಿಯೇಷನ್ ಕೋರ್ಸಸ್ ಇದೆ. ಅಷ್ಟಲ್ಲದೆ ಮತ್ತೆ ಬೇರೆ ಇನ್ನೊಂದು ಮೇಜರ್ ಫೀಲ್ಡ್ ಬಿಟ್ಟೇ ಬಿಟ್ರಿ ನೀವು. ಡೈಲಿ ಮನೆಗೆ ಹೋದ್ಮೇಲೆ ಏನು ಮಾಡ್ತೀರಾ? ಎಲ್ಲ ನ್ಯೂಸ್ನವರೆಲ್ಲ ಬರ್ತಾರಲ್ಲ ಇಟ್ಕೊಂಡು, ಅಲ್ಲಿ ಆ ಥರ ಆಯಿತು ಈ ಥರ ಆಯಿತು ಅಂತ. ಮಾಸ್ ಮೀಡಿಯಾ, ಮಾಸ್ ಮೀಡಿಯಾ ಅಲ್ವಾ, ಮಾಸ್ ಮೀಡಿಯಾ ಕೋರ್ಸಸ್, ಮಾಸ್ ಮೀಡಿಯಾ ಸಹ ಕೋರ್ಸಸ್, ಜರ್ನಲಿಸಮ್, ಪೇಪರ್, ಮೀಡಿಯಾ ಫೀಲ್ಡ್ ಗೊತ್ತಲ್ಲ, ಎಲ್ಲ ಭಯಪಡ್ತಾರೆ ಅಲ್ಲ. ಮೀಡಿಯಾ ಫೀಲ್ಡಲ್ಲಿ ಏನು ಮಾಡ್ತಾರೆ? ಜರ್ನಲಿಸಮ್ ಇದೆ, ಮಾಸ್ ಮೀಡಿಯಾ ಅಂತ ಕೋರ್ಸ್ ಇದೆ, ಜರ್ನಲಿಸಮ್ ಕೋರ್ಸ್. ಆ ಜರ್ನಲಿಸಮ್ ಮಾಡಿದರೆ ನೀವು ಮೀಡಿಯಾ ಫೀಲ್ಡ್ಗೂ ಹೋಗ್ಬೋದು, ಆ್ಯಸ್ ಎ ಎಡಿಟರ್ ವರ್ಕ್ ಮಾಡ್ಬೋದು ಪೇಪರ್ಸ್ಗಳಿಗೆ, ಅಥವಾ ಮೀಡಿಯಾ ಫೀಲ್ಡಲ್ಲಿ ಆ್ಯಂಕರ್ ಆಗ್ಬೋದು. ಮತ್ತು ಪುನಃ ಬೇರೆ ಕೋರ್ಸಸ್ ಇದೆ. ಏನಿದು? ಫ್ಯಾಷನ್ ಅಲ್ಲ, ಫ್ಯಾಷನ್ಸ್ ಅಂದರೆ ಎಂತ ಮಾಡ್ಬೋದು? ಫ್ಯಾಷನ್ ಡಿಸೈನಿಂಗ್. ಓಕೆ, ಫ್ಯಾಷನ್ ಡಿಸೈನಿಂಗ್, ಒಬ್ಬೊಬ್ಬರಿಗೆ ಬೇಕಾದಂಥ ಅಪ್ಯಾರಲ್ಸ್ ನೀವು ಡಿಸೈನ್ ಮಾಡ್ಬೋದಲ್ಲ. ಮತ್ತು ಇಲ್ಲಿ ಒಳಗಡೆದು ಇಂಟೀರಿಯರ್ ಡಿಸೈನಿಂಗ್. ಓಕೆ, ಅದು ಯಾವುದರಲ್ಲಿ ಬರ್ತದೆ? ಸಿವಿಲ್ ಡಿಪಾರ್ಟ್ಮೆಂಟಲ್ಲೂ ಬರ್ತದೆ. ಮತ್ತು ಆರ್ಕಿಟೆಕ್ಚರ್ ಅಂತ ಒಂದು ಫೀಲ್ಡ್ ಇದೆ, ಗೊತ್ತಾ? ಆರ್ಕಿಟೆಕ್ಚರ್ ಡಿಸೈನ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ಸಪ್ರೇಟ್ ಒಂದು ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಅನ್ನೋ ಕೋರ್ಸ್ ಇದೆ, ಆಯಿತಾ? ಅದಕ್ಕೆ ನಾವು ಬರೆಯಬೇಕಾದ ಎಕ್ಸಾಮ್ ನ್ಯಾಷನಲ್ ಆರ್ಕಿಟೆಕ್ಚರ್ ಟೆಸ್ಟ್ ಅಂತ ಇದೆ. ಅದು ಸಪ್ರೇಟ್ ಆರ್ಕಿಟೆಕ್ಚರ್ ಕಲಿಯೋರಿಗೆ ಮಾತ್ರ. ಸೊ ನೀವು ಅಲ್ಲಿ ಏನು ಮಾಡ್ತೀರಾ? ಓಲ್ಡನ್ ಡೇಸ್ಗೆಲ್ಲ ಹೋಗಿಬಿಟ್ಟು ಆ ಫಾಸಿಲ್ ಸ್ಟಡಿ ಮಾಡಿಕೊಂಡು, ಅದೊಂಥರ ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಆ ಬಿಲ್ಡಿಂಗಲ್ಲೆಲ್ಲ ನೋಡಿಬಿಟ್ಟು ಅದು ಹೇಗೆ ಮಾಡಿದ್ದಾರೆ ಸ್ಟಡಿ ಮಾಡಿಕೊಂಡು, ಮತ್ತು ನೀವು ಬೇಕಾದ ಪ್ಲ್ಯಾನ್ಸ್ ಎಲ್ಲ ಮಾಡಿಕೊಂಡು ಇಂಜಿನಿಯರಿಂಗಲ್ಲಿ ಕಲಿಯುವಂಥದ್ದು ಆರ್ಕಿಟೆಕ್ಚರಲ್ ಡಿಸೈನ್ ಅಂತ ಹೇಳ್ತೀವಿ. ಫೈನ್. ಸೊ ಇದು ಸಹ ಡಿಫ್ರೆಂಟ್ ಫೀಲ್ಡ್ ಒಂದು. ಅದು ಬಿಟ್ಟು ಬೇರೆ ಪೊಲೀಸ್ ಕಂಡ್ರೆ ಭಯನಾ? ಇಲ್ಲ. ಓಕೆ, ಅದಕ್ಕೆ ಯಾವ ಡಿಗ್ರಿ ಬೇಕು? ಯಾವ ಡಿಗ್ರಿ ಬೇಕು? ಬೇಸಿಕ್ ಡಿಗ್ರೀಸ್ ನಡೀತದೆ. ಬಟ್ ಅದಕ್ಕೆ ಬೇಕಾಗಿರೋಂಥ ಫಿಟ್ನೆಸ್ ಟೆಸ್ಟ್ ಅಲ್ವಾ? ಫಿಟ್ನೆಸ್ ಟೆಸ್ಟ್ ನೀವು ಪಾಸ್ ಆಗಬೇಕಾಗುತ್ತೆ. ಫಿಟ್ನೆಸ್ ಟೆಸ್ಟ್ ಅಂದರೆ ಎಂತ? ಇಷ್ಟು ಹೈಟ್ ಇರಬೇಕು, ಇಷ್ಟು ವೆಯ್ಟ್ ಇರಬೇಕು, ಬಾಡಿ ಕಂಪ್ಲೀಟ್ ಸ್ಟ್ರಾಂಗ್ ಆಗಿರಬೇಕು. ಬಟ್ ಫಿಲ್ಮ್ಸಲ್ಲಿ ನೋಡ್ತೀರಾ, ಅಲ್ಲಿ ಎಲ್ಲ ಡಿಫ್ರೆಂಟ್ ಅಲ್ಲ. ಅಲ್ಲಿ ಯಾರು ಪೊಲೀಸ್ ಆಗ್ಬೋದು, ಸುಮ್ಮನೆ ಯೂನಿಫಾರ್ಮ್ ಹಾಕೊಂಡ್ರೆ ಪೊಲೀಸ್ ಆಗ್ತಾರೆ. ಬಟ್ ಆ್ಯಕ್ಚುಲಿ ನೋಡಬೇಕಾದ್ರೆ ಫಿಸಿಕಲ್ ಟೆಸ್ಟ್ ಪಾಸ್ ಆದರೆ ಮಾತ್ರ ಪೊಲೀಸ್ ಆಗ್ಬೋದು, ಆಯಿತಾ? ಸೊ ಮಿಲ್ಟ್ರಿ, ಡಿಫೆನ್ಸ್, ಇದೆಲ್ಲ ಒಂದು ಪರ್ಟಿಕ್ಯುಲರ್ ಏರಿಯಾ. ಸೊ ನೀವು ಇದೆಲ್ಲ ಏರಿಯಾಸ್ಗೆ ಹೋಗಬೇಕಾದ್ರೆ ಫಸ್ಟ್ ಇಸ್ ಸೈನ್ಸ್, ಆಯಿತಾ? ಸೈನ್ಸಿಂದ ಯಾವ ಏರಿಯಾಗೆ ಬೇಕಾದರೂ ಜಂಪ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಕಾಮರ್ಸ್ಗೆ ಬಂದಾಗ ನೀವು ಸೈನ್ಸ್ಗೆ ಹೋಗೋಕ್ಕಾಗಲ್ಲ, ಬಟ್ ಅದರ್ ಫೀಲ್ಡ್ಸ್ಗೆಲ್ಲ ಹೋಗೋಕ್ಕಾಗುತ್ತೆ. ಆಲ್ ಫೀಲ್ಡ್ಸ್ ಕೆನಾಟ್ ಬಿ ಪಾಸಿಬಲ್ ಇನ್ ಕಾಮರ್ಸ್, ಬಟ್ ಇಫ್ ಯು ಟೇಕ್ ಅ ಸೈನ್ಸ್ ಯು ಕ್ಯಾನ್ ಜಂಪ್ ಇನ್ ಟು ಎನಿ ಆಫ್ ದ ಫೀಲ್ಡ್ಸ್. ಓಕೆ, ಯು ಕ್ಯಾನ್ ಲೇಟರ್ ಸ್ವಿಚ್ ಬ್ಯಾಕ್ ಟು ದ ಕಾಮರ್ಸ್ ಆಲ್ಸೋ. ಓಕೆ, 2 years ಮಾಡಿದ್ದು ಕಷ್ಟ ಆಯಿತು, ನನಗೆ ಬೇಡ ಕಾಮರ್ಸ್ ಇಷ್ಟ ಅಂತ ಹೇಳಿದ್ರೆ ಕಾಮರ್ಸ್ಗೆ ಜಂಪ್ ಮಾಡ್ಬೋದು. ಬಟ್ ಕಾಮರ್ಸ್ ಚೂಸ್ ಮಾಡಿಬಿಟ್ಟು ಸೈನ್ಸ್ಗೆ ಜಂಪ್ ಮಾಡಬೇಕಂದ್ರೆ ಚಾನ್ಸ್ ಇಲ್ಲ, ಗೊತ್ತಾಯ್ತಾ? ಸೊ ದೀಸ್ ಆರ್ ದ ವೇರಿಯಸ್ ಆಪ್ಷನ್ಸ್ ಯು ಆರ್ ಹ್ಯಾವಿಂಗ್, ಆಯಿತಾ? ಇಷ್ಟು ಕೋರ್ಸಸ್ಗಳಿದೆ. ಇದು ಬಿಟ್ಟರೆ ನಿಮಗೆ ನಿಮ್ಮದೇ ಯಾವುದೋ ವೈಯಕ್ತಿಕ ಇಂಟ್ರೆಸ್ಟ್ ಇರ್ತೀವಿ, ನಾವು ಹಾಬೀಸ್ ಅಂತ ಹೇಳ್ತೀವಿ ಅಲ್ವಾ? ಹಾಬೀಸ್ ಆರ್ ಪ್ಯಾಷನ್ ಅಲ್ಲ. ಕೆಲವರಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಕೆಲವರಿಗೆ ಆ್ಯಕ್ಟರ್ ಆಗಬೇಕು, ಕೆಲವರಿಗೆ ಡೈರೆಕ್ಟರ್ ಆಗಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು. ಕ್ರಿಕೆಟ್ ಆಡಲ್ವ ನೀವು? ಸ್ಪೋರ್ಟ್ಸ್ ಆಡ್ತಿರಲ್ಲ, ಸಿಂಗರ್ಸ್, ಡ್ಯಾನ್ಸರ್ಸ್ ಎಲ್ಲ ಇದ್ದೀರಲ್ಲ. ಬಟ್ ದೀಸ್ ಆರ್ ದ ವಾಟ್ ಯು ಕಾಲ್ ಎಡಿಷ್ನಲ್, ಅಂದರೆ ನಿಮ್ಮ ಪ್ರೊಫೆಷನನ್ನು ನೀವು ಕಂಟಿನ್ಯೂ ಮಾಡಿಕೊಂಡೇ ನಿಮ್ಮ ಹವ್ಯಾಸಗಳನ್ನು ಸಹ ಸೈಡಲ್ಲಿ ಇಟ್ಕೊಂಡು ಮಾಡಿದ್ರೆ ಅಂದರೆ ಸಿಗ್ತದೆ. ಬಟ್ ಲೈಫಲ್ಲಿ ಸಕ್ಸೀಡ್ ಆಗಬೇಕಾದ್ರೆ ಎಜುಕೇಷನ್ ಅನ್ನೋದು ಬೇಕೇ ಬೇಕಾಗುತ್ತೆ, ಗೊತ್ತಲ್ಲ? ಅದರ ಜೊತೆಗೆ ನಾನೀಗ ಮ್ಯೂಸಿಕಲ್ಲಿ ಇಟ್ಕೊಂಡೆ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಇಂಜಿನಿಯರಿಂಗ್ನ ಕೆಲವು ಟೆಕ್ನಾಲಜಿನ ಮ್ಯೂಸಿಕ್ ಅಳವಡಿಸ್ಕೋತೀನಿ. ತುಂಬ ಇದೆ, ಎಷ್ಟೋ ಸಾಫ್ಟ್ವೇರ್ಗಳು ಬಂದಿದಲ್ಲ ಮ್ಯೂಸಿಕ್ ರಿಲೇಟೆಡ್. ಯಾರಿಗೆ ಅರ್ಥ ಆಗುತ್ತೆ? ಮ್ಯೂಸಿಕ್ ಗೊತ್ತಿದ್ದವರಿಗೆ ಅರ್ಥ ಆಗುತ್ತೆ. ಅದೇ ಥರ ಡ್ಯಾನ್ಸ್ಗೆ ಸಹ ನೀವು ನೋಡ್ಕೊಂಡು ಕಲಿಬೋದು. ಎಷ್ಟೋ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ, ಎಲ್ಲ ಬೇಕಾದರೂ ಮಾಡ್ಬೋದು. ಸೊ ಅದೆಲ್ಲ ಪಾಸಿಬಲ್ ಆಗೋದು ಹೇಗೆ? ನಿಮ್ಮ ಇಂಟ್ರೆಸ್ಟನ್ನು ಅಕಾಡೆಮಿಕ್ಸ್ ಜೊತೆಗೆ ತೊಗೊಂಡೋಗಿ ಮಾಡಿದರೆ ಮಾತ್ರ ಸಾಧ್ಯ. ಓಕೆ, ಫೈನ್. ಏನಾದರೂ ಡೌಟ್ಸ್ ಇದೆಯಾ? ಓಕೆ ಅಲ್ಲ? ಸ್ಪೀಡ್ ಆಯಿತಾ? ಎಲ್ಲ ಜಾಸ್ತಿ ಆಯ್ತಾ ಕಂಟೆಂಟ್? ಇಲ್ಲ. ಓಕೆ, ಫೈನ್. ಮತ್ತೆ ಇನ್ನು ಬೇರೆ ಏನಾದರೂ ಇದ್ರಾ ಕೇಳಿಕೆ? ಬೇರೆ ಯಾವ ಕೋರ್ಸಸ್ ಇದೆ? ಯಾವುದಿದೆ? ಏವಿಯೇಷನ್, ನೇವಿ. ಓಕೆ, ನೇವಿ ಅದು ಸೇಮ್ ಇಂಜಿನಿಯರಿಂಗ್ಗೆ ಬರ್ತದೆ. ಡಿಫೆನ್ಸ್ ಎಕ್ಸಾಮ್ಸ್ ಎಲ್ಲ ಬರೀಬೇಕಾಗುತ್ತೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, NDA ಎಕ್ಸಾಮ್ಸ್, ಅಲ್ಲೂ ಪಲ ಕ್ರೈಟೀರಿಯಾಸ್ ಇದೆ. ಸೊ ಅದು ನೀವು ನೋಡಿರಬೇಕು. ಮೆರೈನ್ ಇಂಜಿನಿಯರಿಂಗ್ ಅಂತ ಒಂದು ಆಪ್ಷನ್ ಬರ್ತದೆ. ಮೆರೈನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈಗ ಮ್ಯಾಕ್ಸಿಮಮ್ ಅಬ್ರಾಡ್ಗಳಲ್ಲಿ. ಓಕೆ, ಈಗ ಔಟ್ಸೈಡ್ ಇಂಡಿಯಾ ಹೋಗ್ತೀನಿ ಅಂತ ಕೆಲವರಿಗೆ ಪ್ಲ್ಯಾನ್ ಇರ್ತಾರೆ. ಆಲ್ರೆಡಿ ಕೆಲವು ಸೆಟಲ್ ಆಡೋರು ಇರ್ತಾರಲ್ಲ, ನಿಮ್ಮ ರಿಲೇಷನ್ಸ್, ಕಸಿನ್ಸ್ ಎಲ್ಲ ಇರ್ತಾರೆ. ಸೊ ಅವರ ಫೋಕಸ್ ಜಾಸ್ತಿ ಇರೋದು ಈ ಮೆರೈನ್ ಮತ್ತು ಮೆಕ್ಯಾನಿಕಲ್. ಸೊ ಮೆಕ್ಯಾನಿಕಲ್ ಮಾಡಿದ್ರಂದರೆ ನಿಮ್ಗೆ ನೋಡಿರ್ಬೋದು, 6 months ಅವ್ರು ಶಿಪ್ಪಲ್ಲಿ ಇರ್ತಾರೆ, 6 months ಮನೆಗೆ ಬರ್ತಾರೆ. ಸ್ಯಾಲ್ರಿ ಒಳ್ಳೆ ಇರ್ತದೆ. 6 months ದೇ ವಿಲ್ ಬಿ ಇನ್ ದ ಶಿಪ್,
ಎಲ್ಲೆಲ್ಲೋ ಟೂರ್ ಮಾಡ್ತಿರ್ತಾರೆ, ಗೊತ್ತೇ ಆಗಲ್ಲ, ನೀವು ಸಮುದ್ರದ ಮಧ್ಯದಲ್ಲಿ ಇರ್ತಾರೆ 6 ತಿಂಗಳು ಆದಮೇಲೆ ಮನೆಗೆ ಬರ್ತಾರೆ. ಬಟ್ ಸ್ಯಾಲ್ರಿ ಒಳ್ಳೆ ಹೆವಿ ಇರ್ತದೆ ಅಲ್ಲಿ, ಆಯಿತಾ, ನೇವಿಯಲ್ಲಿ. ಬಟ್ ಅದಕ್ಕೆ ಆಪ್ಷನ್ ಇರೋದು ನಿಮಗೆ BE ಇನ್ ಮೆಕ್ಯಾನಿಕಲ್ ಮತ್ತು BE ಮೆರೈನ್ ಮಾಡಬೇಕು. ಅದರ ಜೊತೆ ಒಂದು ಎಕ್ಸಾಮ್ಸ್ ಇದೆ, ಆ ಎಕ್ಸಾಮ್ಸ್ ಬರೆದ್ರೆ ಮಾತ್ರ ಆಗೋದು. ಅದು ಬಿಟ್ಟು ಬೇರೆ ಮಾಡೋಕ್ಕಾಗಲ್ವಾ? ಒಂದು ಒಳ್ಳೆಯ ವೃತ್ತಿಯನ್ನು ಬಿಟ್ಬಿಟ್ರಲ್ಲ. ಹಾಂ, ಟೀಚರ್, ಮತ್ತು ಟೀಚರ್ ಬೇಡ, ಟೀಚರ್ ಇಸ್ ಒನ್ ಆಫ್ ದ ನೋಬೆಲ್ ಪ್ರೊಫೆಷನ್ ಅಲ್ಲ. ಈಗ ನಿಮಗೆಲ್ಲ ಗೈಡ್ ಮಾಡೋ ಟೀಚರ್ ನಾನು ಟೀಚರ್ ಆಗ್ತೀನಿ ಅಂತ ಯಾರು ಹೇಳೋದೇ ಇಲ್ಲ. ಯಾಕೆ? ಟೀಚರ್ ಹೊಡಿತಾರೆ ಬೈತಾರೆ ಅಂತನಾ? ಟೀಚರ್ಸ್ ಆಗಬೇಕಾದ್ರೆ ಏನು ಮಾಡಬೇಕು? ಈಸಿಯಾ? ಟೀಚರ್ಸ್ ಆಗೋದು ಈಸಿಯಾ? ಇಲ್ಲ, ಅಲ್ಲೂ ಎಕ್ಸಾಮ್ಸ್ ಇದೆ ಕೆಲವು ಅಲ್ಲ. ಪ್ರೈಮರಿಗೆ ಟೀಚ್ ಮಾಡಬೇಕಾದ್ರೆ BEd ಮಾಡಬೇಕು, ಬ್ಯಾಚುಲರ್ ಆಫ್ ಎಜುಕೇಷನ್. ಇಂಜಿನಿಯರಿಂಗ್ಗೆ ಮಾಡಬೇಕಾದ್ರೆ ಇಂಜಿನಿಯರಿಂಗ್ ಮಾಡಿಬಿಟ್ಟು ಮತ್ತೆ MTech ಮಾಡಬೇಕು, MTech ಮಾಡಿಬಿಟ್ಟು ಮತ್ತೆ ಏನು ಮಾಡಬೇಕು ಸರ್? PhD ಮಾಡಬೇಕು. PhD ಅನ್ನೋ ವರ್ಡ್ ಕೇಳಿದ್ದೀರಾ? PhD, ಹಾಂ, PhD ಮಾಡಿದರೆ ಡಾಕ್ಟ್ರೇಟ್ ಅನ್ನೋ ಡಿಗ್ರಿ ಬರ್ತದೆ. ಡಾಕ್ಟ್ರೇಟ್, DR, 2 DR ಇದೆ ಗೊತ್ತಾ? ಒಂದು ಡಾಕ್ಟರ್, ಒಂದು ಡಾಕ್ಟ್ರೇಟ್. ಒಂದು ಡಾಕ್ಟ್ರ್ ಯಾರು? ನಮಗೆ ಮದ್ದು ಕೊಡ್ತಾರಲ್ಲ ಅವರು. ಇನ್ನೊಂದು ಡಾಕ್ಟ್ರೇಟ್ ಯಾರು? ಈ PhD ಮುಗಿಸಿದವರು, ಗೊತ್ತಾಯ್ತಾ? ಸೊ ಅದು ಸಹ ಒನ್ ಆಫ್ ದ ಪ್ರೊಫೆಷನ್. ಟೀಚಿಂಗು ಡಿಮಾಂಡ್ ಇದೆ ಇಲ್ವಾ? ಎಷ್ಟೋ ಸ್ಕೂಲ್ಸ್ ಇದೆ, ಎಷ್ಟೋ ಕಾಲೇಜಸ್ ಇದೆ. ಈಗ ಏನಾಗಿದೆ ಅಂದರೆ ಟೀಚರ್ಸ್ಗಳಿಲ್ಲದೆ ಗೆಸ್ಟ್ ಲೆಕ್ಚರ್ಸ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಗೆಸ್ಟ್ ಲೆಕ್ಚರ್ಸ್ ಅಂದರೆ ಬೇರೆ ಯಾವುದೋ ಕಂಪನಿಗಳಿಂದ ಬಂದುಬಿಟ್ಟು ಮಾಡ್ತಾರೆ. ಬಟ್ ಈಸಿಯೆಸ್ಟ್ ಆ್ಯಂಡ್ ಎಫೆಕ್ಟಿವ್ ಜಾಬ್ ಯಾವುದು? ಎಲ್ಲ ಮ್ಯಾಕ್ಸಿಮಮ್ ಇರೋದು ಅದೇ ಅಲ್ಲ, IT ಕಂಪನಿ ಅಂತ ಹೇಳ್ತಾರೆ. IT ಕಂಪನೀಸ್ ಅಲ್ಲ. ನನ್ನ ಮಗನಿಗೆ IT ಕಂಪನಿಲಿ ಜಾಬ್ ಆಯ್ತು ಅಂದರೆ ಬೆಸ್ಟ್. ತಿಂಗಳಿಗೆ 1 ಲಕ್ಷ 2 ಲಕ್ಷ ಸಂಬಳ ಇರ್ತದೆ, AC ಕೆಲಸ ಮಾಡ್ತಾನೆ ಅಲ್ವಾ? ಇಲ್ಲಿ ಎಷ್ಟು ಜನಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು? ಸಾಫ್ಟ್ವೇರ್ ಇಂಜಿನಿಯರ್ಸ್ 4-5 ಜನ. ಓಕೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಏನು ಮಾಡ್ತಾರೆ ಅವರು? ಅದಕ್ಕೆ ಯಾವ ಡಿಗ್ರಿ ಬೇಕು? ಇಂಜಿನಿಯರಿಂಗ್ ಅಲ್ಲ. ಇಂಜಿನಿಯರಿಂಗಿಂದ ಮುಂಚೆ ಏನು ಮಾಡಬೇಕು? PUC ಸೈನ್ಸ್. ಓಕೆ, ಫೈನ್. ಕಾಮರ್ಸ್ ಮಾಡಿದರೆ IT ಕಂಪನಿಗೆ ಹೋಗೋಕ್ಕಾಗಲ್ವಾ? ಆಗುತ್ತೆ. ಯಾವುದರಲ್ಲಿ? HR ಪೊಸಿಷನ್ಸ್ಗೆ ಅಂದರೆ MBA ಮಾಡಿಬಿಟ್ಟು HR ಜಾಬ್ಗೆ ಹೋಗ್ಬೋದು. ಬಟ್ ಅದರ ಸ್ಯಾಲ್ರಿ ಮ್ಯಾಕ್ಸಿಮಮ್ ಇದಕ್ಕಿಂತ ಕಮ್ಮಿ ಇರ್ತದೆ, ಯಾಕಂದರೆ ಡೆವಲಪರ್ಸ್ಗೆ ಜಾಸ್ತಿ ಇರ್ತದೆ. ಫೈನಲ್ಲ. ಸೊ BE ಮಾಡಿಕೊಂಡು MBA ಮಾಡ್ತಾರೆ ಗೊತ್ತಾ? ಇಂಜಿನಿಯರಿಂಗ್ ಮಾಡಿಕೊಂಡು MBA ಮಾಡ್ಬೋದು. ಆವಾಗ ನಿಮಗೆ ಟೆಕ್ನಿಕಲು ಗೊತ್ತಿರ್ತದೆ, ಮ್ಯಾನೇಜ್ಮೆಂಟು ಗೊತ್ತಿರ್ತದೆ, ಹೇಗೆ ಮ್ಯಾನೇಜ್ ಮಾಡೋದು ಅಂತಲೂ ಗೊತ್ತಿರ್ತದೆ. ಸೊ ಅದು ಸೈನ್ಸ್ ಪ್ಲಸ್ ಕಾಮರ್ಸಲ್ಲಿ ಬರ್ತದೆ ಫೀಲ್ಡಲ್ಲಿ. ಓಕೆ, ಅದು ಬಿಟ್ಟರೆ ಬೇರೆ 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 ಯಾವುದಾದ್ರು ಡೌಟ್ಸ್ ಇದೆಯಾ? ಕೇಳಿ. PPT ಪ್ರೆಸೆಂಟೇಷನ್ ಯಾವುದಿಲ್ಲ, ನೀವೇನು ಕೇಳ್ತೀರ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಜೊತೆಗೆ ನಮ್ಮ ಬಾಸ್ ಇನ್ನೊಬ್ರು ಇದ್ದಾರೆ ನೋಡಿ, ಅವ್ರು ಕಾಯ್ತಾ ಇದ್ದಾರೆ ಯಾವಾಗ ನಾನು ಮೈಕ್ ಕೊಡ್ತೀನಿ ಅವ್ರ ಕೈಲಿ ಅಂತ. ಹಾಂ, ಬೇರೆ ಏನಾದರೂ ಇದ್ದರೆ ಕೇಳಿ. IAS ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಸ್ ಗೊತ್ತಲ್ಲ ನಿಮಗೆ, ತುಂಬ ಕಷ್ಟ ಇರ್ತದೆ. UPSC ಬರೀಬೇಕು. ಸೊ ಗೌರ್ಮೆಂಟ್ ರಿಲೇಟೆಡ್ ಜಾಬ್ ಮತ್ತು ಪ್ರೈವೇಟ್ ರಿಲೇಟೆಡ್ ಜಾಬ್, ಇದೆರಡೇ ಜಾಬ್ ಫೋಕಸ್ ಮಾಡೋದು ಎಲ್ಲರೂ. ಹೆಚ್ಚಿನವರತ್ತೆ ಗೌರ್ಮೆಂಟ್ ಜಾಬ್ ಸಿಗಬೇಕಂತ ಅಲ್ಲ, ಈಸಿ ಆಗುತ್ತೆ ಮ್ಯಾನೇಜ್ ಮಾಡಲಿಕ್ಕೆ ಅಂತ. ಸೊ ಅದೆಲ್ಲ ಬರೋದು ಯಾವಾಗ? ನೀವೀಗ ನಿಮ್ಮ PUC ಒಂದು ಮೇನ್ ಸ್ಟೇಜ್, SSLC ಮುಗಿದ ತಕ್ಷಣ ಪ್ರತಿಯೊಬ್ಬರಿಗೂ ಟೆನ್ಷನ್ ಆಗುತ್ತೆ. ಎರಡೇ ಜೀವನದಲ್ಲಿ ಟೆನ್ಷನ್. ಯಾವುದಲ್ಲಿ? ಒಂದು ಚೂಸ್ ಮಾಡುವಂಥ ಕೋರ್ಸ್, ಇನ್ನೊಂದು ಮದುವೆ. ಎರಡೇ ಕಷ್ಟ ಅಲ್ವಾ? ಅದು ಒಂದು ಸರ್ತಿ ಚೂಸ್ ಮಾಡಿದಂದರೆ ಹೋಯ್ತು, ಮುಗೀತಲ್ಲ, ಮತ್ತೇನು ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಸ್ಟೇಜ್ ಆಫ್ ಎನಿ ಚಿಲ್ಡ್ರನ್ಸ್ ಕೆರಿಯರ್. SSLC, ಆಫ್ಟರ್ SSLC ವಾಟ್ಸ್ ನೆಕ್ಸ್ಟ್? ಸೊ ಅದೇ ಟೆನ್ಷನ್ ಪೇರೆಂಟ್ಸ್ಗೂ ಇರ್ತದೆ. ಒಂದು ಸರ್ತಿ ಜಾಯಿನ್ ಮಾಡಿದ ಮೇಲೆ ಮತ್ತು 2 ಇಯರ್ಸ್ ನೀವೇನು ಕಲಿತೀರಾ ಅದರ ಬೇಸಿಸಲ್ಲಿ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ಕರೆಕ್ಟ್ ಅಲ್ಲ? ಈಗ ನೀವು ಆಲ್ರೆಡಿ ಚೂಸ್ ಮಾಡಿದ್ದೀರಾ, ನಾಟ್ ಅ ಪ್ರಾಬ್ಲಮ್, ಇಟ್ಸ್ ಎ ವೆರಿ ಗುಡ್ ಒನ್. ಅಲ್ಲಿಂದ ನೀವು ಹೇಗೆ ಫಾರ್ವರ್ಡ್ ಹೋಗ್ತೀರಾ ಅನ್ನೋದೇ ತುಂಬ ಕ್ವಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಸೈನ್ಸ್ ಚೂಸ್ ಮಾಡಿದ ತಕ್ಷಣ ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಚೂಸ್ ಮಾಡಿದ ಮೇಲೆ ನೀವು ಕಲಿಬೇಕಲ್ಲ, ಕಲಿತ್ರೆ ಮಾತ್ರ ಆಗೋದು ಅಲ್ವಾ? ಕರೆಕ್ಟ್ ಅಲ್ವಾ? ಸೈನ್ಸ್ ಚೂಸ್ ಮಾಡಿದ ಎಲ್ಲರೂ ಡಾಕ್ಟರ್ ಆಗಿದ್ದಾರಾ? ಎಲ್ಲರೂ ಇಂಜಿನಿಯರ್ ಆಗಿದ್ದಾರಾ? ಇಲ್ಲ ಅಲ್ವಾ? ಎಷ್ಟೋ ಜನ ಏನಾಗಿದ್ದಾರೆ? ಕ್ರಿಕೆಟ್ ಪ್ಲೇಯರು ಆಗಿದ್ದಾರೆ ಅಲ್ವಾ? ಅನಿಲ್ ಕುಂಬ್ಳೆ ಈಸ್ ಅನ್ ಇಂಜಿನಿಯರ್, ಬಟ್ ಈಸ್ ಅ ವೆಲ್ ನೋನ್ ಕ್ರಿಕೆಟ್ ಪ್ಲೇಯರ್ ಅಲ್ಲ. ಯಾರು ಅನಿಲ್ ಕುಂಬ್ಳೆ ಇಂಜಿನಿಯರ್ ಅಂತ ಹೇಳ್ತಾರಾ? ಇಲ್ಲ, ಬಟ್ ಈಸ್ ಅ ಸ್ಪಿನ್ ಬೌಲರ್ ಅಂತ ಹೇಳ್ತಾರೆ. ಅದೇ ಥರ ಡಿಫ್ರೆಂಟ್ ಸೆಲೆಬ್ರಿಟೀಸ್ ನೀವು ನೋಡ್ಬೋದು. ದೇ ಹ್ಯಾವಿಂಗ್ ಅ ಗುಡ್ ಎಜುಕೇಷನ್ ಬ್ಯಾಕ್ಗ್ರೌಂಡ್, ಬಟ್ ದೇ ಹ್ಯಾವ್ ಶೈನ್ಡ್ ಇನ್ ಸಮ್ ಅದರ್ ಇಂಡಸ್ಟ್ರಿ. ಯಾರು ತನ್ನ ಸ್ವಂತ ಕಂಪನಿ ಆಗ್ತೀನಿ ಅಂತ ಹೇಳ್ತಾರೆ? ಯಾರಿಲ್ವಾ? ಇಂಡಿಯಾದಲ್ಲಿ ಇನ್ನೊಂದು ಹೊಸ ಅಡ್ವಾಂಟೇಜ್ ಇದೆ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಸ್ಟಾರ್ಟಪ್ಸ್. ಕೇಳಿದ್ರಾ? ಸ್ಟಾರ್ಟಪ್ಸ್ ಅಂದರೆ ಎಂತ? ತನ್ನ ಸ್ವಂತ ಉದ್ಯೋಗ ತಾನೇ ಹುಡ್ಕೊಂಡು ಮಾಡೋರಿಗೆ ಎಂಟ್ರಪ್ರಿನರ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಅಥವಾ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಮುಂಚೆ ಹೇಳ್ತಿದ್ರಿ, ಈಗ ಎಂಟ್ರಪ್ರಿನರ್ ಅಂತ ಹೇಳ್ತೀವಿ. ನಿಮ್ಮದು ಏನಾದರೂ ಐಡಿಯಾ ಇತ್ತಂದರೆ ಆ ಐಡಿಯಾಗೆ ನೀವು 3-4 ಜನ ಫ್ರೆಂಡ್ಸ್ ಸೇರ್ಕೊಂಡು ಮಾಡೋದಾದರೆ ಒಂದು ಬಿಸ್ನೆಸ್ ಮಾಡ್ಬೋದು. ಅದಕ್ಕೆ ಬೇಕಾದ ಫಂಡ್ಗಳನ್ನು ನಮ್ಮ
ಗೌರ್ಮೆಂಟ್ ಕೊಡ್ತಾರೆ. ಅದು ಸ್ಟಾರ್ಟಪ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ. ಅಲ್ಲಿ ನೀವು ಪಿಚ್ ಮಾಡ್ಬೋದು ನಿಮ್ಮ ಐಡಿಯಾನ, ಅವರಿಗೆ ಲೈಕ್ ಆಯ್ತಂದರೆ ಅವರೇ ಸ್ಪಾನ್ಸರ್ ಮಾಡ್ತಾರೆ. ಸೊ ನಿಮಗೆ ನಿಮ್ಮ ಸ್ವಂತ ಕಂಪನಿಗಳ ನೀವು ಮಾಡ್ಬೋದು. ತುಂಬ ಜನ ಮಾಡಿದ್ದಾರೆ ಇಂಡಿಯಾದಲ್ಲಿ. ಈಗ ಏನಾಗಿದೆ ಅಂದರೆ, ಮುಂಚೆ ಎಲ್ಲ ಇನ್ಫೋಸಿಸ್ಗೆ ಜಾಯ್ನ್ ಆಗ್ತಿದ್ರು. ಈಗ ನೀವು ಕೇಳಿ ಯಾರ ಹತ್ರ ಅದು ಇನ್ಫೋಸಿಸ್ಗೆ ಹೋಗ್ತೀರಂತ, ಹೆಚ್ಚಿನವ್ರು ಇನ್ಫೋಸಿಸ್ ಹೋಗಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಯಾಕೆ? ಇತ್ತೀಚೆಗೆ ಅಷ್ಟೇ ಇನ್ಫೋಸಿಸ್ನ ಏನು ಮಾಡಿದ್ದಾರೆ, ಅದು 8 ಗಂಟೆ ಕೆಲಸವನ್ನು 12-13 ಗಂಟೆಗೆ ಡ್ರ್ಯಾಗ್ ಮಾಡಿದ್ದಾರೆ. ಕೇಳಿದಿರ ಅದು? ಇನ್ಫೋಸಿಸ್ ಎಲ್ಲರಿಗೂ ಗೊತ್ತಲ್ಲ, ಐ ಟಿ ಕಂಪನಿ, ಒನ್ ಆಫ್ ದ ಬೆಸ್ಟ್ ಐ ಟಿ ಕಂಪನಿ ಅಂತ ಮುಂಚೆ ಇತ್ತು. ಬಟ್ ಈಗ ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಬಟ್ ಈಗ ಮ್ಯಾಕ್ಸಿಮಮ್ ಇನ್ಫೋಸಿಸ್ಗೆ ಹೋಗೋಕ್ಕೆ ಪ್ರಿಫರ್ ಮಾಡಲ್ಲ. ಮುಂಚೆಲ್ಲ ಡ್ರೀಮ್ ಇತ್ತು, ಮಗ ಇನ್ಫೋಸಿಸಲ್ಲಿದ್ದ ಅಂದರೆ ಸೆಟ್, ಫುಲ್ ಲೈಫ್ ಸೆಟ್ ಆಯ್ತು ಅಂತ ಹೇಳ್ಕೊಡ್ತಿದ್ರಿ. ಬಟ್ ಈಗ ಆಗಲ್ಲ. ಈಗ ಬೇರೆ ಬೇರೆ ಕಂಪನೀಸು ಬಂದಿದೆ. ಅದ್ರ ಜೊತೆಗೆ ಸ್ಟಾರ್ಟಪ್ಸ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ನಾನು ಹೇಳಿದ ಪ್ರಕಾರ ನಮ್ಮಲ್ಲಿ ಒಂದು ಸ್ಟಾರ್ಟಪ್ ಇದೆ, ಆ್ಯಕ್ಚುಲಿ ನಾವು ಅದರಲ್ಲಿ ವರ್ಕ್ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಬೇರೆ ಆಲ್ರೆಡಿ ತುಂಬ ಫೀಲ್ಡ್ಸ್ ಇದೆ. ಈಗ ಇನ್ನೊಂದು ಕೇಳಿರ್ಬೋದು ನೀವು, ಈಗ ನೀವು ಇಂಜಿನಿಯರಿಂಗ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಬೇರೆ ಯಾವುದೋ ಕೋರ್ಸ್ ಮಾಡಿದ್ರಿ, ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗತ್ತಾ? ಹಾಂ, ಆಗಲ್ಲ ಅಂತಿಲ್ಲ. ಯಾರು ಹೇಳಿದ್ದು ಆಗಲ್ಲ ಅಂತ? ಆಗುತ್ತೆ. ಒಂದು ಕಂಪನಿಗೆ ಕೆಲಸ ಮಾಡಬೋದು, 100 ಕಂಪನಿಗೆ ಕೆಲಸ ಮಾಡೋಕ್ಕಾಗತ್ತಾ? ಹಾಂ, ಆಗುತ್ತೆ. ಅದಕ್ಕೇನು ಹೇಳ್ತಾರೆ? ಫ್ರೀಲ್ಯಾನ್ಸರ್. ನೋಡಿ, ಆಲ್ರೆಡಿ ಕೆಲವರು ಇದ್ದಾರೆ. ನಾನು ಹೇಳಿದ್ದು ನಿಮ್ಮ ಜನ್ರೇಷನ್ ನಮಗಿಂತ ಸ್ಪೀಡ್ ಇರ್ತೀರಾ. ಎಲ್ಲ 2 ಮಿನಿಟ್ಸಲ್ಲಿ ಆಗುತ್ತೆ ಅಲ್ವಾ? 2 ಮಿನಿಟ್ಸ್ ಮ್ಯಾಗಿ ನೂಡಲ್ಸ್ ಥರ ಫ್ರೀಲ್ಯಾನ್ಸರ್ ಅಂತ ಹೇಳ್ತೀವಿ. ಫ್ರೀಲ್ಯಾನ್ಸರ್ ಏನು ಮಾಡ್ತೀರಿ? ಈಗ ನಿಮಗೆ ಆಲ್ರೆಡಿ ಏನೋ ಒಂದು ವೆಬ್ ಡಿಸೈನ್ ಮಾಡಲಿಕ್ಕೆ ಬರ್ತಾರೆ ಅಂದರೆ, ನೀವು ಕೂತ್ಕೊಂಡು ಇಂಟರ್ನೆಟ್ಟಲ್ಲಿ ಯಾರ್ಯಾರಿಗೆ ಏನೆಲ್ಲ ಬೇಕಂತ ಸರ್ಚ್ ಮಾಡಿಬಿಟ್ಟು ಅವರಿಗೆ ಮಾಡಿಕೊಟ್ರೆ ನಿಮಗೆ ಕೂತಲ್ಲೇ ದುಡ್ಡು ಬರ್ತಾ ಇರ್ತದೆ ಅಲ್ವಾ? ಪಕ್ಕದ ಮನೇಲಿ ಕೇಳ್ತಾರೆ, ನಿಮ್ಮ ಮನೆ ಕೆಲಸ ಮಾಡಲ್ವ ಅಂತ. ಬಟ್ ಅವನ ಮನೇಲಿ ಕೆಲಸ ಮಾಡ್ತೈತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಮನೆಗೆ ದೊಡ್ಡ ದೊಡ್ಡ ಕಾರು ಬಂಗ್ಲೆ ಬಂದ ಮೇಲೆ ಗೊತ್ತಾಗೋದು ಅವನು ಆಲ್ರೆಡಿ ಕೆಲಸ ಮಾಡ್ತಿದ್ದಾನೆ, ಮನೇಲಿ ಕೂತ್ಕೊಂಡೇ ಕೆಲಸ ಮಾಡ್ತಿದ್ದಾನೆ ಅಂತ ಅಲ್ವಾ? ಎಷ್ಟು ಜನ ಫ್ರೀಲ್ಯಾನ್ಸರ್ ಇದ್ದೀರಾ ಇಲ್ಲಿಗ? ಆಲ್ರೆಡಿ ಎಷ್ಟು ಜನ ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ದೀರಾ? ಫ್ರೀಲ್ಯಾನ್ಸಿಂಗ್ ಇಲ್ಲ. ಇನ್ನೊಂದಿದೆ, ಯಾವುದು ಹೇಳಿ? ಗುಡ್ ಥಿಂಗು ಇದೆ, ಬ್ಯಾಡ್ ಥಿಂಗು ಇದೆ. ಬಟ್ ಗುಡ್ ಥಿಂಗ್ಗೆ ಫೋಕಸ್ ಮಾಡಿ, ಬ್ಯಾಡ್ ಥಿಂಗ್ ಬಿಟ್ಬಿಡಿ. ಈಗ ಕ್ರಿಕೆಟ್ ನೋಡ್ತಾ ಡ್ರೀಮ್ 11 ಟೀಮ್ ಮಾಡೋದು, ಕೋಟಿ ಬರ್ತಾರೆ ಅಂತ, ಅದೆಂತ ಗುಡ್ಡ ಬೇಡ? ಅದು ಬ್ಯಾಡ್ ಅಲ್ಲ, ಯಾವತ್ತೂ ಬರೋದಿಲ್ಲ ನಮಗೆ. ಯಾಕೆ ಬರಲ್ಲ? ಡ್ರೀಮ್ 11 ಯಾಕೆ ದುಡ್ಡು ಬರಲ್ಲ ನಿಮಗೆ? ಬೇರೆ ಯಾರಿಗೂ ಹೇಳ್ತಾರೆ 1 crore ಅವನಿಗೆ ಗೆದ್ದ ಅಂತ, ಅವ್ರು ನಿಜ ಆಗಿರ್ತಾರ? ಇಲ್ಲ, ಅದು ಬಾಟ್ಸ್. ಅದೆಂಥ ಬಾಟ್ಸ್? ಈಗ ನೀವು ನೋಡಿರ್ಬೋದು, ನೀವು ಯಾರನ್ನು ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ ಮಾಡಿರ್ತೀರಾ, ಅವತ್ತು ಅವ್ನು ಆಡೋದೇ ಇಲ್ಲ. ಬಟ್ ಯಾವುದೋ ಟೀಮ್ ವಿನ್ ಆಗಿದ್ರಲ್ಲಿ ಅಲ್ಲಿ ಯಾವುದೋ ಯಜುವೇಂದ್ರ ಚಹಲ್ ಯಾರೋ ಬೇರೆ ಕ್ಯಾಪ್ಟನ್ ಆಗಿರ್ತಾನೆ. ಅದೇಗೆ ಆ ಮ್ಯಾಚಲ್ಲಿ ಯಾರು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅವರು ಆಟೋಮೆಟಿಕ್ ಅದು ಎಸೆನ್ ಆಗಿಬಿಡ್ತದೆ. ನಾವೆಲ್ಲ ಎಂತ 20 ರೂಪಾಯಿ 30 ರೂಪಾಯಿ ಕೊಟ್ಟು 1 ಕೋಟಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿರ್ತೀವಿ. ಅದು ಆಗಲ್ಲ. ಅದೆಲ್ಲ ಬಾಟ್ಸ್. ಅದೆಲ್ಲ ಫುಲ್ಲಿ ಕಾನ್ಫಿಗರ್ಡ್ ಬಾಟ್ಸ್ ಮಾಡೋದು. ಬಾಟ್ಸ್ ಹೇಗೆ ಮಾಡೋದು? ಮತ್ತು ನಿಮ್ಮ AI ಟೆಕ್ನಿಕ್ ಆಯಿತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನೀವು AI ಕಲಿಬೇಕಂದ್ರೆ ಈ ಎಲ್ಲ ಸೈನ್ಸ್ ಫೀಲ್ಡಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಆಯಿತಾ. ಅದು ಮೇಜರ್ ಥಿಂಗ್. ಓಕೆ, ಇನ್ನೊಂದು ಸೆಕ್ಟರ್ ಬರೋದಾದರೆ ನಿಮ್ಮ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ನೋಡ್ತಿರಲ್ಲ, ಅಲ್ಲಿ ನಿಮಗೆ ಡಿಫ್ರೆಂಟ್ ಫಾರ್ಮುಲಾಸ್ ಹೇಳಿ ಕೊಡ್ತಾರಲ್ಲ, ಫಾರ್ಮುಲಾಸ್. ಈ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು? ಏನು ಮಾಡ್ಬೋದು? ರಿಸರ್ಚ್ ಅನ್ನೋ ಫೀಲ್ಡ್ ಕೇಳಿದ್ದೀರಾ? ರಿಸರ್ಚ್ ಅಂದರೆ ಎಂತ? ಯಾವುದಾದ್ರೂ ಹೊಸತೊಂದು ಕಂಡು ಹಿಡಿಯುವ ಒಂದು ಭಾಗ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು 20-30 ವರ್ಷ ಮುಂಚೆ ಹೋದರೆ ನಮಗೆ ಫ್ಯಾನ್ ಬಗ್ಗೆ ಆಗಲಿ, ಲೈಟ್ಸ್ ಬಗ್ಗೆ ಆಗಲಿ ಏನು ಗೊತ್ತಿರಲಿಲ್ಲ. ಈಗ ನೋಡಿ ಎಷ್ಟು ಚೇಂಜ್ ಆಗಿದೆ ಅಲ್ವಾ? ಒಂದು ಕಂಪ್ಯೂಟರ್ ಇತ್ತು, ಆಮೇಲೆ ಲ್ಯಾಪ್ಟಾಪ್ ಆಯಿತು, ಈಗ ಮೊಬೈಲ್ ಆಯಿತು, ವಾಚ್ ಬಂತು, ಸ್ಮಾರ್ಟ್ ವಾಚ್ ಅಲ್ವಾ? ಎಲ್ಲ ಜಸ್ಟ್ ಫಿಂಗರ್ ಟಿಪ್ಸಲ್ಲಿ ಎಲ್ಲ ಸಿಗ್ತದೆ ಇನ್ಫಾರ್ಮೇಷನ್. ಕರೆಕ್ಟ್ ಅಲ್ವಾ? ಅದೆಲ್ಲ ಹೇಗೆ ಸಾಧ್ಯ? ಬಿಕಾಸ್ ಆಫ್ ದ ಟೆಕ್ನಾಲಜಿ ಅಲ್ಲ. ಟೆಕ್ನಾಲಜಿ ಚೇಂಜ್ ಆಗ್ತಾಯಿದೆ. ಇವತ್ತು ನೀವು ಕಲಿತದ್ದು ನಾಳೆ ಇರಲ್ಲ ಅಲ್ವಾ? ಇವತ್ತು ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಹೇಳ್ಬೋದು, ಪೈಥಾನ್ ಅಂತ ಹೇಳ್ತೀವಲ್ಲ. ಪೈಥಾನ್ ಕೇಳಿದ್ದೀರಾ? ಪೈಥಾನ್ ಎಲ್ಲ ಓಕೆ. ಪೈಥಾನ್ ಇಸ್ ದ ಮೋಸ್ಟ್. ಬಟ್ ಪೈಥಾನ್ ಸ್ಟಾರ್ಟ್ ಆಗಿದೆ ಹೋಗುತ್ತಾ ನಿಮಗೆ? ಎಷ್ಟೋ ವರ್ಷಗಳಿಂದ ಪೈಥಾನ್ ಇತ್ತು, ಆವಾಗ ಯಾರು ಪೈಥಾನ್ ಮೂಸ್ತಾನೆ ಇರಲಿಲ್ಲ. ಸಿ ಪ್ರೋಗ್ರಾಮ್ ಅಂತ ಹೇಳ್ತಾಯಿದ್ರು ಅಲ್ವಾ? ಸಿ ಪ್ಲಸ್ ಪ್ರೋಗ್ರಾಮ್ ಅಂತ. ಈಗ ರೀಸೆಂಟಾಗಿ ಮೆಷಿನ್ ಲರ್ನಿಂಗ್ ಬಂದ ಮೇಲೆ ಮತ್ತೆ ವಾಪಸ್ ಬಂದದ್ದು ಯಾವುದು? ಪೈಥಾನ್. ಅದಕ್ಕೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತೀವಲ್ಲ, ಓಲ್ಡ್ ಈಸ್ ಗೋಲ್ಡ್. ಯಾವತ್ತದು ಹೋಗಲಿಲ್ಲ. ಪೈಥಾನ್ ಬಂತು. ಈಗ ಪೈಥಾನ್ ಬಂದ ಮೇಲೆ ಎಲ್ಲ ಈಗ ಪೈಥಾನ್ ಕಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕೆ? ಬಿಕಾಸ್ ಮೆಷಿನ್ ಲರ್ನಿಂಗ್ಗೆ ಬೇಕಾಗಿರೋದೇ ಪೈಥಾನ್ ಅಲ್ವಾ? ಕರೆಕ್ಟ್. ಅದೇ ಥರ ಇನ್ನೆಲ್ಲದಕ್ಕೂ ಬೇಸ್ ಆಗಿರೋದು ಯಾವುದು? ನಿಮ್ಮ ಮ್ಯಾಥಮ್ಯಾಟಿಕ್ಸ್. ಎಲ್ಲ ಫಾರ್ಮುಲಾಸ್ಗಳು ಜಾಸ್ತಿ ಇರೋದು ಯಾವುದು? ಮ್ಯಾಥಮ್ಯಾಟಿಕ್ಸ್ ಅಂದರೆ ಎಷ್ಟು ಜನಕ್ಕೆ ಇಷ್ಟ ಅಂತೇಳಿ. ಈಗ ಎಷ್ಟು ಜನಕ್ಕೆ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ? ಈಗ ನಂಗೆ ಗೊತ್ತದು ಹೆಚ್ಚಿನವ್ರು ಮ್ಯಾಥ್ಸ್ ಲೈಕೆ ಮಾಡಲ್ಲ. ನೀವು ಈ ಕಡೆ ಕೇಳಿ, ಮ್ಯಾಥ್ಸ್ ಅಂದರೆ ಇಷ್ಟನಾ ಅಂತ. ಎಷ್ಟು ಜನಕ್ಕೆ ಮ್ಯಾಥ್ಸ್ ಅಂದರೆ ಇಷ್ಟ? ನೋಡಿ, ಯಾರು ಕೈ ಎತ್ತದೇ ಇಲ್ಲ.
ಮ್ಯಾಥ್ಸ್ ಫಾರ್ಮುಲಾಸ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರ್ತಾರಲ್ಲ, ಸೊ ಹಾಗಾಗಿ ನಿಮಗೆ ಅದು ಕಷ್ಟ ಅನಿಸ್ತದೆ. ಬಟ್ ಮ್ಯಾಥ್ಸ್ ಗೊತ್ತಿದ್ದವರು ಒಳ್ಳೆ ಕಲಿಬೋದಲ್ಲ, ಒಳ್ಳೆ ಟೆಕ್ನಾಲಜಿಕಲ್ ಸೈಡ್ಗೆ ಹೋಗ್ಬೋದು, ಎಂಟ್ರಿ ಮಾಡ್ಬೋದು ಅಲ್ವಾ. ಈಗ ಏನಾಗಿದೆ ಗೊತ್ತಾ, 12+15 ಅಂತ ಹೇಳಿದ್ರು ನೀವು ಕ್ಯಾಲ್ಕುಲೇಟರ್ ತೊಗೊಂಬಿಟ್ಟು ಓದ್ತೀರಾ. ಇಲ್ಲಿ ಕೆಲಸನೇ ಕೊಡಲ್ಲ ಅಲ್ವಾ. 2+3 ಅಂದರೂ ಅದು ಕ್ಯಾಲ್ಕುಲೇಟ್ರ್ 2+3 = 2 ಪ್ರೆಸ್ ಮಾಡ್ತೀರಾ. ಯಾರಾದರೂ ನಿಮ್ಮ ಬ್ರೈನ್ಗೆ ಕೆಲಸ ಕೊಡ್ತೀರಾ ಈಗ? ಕ್ಯಾಲ್ಕುಲೇಟರ್ ಸಿಕ್ಕಿದಲ್ಲ, ಈಸಿಯಾಗಿ ಮಾಡ್ಬೋದು ಅಲ್ವಾ. ಹಾಂ, ಕರೆಕ್ಟ್ ಅಲ್ಲ. ಈಗ ನಾನು ನಿಮ್ಮನ್ನು ಯಾರಾದರೂ ಒಬ್ಬರಿಗೆ ಸ್ಟ್ಯಾಂಡ್ ಮಾಡಿ ಟೆಲ್ ಮಿ ದ 15th ಟೇಬಲ್ ಅಂತ ಹೇಳಿದ್ರೆ ಹೇಳ್ತೀರಾ? ಮುಂಚೆ ನಮಗೆಲ್ಲ ಇವರ ಹತ್ರಲ್ಲಿ ಕೇಳಿ 2x2 ಟೇಬಲ್ಸ್ ಅಂತ ಹೇಳಿ ಎಲ್ಲ ಹೇಳ್ಬೇಕು. 2 1 2 2 2 4 2 3 6 2 4 8 2 5 10 ಅಂತ ಹೇಳಿದರೆ, ಈಗ ನೀವು ಅದು ಹೇಳಿದ್ರೆ ಹೇಳ್ತೀರಾ ಯಾರಾದರೂ? 12 13 ಅಂತ ಕೇಳಿದರೆ ಅದು ಪುನಃ ಲೆಕ್ಕ ಮಾಡಬೇಕಾಗತ್ತಲ್ಲ, 1 2 3 4 ಆಗಿ ಕಷ್ಟ ಅಲ್ಲ. ದಟ್ಸ್ ಅ ಚೇಂಜ್, ದಟ್ ಚೇಂಜ್, ಸೊಸೈಟಿ ಚೇಂಜ್, ಜನ್ರೇಷನ್ ಚೇಂಜ್, ಎವ್ರಿಥಿಂಗ್ ಚೇಂಜ್ಡ್ ಅಲ್ವಾ. ಸೊ ದ್ಯಾಟ್ಸ್ ವಾಟ್ ದ ಥಿಂಗ್ಸ್ ಗೋಸ್ ಆನ್. ಓಕೆ, ಸೊ ಐ ಆಮ್ ನಾಟ್ ಯೂಸಿಂಗ್ ಇಂಗ್ಲೀಷ್ ಮಚ್, ಲೆಟ್ಸ್ ವಿ ಕೋಟ್ ಕನ್ನಡ ಓನ್ಲಿ. ಫೈನ್. ಸೊ ಅದೇ ಈಗ ವೃತ್ತಿಪರ ಶಿಕ್ಷಣ ಅಂತ ಹೇಳ್ತೀವಿ. ವೃತ್ತಿಪರ ಶಿಕ್ಷಣ ಬರೋದು ಯಾವಾಗ? ನಿಮ್ಮ ಇದು PUC ಮುಗಿದ ಮೇಲೆ, ಆಯಿತಾ. ಸೊ PUC ಮುಗಿದ ಮೇಲೆ ವೃತ್ತಿಪರ ಶಿಕ್ಷಣ ಅಂತ ಹೇಳ್ತೀವಿ. ವೃತ್ತಿಪರ ಶಿಕ್ಷಣ ಅಂದರೆ ನೀವು ಜಾಬ್ ಓರಿಯೆಂಟೆಡ್ ಆಗಬೇಕು. ಅಂದರೆ ಎಜುಕೇಷನ್ ಮುಗಿದ ತಕ್ಷಣ ನಿಮಗೆ ಕೆಲಸ ಆಗಲೇಬೇಕು. ಆಗ ಕೆಲಸ ಬೇಕಾದರೆ ಮಾತ್ರ ಅಲ್ವ, ಕೆಲಸ ಆಗಬೇಕಂತ ಎಲ್ಲರೂ ಕಾಯ್ತಾ ಇರ್ತಾರಲ್ವ, ಒಂದು ಕೆಲಸ ಬೇಕಂತ. ಬಟ್ ಈಗ ಏನಾಗಿದೆ ಅಂದರೆ ಭಾರತದ ಜನಸಂಖ್ಯೆ ಗೊತ್ತಲ್ಲ ನಿಮಗೆ. ಭಾರತ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಹಾಂ, ಫಸ್ಟಾ ಸೆಕೆಂಡಾ? ಚೇಂಜ್ ಆಯಿತಾ? ಫಸ್ಟಲ್ಲಿದೆಯಾ? ಬಂತಾ? ಓವರ್ಟೇಕ್ ಆಯಿತಾ? ಇನ್ನೊಂದು ಯಾವ್ದು ನಮಗೆ ಕಾಂಪಿಟೇಷನ್ ಕೊಡೋ ದೇಶ? ಚೈನಾ. ಓಕೆ, ಚೈನಾ ಪ್ರಾಡಕ್ಟ್ಸ್ ಅಲ್ಲ. ಓಕೆ, ಇಷ್ಟು ಜನಕ್ಕೆ ಕೆಲಸ ಬೇಕು, ಏನು ಮಾಡೋದು ಹೇಳಿ? ಅಷ್ಟು ಕೆಲಸ ಇದೆಯಾ ನಮ್ಮಲ್ಲಿ? ಇಲ್ಲ. ಆದರೂ ನಾವು ಕ್ರಿಯೇಟ್ ಮಾಡ್ತಾ ಇದೀವಲ್ಲ ಕೆಲಸ. ಸ್ಟಾರ್ಟಪ್ ಇಂಡಿಯಾ, ಬೇರೆ ಸ್ಕೀಮ್ಸು, ಆ ಸ್ಕೀಮಿಂದ ಬರುವಂಥ ಡೆವಲಪ್ಮೆಂಟ್ಸ್, ಸೆಕ್ಟರ್ಸ್ ಎಲ್ಲ ಬರ್ತಾ ಇರ್ತದೆ. ಸೊ ಪ್ರತಿ ಸಲ ಅಡ್ಮಿಷನ್ ಆಗುತ್ತೆ, ಪ್ರತಿ ಸಲ ಮಕ್ಕಳು ಬರ್ತಾರೆ, ಪ್ರತಿ ಸಲ ಕಳೀತಾರೆ, ಅಲ್ಲಿ ಜಾಬ್ ಆಗುತ್ತೆ, ಜಾಬ್ ಆಗಿ ವಿದೇಶಗಳಿಗೆಲ್ಲ ಹೋಗ್ತಾರೆ ಕೆಲವರು ಅಲ್ವಾ. ಎಷ್ಟು ಜನಕ್ಕೆ ಇಲ್ಲಿ ಇಂಡಿಯಾ ಬಿಟ್ಟು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕಂತ ಆಸೆ ಇದೆ? ಎಷ್ಟು ಜನಕ್ಕೆ ಔಟ್ಸೈಡ್ ಇಂಡಿಯಾ? ಯಾರಿಲ್ವಾ? ಎಲ್ಲ ಇಲ್ಲೇ ಕೆಲಸ ಮಾಡಬೇಕು. ಗುಡ್. ಇಲ್ಲ ಸಿನಾ ಚೇಂಜ್ ಆಗ್ತೇ ರೀ. ಓಕೆ, ಇಲ್ಲೇ ಕೆಲಸ ಮಾಡಬೇಕಾ? ಗುಡ್. ಓಕೆ, ಈಗ ಪ್ಯಾಟ್ರಿಯಾಟಿಸಮ್ ಜಾಸ್ತಿ ಆಗಿದೆಯಾ? ಫೈನ್. ಸೊ ವೃತ್ತಿಪರ ಶಿಕ್ಷಣ ಬರೋದಿಂದು ಸೆಕೆಂಡ್ PUC ಮುಗಿದ ಮೇಲೆ, ಆಯಿತಾ. ಈಗ ನಿಮಗೆ 2 years ರಿಲ್ಯಾಕ್ಸ್ ಆಗ್ಬೋದು ಅನ್ಕೋತೀರಾ. ಯಾಕಂದರೆ ನಿಮ್ಮ ನೆಕ್ಸ್ಟ್ ಫ್ಯೂಚರಲ್ಲಿ ಸೆಕೆಂಡ್ PUC ಮುಗಿದ ಮೇಲೆ ನಿಮಗಿರುವಂಥದ್ದು ಮತ್ತೆ ಸೆಲೆಕ್ಷನ್, ಅದು ಒಂದು ಘಟ್ಟ ಅಂತ ಹೇಳ್ತೀವಿ. SLC ಮುಗಿದ ಮೇಲೆ PUC ಚೂಸ್ ಮಾಡಬೇಕು. PUC ಮುಗಿದ ಮೇಲೆ ನೆಕ್ಸ್ಟ್ ಬರೋದು ದೊಡ್ಡ ಯಾವ ಕೋರ್ಸ್ ಜಾಯ್ನ್ ಆಗಬೇಕು, ಅಲ್ಲಿ ನಿಮ್ಮದು ಫ್ಯೂಚರ್ ಡಿಸೈಡ್ ಆಗುತ್ತೆ ಅಲ್ವಾ. ಅಲ್ಲಿ ನಿಮ್ಮದು ಜಾಬ್ ಡಿಸೈಡ್ ಆಗುತ್ತೆ, ಅಥವಾ ಮದುವೆ ಆಗಿ ಮನೇಲಿ ಕೂತ್ಕೋಬೇಕಾ, ಅಥವಾ ಒಳ್ಳೆ ಜಾಬ್ ಇರೋನು ಮದುವೆ ಆಗಬೇಕಾ, ಅಲ್ಲಿ ಸೆಟ್ಲ್ ಆಗುತ್ತೆ. ಅಲ್ಲಿ ನೀವುದು ಮೇನ್ ಡಿಸಿಷನ್, ಆಯಿತಾ. ಅದು ನಿಮ್ಮದು ಬೀಳೋದಲ್ಲಿ ಈಗ ಕರೆಂಟಲ್ಲಿ ನೀವು PUC ಮಾಡ್ತಿದ್ರಲ್ಲ, PUCಯಲ್ಲಿ ನೀವು ಒಳ್ಳೆ ಅಂಕ ಸ್ಕೋರ್ ಮಾಡಿದ್ರಂದರೆ ಅಲ್ಲಿ ನಿಮಗೆ ಈಸಿ ಆಗುತ್ತೆ. ಈಗ ನೀವೇನಾದರೂ 80-90% ಸ್ಕೋರ್ ಮಾಡಿದ್ರಂದರೆ ನಿಮಗೆ ಮೆಡಿಕಲ್ ಸೀಟ್ಸ್ ಎಲ್ಲ ಆರಾಮ್ಸೆ ಗೌರ್ಮೆಂಟ್ ಸೈಡಿಂದ ಸಿಗುತ್ತೆ. ಬಟ್ ಇಲ್ಲಿ ಮಾರ್ಕ್ಸ್ ಕಮ್ಮಿ ಆಯಿತು ಅಂದರೆ ಅಲ್ಲೂ ಮತ್ತೆ ನೀವು ಮ್ಯಾನೇಜ್ಮೆಂಟ್ ಸೈಡ್ಗೆ ಹೋಗಾಗುತ್ತೆ. ಅಡ್ಮಿಷನ್ ಆಗೋದಿಲ್ಲ ಅಂತೇನಿಲ್ಲ, ಅಡ್ಮಿಷನ್ ಆಗುತ್ತೆ, ಬಟ್ 2 ಸೀಟ್ ಬರ್ತೀವಿ. ಗೌರ್ಮೆಂಟ್ ಸೀಟ್ ಬೇಕಾದಕ್ಕೆ ಸ್ವಲ್ಪ ಜಾಸ್ತಿ ಕಲಿಬೇಕು, ಜಾಸ್ತಿ ಎಫರ್ಟ್ಸ್ ಹಾಕಬೇಕು, ಒಳ್ಳೆ ಮಾರ್ಕ್ಸ್ ಬರಬೇಕು. ಇಲ್ಲಾಂದರೆ ಮ್ಯಾನೇಜ್ಮೆಂಟ್ ಸೈಡಿಂದ ಸಿಗುತ್ತೆ, ಬಟ್ ಮ್ಯಾನೇಜ್ಮೆಂಟ್ ಸೈಡ್ಗೆ ಸ್ವಲ್ಪ ದುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತೆ, ಆಯಿತಾ. ಸೊ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಸೊ ಇದು ನಿಮ್ಮ ಬೇಸಿಕ್ಸಲ್ಲಿ ಬರ್ತದೆ. ಸೊ ಈಗ ನಾನು ಹೇಳಿದ ಪ್ರಕಾರ ನಿಮಗೆ ಆಲ್ಮೋಸ್ಟ್ ಎಲ್ಲ ಡಿಗ್ರಿದು ಬೇಸಿಕ್ಸ್ ಐಡಿಯಾ ಕೊಟ್ಟಿದ್ದೀನಿ. ಅದರ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಾದರೆ ಮತ್ತೆ ನೀವೇ ಕೇಳ್ಬೋದು. ಸೊ ಮೇಜರ್ ಹೇಗೆಂತ ಸೈನ್ಸಲ್ಲಿ ಬರೋದು ಅಂತ PCMB, PCMS, PCMC ಮತ್ತು PCME. ಎಲೆಕ್ಟ್ರಾನಿಕ್ಸ್ ಕೇಳಿದ್ದೀರಾ? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಇದು ನೀವು ಚೂಸ್ ಮಾಡಿದ ತಕ್ಷಣ ನನಗೆ ಬ್ರೀಫಾಗಿ ಬರ್ತೀನಿ, ಆಯಿತಾ. ಸೊ ಇಮ್ಯಾಜಿನ್ ಮಾಡಿ, ಯು ಹ್ಯಾವ್ ಟೇಕನ್ ಸೈನ್ಸ್, ಅಲ್ಲಿರುವಂಥ ಕ್ಯಾರಿಯರ್ಸ್ ಹೇಳ್ತೀನಿ. ಮತ್ತು ಯು ಹ್ಯಾವ್ ಟೇಕನ್ ಕಾಮರ್ಸ್, ಅಲ್ಲಿರುವಂಥ ಕ್ಯಾರಿಯರ್ಸ್ ಹೇಳ್ತೀನಿ. ಯು ಹ್ಯಾವ್ ಟೇಕನ್ ಆರ್ಟ್ಸ್, ಅಲ್ಲಿರುವಂಥ ಕ್ಯಾರಿಯರ್ಸ್ ಹೇಳ್ತೀನಿ. ಅದಲ್ಲದೆ ಮತ್ತೆ ಬೇರೆ ಯಾವುದೆಲ್ಲ ಮಾಡ್ಬೋದು ಸಹ ಹೇಳ್ತೀನಿ. ಓಕೆ, ಸೊ ಇಮ್ಯಾಜಿನ್ ಈಗ ನೀವು ಸೈನ್ಸ್ ತೊಗೊಂಡಿದ್ದೀರಾ, ಫೈನ್. ಸೈನ್ಸಿಂದ ನೀವು PUC ಮುಗಿಸ್ಕೊಂಡು ಬಯಾಲಜಿ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಓಕೆ, ಬಯಾಲಜಿ ಅಂದರೆ ಅಂತ ಬಯಾಲಜಿ ತೊಗೊಂಡ್ರೆ ಯು ಕ್ಯಾನ್ ಗೋ ಫಾರ್ ದ ಮೆಡಿಕಲ್ ಫೀಲ್ಡ್ ಆಲ್ಸೋ, ಆರ್ ಯು ಕ್ಯಾನ್ ಕಮ್ ಫಾರ್ ದ ಇಂಜಿನಿಯರಿಂಗ್ ಫೀಲ್ಡ್ ಆಲ್ಸೋ. 2 ಆಪ್ಷನ್ ಸಿಗುತ್ತೆ ನಿಮಗೆ ಬಯಾಲಜಿ ತೊಗೊಂಡ್ರೆ. ಓಕೆ, ಸೊ ಬಯಾಲಜಿ ತೊಗೊಂಡ್ರಿ ಇಂಜಿನಿಯರಿಂಗ್ ಹೋಗ್ಬೋದು ಅಥವಾ ಮೆಡಿಕಲ್ ಹೋಗ್ಬೋದು. ಮೆಡಿಕಲ್ಗೆ ಹೋದಾಗ ಮತ್ತೆ ನಿಮಗೆ ಏನಂತಾರೆ, ಮೈಕ್ರೋಬಯಾಲಜಿ ಅಥವಾ ಬಯೋಟೆಕ್ನಾಲಜಿ MSc ಮಾಡಬೇಕಂತ ಅನ್ಸದೆ. ಅಂದರೆ ನನಗೆ ಬೇಡ, ಮೆಡಿಕಲ್ ತುಂಬ ಕಾಸ್ಟ್ಲಿ ಇದೆ, ನಾನು MSc ಮಾಡ್ತೀನಿ ಅಂತ ಹೇಳ್ತೀರಾ. MSc ಅಂದರೆ ಮಾಸ್ಟರ್ ಆಫ್ ಸೈನ್ಸ್. ಅದಕ್ಕಿಂತ ಮುಂಚೆ BSc ಅಂತ ಇದೆ, ಬ್ಯಾಚುಲರ್ ಆಫ್ ಸೈನ್ಸ್.
ಅದು 3 years ಪ್ಲಸ್ 2 years ಡಿಗ್ರಿ, ಆಯಿತಾ? ಅದು ಅಲ್ಲಿ ಬರ್ತದೆ. ನಿಮಗೆ ಬಯಾಲಜಿ ತೊಗೊಂಡ್ರೆ ಬೋಟಾನಿ, ಝೂಯಾಲಜಿ ಇದರಲ್ಲೆಲ್ಲ ಮಾಡ್ಬೋದು. ಯಾಕಂದರೆ ಬಯಾಲಜಿಯಲ್ಲಿ 2 ಥಿಂಗ್ಸ್ ಬರ್ತದೆ, ಬಾಟ್ನಿ ಬರ್ತದೆ, ಝೂಯಾಲಜಿ ಬರ್ತದೆ. ಅದೇ ಝೂಯಾಲಜಿ ಅಂದರೆ ಸ್ಟಡಿ ಆಫ್ ಎನಿಮಲ್ಸ್, ಗೊತ್ತಲ್ಲ? ಬಯಾಲಜಿ ಅಂದರೆ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಬಾಟ್ನಿ ಅಂದರೆ ಸ್ಟಡಿ ಆಫ್ ಪ್ಲ್ಯಾಂಟ್ಸ್. ಅಲ್ಲಿ MSc ಬಾಟ್ನಿ ಮಾಡ್ಬೋದು, MSc ಝೂಯಾಲಜಿ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು, ಅಥವಾ ನೀವು ಯಾವುದೊಂದು ಸ್ಕೂಲ್ಗೆ ಟೀಚರ್ ಆಗ್ಬೋದು ಅದರಲ್ಲಿ, ಆಯಿತಾ? ಇನ್ನೊಂದು ಸೆಕ್ಟ್ರಲ್ಲಿ ಬಂದರೆ ನೀವು ಮೆಡಿಕಲ್ ಮಾಡೋದಾದರೆ MBBS ಮಾಡ್ಬೋದು, MBBSಲ್ಲಿ ಮತ್ತು MDS ಮಾಡ್ಬೋದು. MDS ಅಂದರೆ ಡೆಂಟಿಸ್ಟ್ರಿ, ಮಾಸ್ಟರ್ ಆಫ್ ಡೆಂಟಿಸ್ಟ್, ಅದು ಸಹ ಮಾಡ್ಬೋದು. ಅಥವಾ BAMS ಮಾಡ್ಬೋದು. BAMS ಅಂದರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್. ಹೋಮಿಯೋಪತಿ ಮಾಡ್ಬೋದು, ಗೊತ್ತಲ್ಲ? ಹೋಮಿಯೋಪತಿಕ್ ಮೆಡಿಸಿನ್, ಆಯುರ್ವೇದಿಕ್, ಹೋಮಿಯೋಪತಿಕ್ ಆ್ಯಂಡ್ ಇಂಗ್ಲೀಷ್, ಇದು 3 ಪೇರೆಂಟ್ಸ್ಗಳು ಹೇಳ್ತಾ ಇರ್ತಾರಲ್ಲ, ಆ ಡಾಕ್ಟ್ರಿಗೆ ಹೋಗೋ, ಈ ಡಾಕ್ಟ್ರ್ ಹೋಗೋ ಅಂತ, ಅವ್ರದ್ದು ಕೈಗುಣ ಚೆನ್ನಾಗಿದೆ, ಹಾಗೆ ಹೇಗೆ ಎಲ್ಲ. ಸೊ ದಿಸ್ ಆಲ್ ಕಮ್ಸ್ ಅಂಡರ್ ಬಯಾಲಜಿ ಸೆಕ್ಷನ್. ಓಕೆ, ಇದು ಮಾಡ್ಬೋದು. ಅದು ಬಿಟ್ಟರೆ 3 years ಥರ ನೀವು ಫಿಸಿಯೋಥೆರಪಿ ಮಾಡ್ಬೋದು, ನರ್ಸಿಂಗ್ ಮಾಡ್ಬೋದು, ಓಕೆ, ಆ್ಯಂಡ್ ಹಾಸ್ಪಿಟಾಲಿಟಿ ಸ್ಟಡೀಸ್ ಮಾಡ್ಬೋದು. ಕ್ಲಿಯರ್? ಇದು ಒಂದು ಸೆಕ್ಟರ್ ಆಗುತ್ತೆ ಬಯಾಲಜಿ ತೊಗೊಂಡ್ರೆ. ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ, ಅಥವಾ ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಎನಿಥಿಂಗ್, ಇಂಜಿನಿಯರಿಂಗ್ಗೆ ಮೆಡಿಕಲ್ಗೂ ಹೋಗ್ಬೋದು. ಬಟ್ ಬಯಾಲಜಿ ಕಲ್ತಿರಲ್ಲ, ಆದರೂ ನೀವು ಮೆಡಿಕಲ್ಗೆ ಹೋಗ್ಬೋದು. ಅಲ್ಲ, ಮೆಡಿಕಲ್ಗೆ ಹೋಗೋಕ್ಕೆ, ಸಾರಿ, ಬಯಾಲಜಿ ತೊಗೊಂಡ್ರೆ ಮಾತ್ರ ಮೆಡಿಕಲ್ಗೆ ಹೋಗೋದು. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ಇಂಜಿನಿಯರಿಂಗ್ ಮಾಡ್ಬೋದು. ಇಂಜಿನಿಯರಿಂಗಲ್ಲಿ ಯಾವುದೆಲ್ಲ ಆಪ್ಷನ್ ಇದೆ? ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕಲ್, ಸಿವಿಲ್ ಇಂಜಿನಿಯರಿಂಗ್, ಏರೋನಾಟಿಕಲ್, ಮೆರೈನ್, ಮತ್ತು ಆಟೋಮೊಬೈಲ್, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್. ಮತ್ತು ಯಾವ್ದಾದ್ರು ಬಾಕಿ ಇದೆಯಾ? ಸಾಫ್ಟ್ವೇರ್, ಅದಕ್ಕೆ ಇನ್ಫಾರ್ಮೇಷನ್ ಸೈನ್ಸ್, ಕಂಪ್ಯೂಟರ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಇಷ್ಟರಲ್ಲಿ ಯಾವುದು ನಿಮಗೆ ಇಷ್ಟ, ಆ ಪರ್ಟಿಕ್ಯುಲರ್ ಕೋರ್ಸಲ್ಲಿ ಇಂಜಿನಿಯರಿಂಗ್ ಮಾಡ್ಬೋದು. ಈಗ ಪುನಃ ನೀವು ಕೇಳ್ಬೋದು, ಇಷ್ಟರಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ. ಡಿಫ್ರೆನ್ಸ್ ಏನಿಲ್ಲ, ಒಂದು 3-4 ಸಬ್ಜೆಕ್ಟ್ಸ್ ಆಚೆ ಇರ್ತದೆ, ಗೊತ್ತಾಯ್ತಾ? ಈಗ ಇನ್ಫಾರ್ಮೇಷನ್ ಸೈನ್ಸಲ್ಲಿರೋ 2 ಸಬ್ಜೆಕ್ಟ್ ಆ ಕಡೆ ಇರಲ್ಲ, ಆ ಕಡೆ ಎಕ್ಸ್ಟ್ರಾ ಬೇರೆ ಇರ್ತದೆ. ಬಟ್ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆಲ್ಲ ಹೋಗೋದು ಎಲ್ಲಿಗೆ? IT ಕಂಪನಿಗೆ, ಆಯಿತಾ? ನೀವು ಇನ್ಫಾರ್ಮೇಷನ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಮಾಡಿ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಮಾಡಿ, ಬರುವ ಕಂಪನಿಗೆ ಎಲ್ಲರೂ ಎಲಿಜಿಬಲ್, ಯಾರು ಬೇಕಾದರೆ ಹೋಗ್ಬೋದು. ಒಳ್ಳೆ ಮಾರ್ಕ್ಸ್ ಇತ್ತಂದರೆ, ಒಳ್ಳೆ ಕೋಡಿಂಗ್ ನಾಲೆಜ್ ಇತ್ತಂದರೆ, ಫೈನಲ್ಲ ಅದು ನಿಮಗೆ ಆ ಏರಿಯಾದಲ್ಲಿ ಬರ್ತದೆ. ಕ್ಲಿಯರ್? ಓಕೆ, ಇದು ಬಿಟ್ಟರೆ ಮತ್ತೆ ಈಗ ಕಂಪ್ಯೂಟರ್ ಸೈನ್ಸ್ ಎಲ್ಲ ಆಯಿತು, ಎಲ್ಲ ಆಯಿತು. ಇನ್ನು ನೀವು ಇಂಜಿನಿಯರಿಂಗ್ ಮುಗಿದ ಮೇಲೆ ನನಗೆ MBA ಮಾಡಬೇಕು, ಹೈಯರ್ ಸ್ಟಡೀಸ್ ಮಾಡಬೇಕಂತ ಹೇಳ್ತೀರಾ. ಅದೊಂದು ಕಲ್ಚರ್ ಇದೆ ಇಲ್ಲಿ. ಇಂಜಿನಿಯರಿಂಗ್ ಮಾಡ್ತಾರೆ, ಹೈಯರ್ ಸ್ಟಡೀಸ್ಗೆ ಅಬ್ರಾಡ್ ಹೋಗ್ತಾರೆ. ಕೆನಡಾ, ಆಸ್ಟ್ರೇಲಿಯಾ, ಅಮೇರಿಕಾ, ಮಾಸ್ಟರ್ಸ್ ಅಂತ ಹೇಳ್ತೀವಿ ನಾವು, ಕೇಳಿದ್ರಾ? ಮಾಸ್ಟರ್ಸ್, ಗ್ರ್ಯಾಜುಯೇಷನ್ ಇಯರ್, ಮಾಸ್ಟರ್ಸ್ ಇನ್ ಅಮೇರಿಕಾ. ಈಗ ಕೇಳುವಾಗ ಹೇಳ್ತಾರೆ, ನಮ್ಮ ಹೇಳಿದ್ರೆ ಮಗ ಅಮೇರಿಕಾದಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದಾನೆ ಅಂತ. ಅದೇಗೆ? ಇಲ್ಲಿ ನೀವು ಇಟ್ಕೊಂಡು ಕೆಲವೊಂದು GRE ಎಕ್ಸಾಮ್ಸ್ ಎಲ್ಲ ಇದೆ, ಅದು ಬರೆದುಬಿಟ್ಟು ಅಬ್ರಾಡ್ಗೆ ಹೋಗಿ ಅಲ್ಲಿ 2 years ಸ್ಟಡಿ ಮಾಡ್ಬೋದು. ಸ್ಟಡಿ ಮಾಡಿದ ಮೇಲೆ ಮತ್ತೆ ಅಲ್ಲೇ ಜಾಬು ಮಾಡ್ಬೋದು, ಅಥವಾ ವಾಪಸ್ ಇಂಡಿಯಾಗೆ ಬಂದು ಇಲ್ಲಿ ಸಹ ಜಾಬ್ ಮಾಡ್ಬೋದು. ಅದು ನಿಮ್ಮ ಸೈನ್ಸ್ ಸೆಕ್ಟ್ರಲ್ಲೇ ಬರ್ತದೆ, ಗೊತ್ತಾಯ್ತಾ? ಇನ್ನೊಂದು ಕೋರ್ಸ್ ಇದೆ, ಅದರ ಬಗ್ಗೆ ಯಾರು ಮಾತಾಡಲಿಲ್ಲ. ಆ್ಯಕ್ಚುಲಿ ನಿಮ್ಗೆ ಹಸಿವಾದಾಗ ಏನು ಮಾಡ್ತೀರಾ? ಹಸಿವಾದಾಗ ಏನು ಮಾಡ್ತೀರಾ? ತಿನ್ನಲ್ವಾ? ಅದಕ್ಕೂ ಒಂದು ಕೋರ್ಸ್ ಇದೆ, ಹೋಟೆಲ್ ಮ್ಯಾನೇಜ್ಮೆಂಟ್. ಕೇಳಿದ್ದೀರಾ? ಹೋಟೆಲ್ ಮ್ಯಾನೇಜ್ಮೆಂಟ್. ಈಗ ನೀವು ದೊಡ್ಡ ದೊಡ್ಡ ಹೋಟೆಲ್, ಸ್ಟಾರ್ ಹೋಟೆಲ್ಗೆ ಹೋಗೋವರೆಲ್ಲ ನೀಟಾಗಿ ಡ್ರೆಸ್ ಮಾಡಿಕೊಂಡು ಹೇಗೆ ಸರ್ವ್ ಮಾಡೋದು, ಟೇಬಲ್ ಇಥಿಕ್ಸ್ ಎಲ್ಲ ಹೇಳ್ತಾರಲ್ಲ. ಚೆಫ್ಸ್, ಮಾಸ್ಟರ್ ಚೆಫ್ ಅಂತ ಇವೆಂಟ್ಸ್ ನೋಡಿದ್ರಲ್ಲ. ಸೊ ದೀಸ್ ಆರ್ ಆಲ್ಸೋ ನಥಿಂಗ್ ಬಟ್ ವೇರಿಯಸ್ ಕೋರ್ಸಸ್ ಆರ್ ದೇರ್. ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್, ಹೋಟೆಲ್ ಅಡ್ಮಿನಿಸ್ಟ್ರೇಷನ್. ಈಗ ಹೋಟೆಲ್ಗೆ ಹೋದ ಮ್ಯಾನೇಜರ್ಸ್ಗಳು ಇರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಓಷನ್ ಪೆಲ್ 5-star ಹೋಟೆಲ್, ವಿ ಹ್ಯಾವ್ ಅ ಮ್ಯಾನೇಜರ್ಸ್ ದೇರ್, ವೆಲ್ ಬಿಹೇವ್ಡ್, ವೆಲ್ ಎಕ್ವಿಪ್ಡ್. ಅದಕ್ಕೂ ಕೋರ್ಸ್ ಇದೆ, ಹೇಗೆ ಮಾಡಬೇಕು, ಹೇಗೆ ಕಸ್ಟಮರ್ ಜೊತೆ ಬಿಹೇವ್ ಮಾಡಬೇಕು, ಅದಕ್ಕೆ ಕ್ಲೀನಾಗಿದೆ. ಅದೇ ಥರ ಏರ್ ಹಾಸ್ಟೆಸ್ ಫ್ರಾಂಕ್ಲಿನ್ ಯೂನಿವರ್ಸಿಟಿ ಇದೆ, ಏರ್ ಹಾಸ್ಟೆಸ್ ಕೋರ್ಸಸ್, ಕರೆಕ್ಟ್ ಅಲ್ಲ? ಏರ್ ಹಾಸ್ಟೆಸ್ ಅನ್ನೋ ಡಿಗ್ರಿ ಇದೆ, ಫ್ಯಾಷನ್ ಡಿಸೈನಿಂಗ್ ಇದೆ, ಮತ್ತು ನಿಮ್ದು ಯಾವುದು ಹಾಸ್ಪಿಟಾಲಿಟಿ ಸ್ಟಡೀಸ್, ಎಲ್ಲದಕ್ಕೂ ಒಂದೊಂದು ಡಿಫ್ರೆಂಟ್ ಕೋರ್ಸ್ ಇದೆ. ಸೊ ಈಗ ಸೈನ್ಸಲ್ಲಿ ಕ್ಲಿಯರ್ ಆಯ್ತಲ್ಲ? ಸೊ ಎನಿ ಸೆಕ್ಷನ್ ಯು ಕ್ಯಾನ್ ಗೋ ಫ್ರಮ್ ಸೈನ್ಸ್. ಈವನ್ ಯು ಕ್ಯಾನ್ ಗೋ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಯಾಕೆ ಬೇಕು? ಟು ಬಿಕಮ್ DC ಅಲ್ವಾ? ಡಿ ಸಿ ಅಂತ ಗೊತ್ತಲ್ಲ, ಶಾಲಾ ಕಾಲೇಜುಗಳಿಗೆ ರಜಾಘೋಷ ಆಗಿದೆ ಅದಲ್ಲ, ನಿಮ್ಮ ಫೇವ್ರೇಟ್ DC. ಶಾಲಾ ಕಾಲೇಜುಗಳಿಗೆ ರಜೆ ಅಂದರೆ DC ನೆನಪಾಗ್ತಾರೆ. ಸೊ DC ಮಾಡಬೇಕಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಕರ್ನಾಟಕದಲ್ಲಿ ಬೇಕಾದರೆ KAS ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್.
ಈ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡಬೇಕು. ಅದಕ್ಕೆ ಸಪ್ರೇಟ್ ಎಕ್ಸಾಮ್ಸ್ ಇರ್ತದೆ, ಸ್ಟಾಫ್ ಸೆಲೆಕ್ಷನ್ ಕಂಬೈನ್ಡ್ ಎಕ್ಸಾಮ್ಸ್ ಅಂತ ಇದೆ, SSC UPSC ಅಲ್ಲಿ. ಇದನ್ನು ನೀವು ಬರೆದ ಮೇಲೆ ಔಟ್ ಆಫ್ ಎಂಟೈರ್ ಇಂಡಿಯಾ ಓನ್ಲಿ ಫ್ಯೂ ಆರ್ ದೇರ್ ವಿಲ್ ಬಿ ಗೆಟಿಂಗ್ ಸೆಲೆಕ್ಟೆಡ್ ಆ್ಯಂಡ್ ದೇ ವಿಲ್ ಬಿ ಅಪಾಯಿಂಟೆಡ್ ಇನ್ ಡಿಫ್ರೆಂಟ್ ಪೊಸಿಷನ್ಸ್. ಅದು ನಿಮ್ಮ ಸೈನ್ಸಲ್ಲೂ ಮಾಡ್ಬೋದು, ಗೊತ್ತಾಯ್ತಾ? ಸೊ ಇಟ್ಸ್ ಓಪನ್ ಟು ಆಲ್ ದ ಏರಿಯಾಸ್. ನೆಕ್ಸ್ಟ್ ಬಂದಾಗ ಕಾಮರ್ಸ್ಗೆ ಬರ್ತೀವಿ. ಓಕೆ, ಕಾಮರ್ಸಲ್ಲಿ ಏನಾದರೂ ಮಾಡ್ಬೋದು. ಸ್ಟಾರ್ಟ್ಸ್ ಫ್ರಮ್ BCom, BBM, MCom ಮತ್ತು CA ಮತ್ತು ಇನ್ನು ICWS ಅಂತ ಕೆಲವು ಡಿಫ್ರೆಂಟ್ ಕೋರ್ಸಸ್ಗಳಿದೆ, ಅದನ್ನು ಸಹ ಮಾಡ್ಬೋದು. ಚಾರ್ಟರ್ಡ್ ಅಕೌಂಟೆಂಟ್ ಸರ್ವಿಸಸ್ ಮತ್ತು ಬ್ಯಾಂಕಿಂಗ್ ರಿಲೇಟೆಡ್ ಸೆಕ್ಟರ್ಸ್ಗೆ ಬ್ಯಾಂಕ್ ಎಕ್ಸಾಮ್ಸ್, IBPS ಅಂತ ಬರ್ತಾರೆ, ಬ್ಯಾಂಕಿಂಗ್ ಸರ್ವಿಸ್ ಎಕ್ಸಾಮ್ಸ್, ಇದೆಲ್ಲ ನೀವು ಬರಿಬೋದು. ಇದೆಲ್ಲ ಬರೆದ್ರೆ ಅಂದರೆ ಕಾಮರ್ಸ್. ಅಕೌಂಟೆನ್ಸಿ ಇಸ್ ದ ಮೇಜರ್ ಥಿಂಗ್. ಅಕೌಂಟ್ಸ್ ಇನ್ ರೈಟ್, ದಸ್ ಒನ್ ಸಬ್ಜೆಕ್ಟ್ ಕಾಲ್ಡ್ ಆಸ್ ಅಕೌಂಟ್ಸ್ ಇನ್ ಕಾಮರ್ಸ್. ಆ ಅಕೌಂಟ್ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಜಾಸ್ತಿ ನಾಲೆಜ್ ಇರಬೇಕು, ಅಲ್ಲಿ ಕಾಮರ್ಸ್ ಸೆಕ್ಟರಲ್ಲಿ ಬರ್ತದೆ. ಆಮೇಲೆ ನೀವು ಬರೋದು ನೆಕ್ಸ್ಟ್ ಸೆಕ್ಟರ್ ಇಸ್ ಅಂತ ಆರ್ಟ್ಸ್ ಸೆಕ್ಟರ್. ಆರ್ಟ್ಸಲ್ಲಿ ನೀವು ಹೇಳಿದಾಗೆ ಲಿಟ್ರೇಚರ್, ಈಗ ನೀವು ವಿಲಿಯಮ್ ಶೇಕ್ಸ್ಪಿಯರ್ಸ್ ಎಲ್ಲ ಕೇಳಿದಿರಲ್ಲ, ಈ ರೈಟ್ ಸಮ್ ಸಾಂಗ್ಸ್, ಪೋಯಮ್ಸ್, ಲಿಟ್ರೇಚರ್ ಅಂತ ಹೇಳ್ತೀವಿ ನಾವು. ಸಾಹಿತ್ಯ, MA ಇನ್ ಲಿಟ್ರೇಚರ್, ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಲಿಟ್ರೇಚರ್. ಅದೇ ಥರ LLB ಮಾಡ್ಬೋದು. LLB ಲಾಸ್ಗೆ ಹೋಗೋವರೆಲ್ಲ LLB ಮಾಡ್ಬೋದು. ಅದರ ಜೊತೆಗೆ ಬೇರೆ ಆರ್ಟ್ಸ್ ಇಟ್ಕೊಂಡು ಬೇರೆ ಡಿಫ್ರೆಂಟ್ ಮೈನರ್ ಕೋರ್ಸಸ್ಗಳಿದೆ. ಇದಲ್ಲದೆ ಇನ್ನೊಂದು ಎರಡು ಕೇಳಿದ್ದೀರಾ, BCA ಮತ್ತು MCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಆ್ಯಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಸೈನ್ಸ್ ತೊಗೊಂಡ್ರೆ ಇದು ಸಹ ಮಾಡ್ಬೋದು. ಇಂಜಿನಿಯರಿಂಗಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ 3 years ಆಫ್ BCA, 2 years ಆಫ್ MCA, ಅದು ಈಕ್ವಲೆಂಟ್ ಬರ್ತದೆ. ಇಲ್ಲಿ 5 years ಮಾಡಿದ್ರೆ ಅನ್ನೋದಲ್ಲ, ಅದು 3+2ಗೆ ಈಕ್ವಲೆಂಟ್ ಆಗುತ್ತೆ. ಇನ್ನೊಂದೇನೆಂದರೆ ನಿಮಗೆ PUC ಮಾಡ್ಕೊಂಡು ಇಂಜಿನಿಯರಿಂಗ್ ಹೋದರೆ 4 years, ಅದೇ SSLCಯಲ್ಲಿ ಡಿಪ್ಲೊಮಾ ಮಾಡ್ಕೊಂಡು ಇಂಜಿನಿಯರಿಂಗ್ ಬಂದಂದರೆ 3 years. ಡಿಪ್ಲೊಮಾ ಕೇಳಿದ್ರಲ್ಲ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ. ಸೊ ಡಿಪ್ಲೊಮಾಗೂ ಹೋಗ್ತಾರೆ ಮಕ್ಕಳು. ಡಿಪ್ಲೊಮಾದಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಇರ್ತದೆ, ಅಲ್ಲಿಂದ ಡೈರೆಕ್ಟ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಎಂಟ್ರಿ ಕೊಡ್ತಾರೆ. ಸೊ ನೀವು PUC ಮಾಡಿ ಡಿಪ್ಲೊಮಾ ಮಾಡಿ ಸಹ ಇಂಜಿನಿಯರಿಂಗ್ ಮಾಡ್ಬೋದು, ಆವಾಗ ನಿಮಗೆ ಜಾಸ್ತಿ ನಾಲೆಜ್ ಬರ್ತದೆ. ಇಲ್ಲಾಂದರೆ ಖಾಲಿ ಡಿಪ್ಲೊಮಾ ಮಾಡ್ಕೊಂಡು ಬಂದರೆ ಅಂದರೆ ಮ್ಯಾಥ್ಸ್ ಸ್ವಲ್ಪ ಕಷ್ಟ ಆಗುತ್ತೆ, ಅಲ್ಲಿ ಮ್ಯಾಥ್ಸ್ ಕ್ಲಿಯರ್ ಮಾಡಬೇಕಾಗುತ್ತೆ ಇಂಜಿನಿಯರಿಂಗಲ್ಲಿ. ಕ್ಲಿಯರಾ? ಓಕೆ. ಮತ್ತು ಅದೇ ಥರ ಮಾಸ್ ಮೀಡಿಯಾ ಇದೆ, ನಾನು ಹೇಳಿದಾಗೆ ಮಾಸ್ ಮೀಡಿಯಾ, ಜರ್ನಲಿಸಮ್. ಅದೇ ಥರ ನಿಮಗೆ ಪ್ರೊಫೆಷ್ನಲ್ ಆಗಿ ದಿಸ್ ಆರ್ ದ ಪ್ರೊಫೆಷ್ನಲ್ ಕೋರ್ಸಸ್, ಆಯಿತಾ? ಅದರ್ ದೆನ್ ಪ್ರೊಫೆಷ್ನಲ್ ಕೋರ್ಸ್ ದೇರ್ ಆರ್ ಸಮ್ ಕೋರ್ಸಸ್ ಕಾಲ್ಡ್ ಆಸ್ 6 months 1 year ಕೋರ್ಸಸ್ ಇರ್ತದೆ. ಕೇಳಿದ್ದೀರಾ? ಈಗ ಏನಾಗುತ್ತೆ, ನಿಮಗೆ 4 ವರ್ಷ ಕಲಿಯೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಒಂದೇ ವರ್ಷದಲ್ಲಿ ಏನಾದರೂ ಮಾಡಿ ಕಲಿಬೇಕಂತ ಅವಾಗ ನೀವು ನೋಡಿರ್ಬೋದು, ITI ಅಂತ ಇರ್ತದೆ, ಫಿಟ್ಟಿಂಗ್ ಕೋರ್ಸ್ ಅಂತ ಇರ್ತದೆ, AC ಟೆಕ್ನಿಷಿಯನ್ ಕೋರ್ಸ್ ಅಂತ ಇರ್ತದೆ. ಅಂದರೆ ಈಗ ದುಬೈಯಲ್ಲಿ ಇಮಿಡಿಯೇಟ್ ಜಾಬ್ ಓಪನಿಂಗ್ಸ್ ಬಂತಂದರೆ ಯಾರಾದರೂ ಹೇಳ್ತಾರೆ ಇಲ್ಲಿ ಒಂದು ಜಾಬ್ ಓಪನಿಂಗ್ ಇದೆ ಮಾರಿ, ಬಟ್ ಇದು ಗೊತ್ತಿರಬೇಕಂತ, ಆವಾಗ ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಹೇಳ್ತೀವಿ ನಾವು. ಈ 6 months AC ಟೆಕ್ನಿಷಿಯನ್ ಕಲ್ತುಬಿಟ್ಟು ಅಬ್ರಾಡ್ಗೆ ಫ್ಲೈ ಮಾಡ್ಬೋದು, ಗೊತ್ತಾಯ್ತಾ? ಸೊ ಅದೇ ಥರ ನಾನು ಹೇಳಿದ್ದಲ್ಲ, ನಿಮಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತ ಒಪ್ಸಿರ್ತದೆ. ಅಲ್ಲಿ ಕೆಲವು 3 ಸ್ಕೂಲ್ ಆಫ್ ಅಕಾಡೆಮೀಸ್ ಇರ್ತದೆ. AR ರೆಹಮಾನ್ ಮ್ಯೂಸಿಕ್ ಸ್ಕೂಲ್ ಅಕಾಡೆಮಿ ಮತ್ತು ರವಿ ಬಸ್ರೂರ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಕಾಡೆಮಿ. ಅಲ್ಲಿ ಹೋಗಿಬಿಟ್ಟು 1 or 2 years ನೀವು ಮ್ಯೂಸಿಕಲ್ಲಿ ಸರ್ಟಿಫಿಕೇಷನ್ ಸಿಕ್ತಂದರೆ ಯು ಕ್ಯಾನ್ ಪ್ರಾಕ್ಟೀಸ್ ದ ಮ್ಯೂಸಿಕ್ ಆಲ್ಸೋ. ಬಟ್ ದೀಸ್ ಥಿಂಗ್ಸ್ ಆ್ಯಸ್ ಐ ಟೋಲ್ಡ್ ಯು, ಆಲ್ವೇಸ್ ಕೀಪ್ ಇಟ್ ಆ್ಯಸ್ ಅ ಹಾಬೀಸ್, ಆಯಿತಾ? ಅಂದರೆ ಫುಲ್ ಟೈಮ್ ಮಾಡೋದು ತುಂಬ ಕಷ್ಟ, ಯಾಕಂದರೆ ಆಲ್ರೆಡಿ ದ್ಯಾಟ್ ಇಂಡಸ್ಟ್ರೀಸ್ ಆರ್ ನಾಟ್ ದ್ಯಾಟ್ ಮಚ್ ಫ್ಲೆಕ್ಸಿಬಲ್ ಫಾರ್ ಅಸ್, ಆಯಿತಾ? ಒಂದು ಪಾರ್ಟ್ ಟೈಮಲ್ಲಿ ಒಂದು ನೋಡಿಕೊಂಡು ನಮ್ಮ ಎಂಟರ್ಟೈನ್ಮೆಂಟ್ಗಾಗೋ ಅಥವಾ ಯಾರಿಗಾದ್ರೂ ಒಂದು ಸಾಂಗ್ಸ್ ಕೇಳಿದರೆ ಮಾಡಿ ಸಿಂಗಿಂಗ್ ಮಾಡಿಕೊಂಡು ಮಾಡ್ಬೋದು. ಬಟ್ ಒಟ್ಟಿಗೆ ಅಂತ ಒಂದು ಜಾಬ್ ಇರಲೇಬೇಕಾಗುತ್ತೆ, ಆಯಿತಾ? ಅದನ್ನು ನೀವು ಈ ಪರ್ಟಿಕ್ಯುಲರ್ ಕೆರಿಯರ್ ಗೈಡೆನ್ಸಲ್ಲೇ ನೋಡಬೇಕಾಗುತ್ತೆ. ಫೈನ್. ಸೊ ಇಷ್ಟು ಕೋರ್ಸಸ್ಗಳಿದೆ. ಸೊ ನನ್ನಿಂದ ಆದಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈಗ ನಿಮ್ಮ ಕಡೆಯಿಂದ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಮತ್ತು ನಾನು ಮೈಕನ್ನು ನಮ್ಮ ಶ್ರೀನಿವಾಸ್ ಸರ್ ಕೈಗೆ ಕೊಡ್ತಾಯಿದ್ದೀನಿ. ಏನಾದರೂ ಡೌಟ್ಸ್ ಇದೆಯಾ? ಆಲ್ಮೋಸ್ಟ್ ಎಲ್ಲ ಗ್ಲಿಮ್ಸಸ್ ಕೊಟ್ಟೆಲ್ಲ ನಾನು. ಅದರ ಒಳಗಡೆ ಏನೇನಿದೆ ಹೇಳಿಲ್ಲ, ಅದು ನೀವು ಹೋದ್ಮೇಲೆ ಮಾತ್ರ ಗೊತ್ತಾಗುತ್ತೆ. ಒಳಗಡೆ ಇರುವಂಥ ಸಬ್ಜೆಕ್ಟ್ಸ್ಗಳು ಯಾವುದು ಮತ್ತು ಹೇಗೆ ಕಲಿಬೇಕು, ಏನು ಮಾಡಬೇಕಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಓವರಾಲ್ ವೆನ್ ಯು ಥಿಂಕ್ ಅಲ್ಲ, ಸೈನ್ಸ್ ವಿಲ್ ಗಿವ್ ಯು ಮೇಜರ್ ಆಫ್ ದ ಡಿವಿಯೇಷನ್ಸ್ ಈವನ್ ಇಫ್ ಯು ಗವರ್ ಸೆಕೆಂಡ್ PUC ಆದಮೇಲೆ ಸಹ ನಿಮಗೆ ಚೂಸ್ ಮಾಡೋದು ಜಾಸ್ತಿ ಆಪ್ಷನ್ ಇರೋದು ಸೈನ್ಸ್ ಸೈಡಲ್ಲಿ. ಕಾಮರ್ಸಲ್ಲಿ ಚೂಸ್ ಮಾಡ್ಬೋದು, ಬಟ್ ಬ್ಯಾಕ್ ಬರೋಕ್ಕಾಗಲ್ಲ. ಅಂದರೆ ಮತ್ತೆ ನಿಮಗೆ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ಕಾಮರ್ಸ್ ಚೂಸ್ ಮಾಡಿಕೊಂಡ್ರೆ ಅಲ್ಲಿ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಸೈನ್ಸ್ ಚೂಸ್ ಮಾಡಿದರೆ ಬ್ಯಾಂಕ್ಗೂ ಹೋಗ್ಬೋದು, ಮತ್ತು LLBನೂ ಮಾಡ್ಬೋದು, IAS ಮಾಡ್ಬೋದು, ಆಯಿತಾ? ಅಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ. ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಸೈನ್ಸ್ ರಿಲೇಟೆಡ್ಗೆ ಹೋಗೋಕ್ಕಾಗಲ್ಲ, ಅದು ಬಿಟ್ಟರೆ ಬೇರೆದೆಲ್ಲ ಹೋಗ್ಬೋದು, ಆಯಿತಾ? ಫೈನ್. ಡೌಟ್ಸ್ ಮಾತಾಡಿಯಲ್ಲ, ನಾನು ಒಬ್ಬನೇ ಮಾತಾಡ್ತಿದ್ದೀನಿ ಆವಾಗಿಂದ. ಇಂಟ್ರ್ಯಾಕ್ಷನ್ಸ್ ಏನೋ ಡೌಟ್ಸ್ ಇದ್ದರೆ ಕೇಳಿ. ಇಲ್ವಾ? ಯಾಕೆ? ಅರ್ಥ ಆಯ್ತಾ? ಒಂದೇ ಗಂಟೆಲಿ ಎಲ್ಲ ಫೈನ್. ಲಾಸ್ಟ್ ಬೆಂಚ್ ಗೊತ್ತಿಲ್ವಾ? ಏನಾದರೂ ಇದ್ದರೆ ಕೇಳಿ. ಈಗ ಯಾಕಂದರೆ ಇದು ನಿಮ್ಮ ಕ್ರೂಷಿಯಲ್ ಸ್ಟೇಜ್.
ಯಾವುದು ತಲೆಯಲ್ಲಿ ಯಾವುದೋ ಇಟ್ಕೊಂಡು ಮತ್ತು ಯಾವುದು ಪೇರೆಂಟ್ಸ್ ಹೇಳಿದ್ರಂತ ಜಾಯ್ನ್ ಆಗಿ ಮತ್ತೆ ಮಿಡ್ಲಲ್ಲೆಲ್ಲ ಡ್ರಾ ಆಗಬೇಕು. ಈಗ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತು ನಿಮ್ಮ ಖುಷಿನೇ ಅವರ ಖುಷಿ ಅಂತ. ಅಲ್ವಾ ಪೇರೆಂಟ್ಸ್ಗಳೇ? ಹಾಂ ಅಲ್ವಾ? ಯಾಕಂದರೆ ಮತ್ತೆ ಅವರು ಸೈನ್ಸ್ ತೊಗೊಳ್ಳಿ ಅಂತ ನೀವು ತೊಗೊಳೋದು, ಅವರು ಕಾಮರ್ಸ್ ತೊಗೊಳ್ಳಿ ಅಂತ ನೀವು ತೊಗೊಂಡು ಮತ್ತು ನೀವು ಕಲೀಲಿ ಅಂದರೆ ಅವ್ರಿಗೇನೆ ಪ್ರಾಬ್ಲಮ್ ಅಲ್ಲ ಲಾಸ್ಟ್ಗೆ, ಪಾಪ ಕಲಿಯೋರು ನೀವು ಅಲ್ವಾ? ಡೌಟ್ಸ್ ಇದ್ದರೆ ಕೇಳಿ. ಇಲ್ವಾ? ಡೌಟ್ಸ್ ಇಲ್ವಾ? ಮಾತಾಡೋದಿಲ್ವಾ? ಗರ್ಲ್ಸ್ ಆ ಕಡೆ ಆಲ್ ಕ್ಲಿಯರ್, ನೋ ಡೌಟ್ಸ್, ನೋ ಕ್ವೆರೀಸ್ ದಿಸ್ ಸೈಡ್? ನೋ. ಏತನ್ಸುತ್ತೆ ಅಂತ ಖಾಲಿ 45 ಮಿನಿಟ್ಸ್ ಆಗಿದೆ ಅಷ್ಟೇ, ಮಾತಾಡಲ್ಲ ಏನಾದರೂ? ಓಕೆ, ಬೇರೆ ಬೇರೆ ಯಾವುದಾದ್ರೂ ಕೋರ್ಸ್ ನಿಮ್ಮ ತಲೆಯಲ್ಲಿ ಕ್ರಾಶ್ ಆಗ್ತಾ ಉಂಟಾ? ಇಷ್ಟ ಅಲ್ಲದೆ ಹೈಯೆಸ್ಟ್ ಡಿಗ್ರಿ ಯಾವುದು? ನಾನು ಒಂದು ಕ್ವಶನ್ ಕೇಳಿದೆ, ಈಗ ನಿಮಗೆ ಡೌಟ್ಸ್ ಇಲ್ಲ, ನನಗೆ ಡೌಟ್ಸ್ ಇದೆ, ನೀವು ಹೇಳಿ. ಹೈಯೆಸ್ಟ್ ಡಿಗ್ರಿ ಯಾವುದು ಹೇಳಿ? ನಿಮಗೆ ಡೌಟ್ಸ್ ಇಲ್ಲ, ನನಗೆ ಡೌಟ್ಸ್ ಇದೆ, ನೀವು ಹೇಳಿ. ನನಗೆ ಈಗ ಯಂಗೆಸ್ಟ್ ಜನ್ರೇಷನ್ ಹೇಳಿ, ಹೈಯೆಸ್ಟ್ ಡಿಗ್ರಿ ಯಾವುದು? ಅವನು ತುಂಬ ಕಲ್ತಿದ್ದಾನೆ ಮಾರೆ ಅಂತ ಹೇಳ್ತಾರಲ್ಲ ಎಲ್ಲ. ಹಾಂ, ಪಿ ಎಚ್ ಡಿ ಕಲ್ತಂದರೆ ಬೆಸ್ಟಾ? ಎಲ್ಲ ಮುಗಿದೋಯ್ತು. ಹಾಂ, ಪಿ ಎಚ್ ಡಿ ಕಲ್ತ್ರೆ ಸರ್ವಜ್ಞಾನ ಹೇಳಿ? ಅವನಿಗೆಲ್ಲ ಗೊತ್ತಿದೆ, ಅವ್ನು ದೊಡ್ಡ. ಹೌದಾ? ಮತ್ತು ಬೇರೆ ಯಾವ ಡಿಗ್ರಿ ಇದೆ ಹೇಳಿ ಅಲ್ಲ, ಯೋಚನೆ ಮಾಡಿ. ಯಾವ ಡಿಗ್ರಿ ಫಾರ್ ಎಕ್ಸಾಂಪಲ್, ಈಗ ಸೈನ್ಸ್ ಕಲಿತೆ ಟಾಪ್ ಹೋಯ್ತು, ಓಕೆ ಈಸ್ ಬೆಸ್ಟ್. ಕಾಮರ್ಸ್ ಕಲಿತೆ ಡೌನ್ ಆಯಿತು, ಈಸ್ ವರ್ಸ್ಟ್, ಹಾಗೆ ಹೇಳ್ತೀರಾ? ಇಲ್ಲ ಅಲ್ವಾ? ಎಲ್ಲ ಡಾಕ್ಟರ್ ಆದರೆ ಮತ್ತೆ ನಮಗೆ ಬ್ಯಾಂಕ್ ಮ್ಯಾನೇಜರ್ ಬೇಡವಾ? ಬೇಕಲ್ಲ, ಡೈವರ್ಸಿಟಿ ಬೇಕೇ ಬೇಕಲ್ವಾ? ಸೊ ದರ್ ಇಸ್ ನಥಿಂಗ್ ಲೈಕ್ ದಿಸ್ ಡಿಗ್ರಿ ಇಸ್ ದ ಟಾಪ್. ಅದು ಇಟ್ಕೋಬೇಡ ಆಯ್ತು ತಲೆಯಲ್ಲಿ. ಪಿ ಎಚ್ ಡಿ ಮಾಡಿದವನು ಟಾಪ್ ಅಲ್ಲ. ಪಿ ಎಚ್ ಡಿ ನಂತರನೂ ಕೋರ್ಸ್ ಇದೆ ಗೊತ್ತಾ ನಿಮಗೆ? ಪೋಸ್ಟ್ ಡಾಕ್ಟ್ರಲ್ ಅಂತ ಹೇಳ್ತೀವಿ ನಾವು. ಪಿ ಎಚ್ ಡಿ ಮುಗಿದ ತಕ್ಷಣ ಡಾಕ್ಟ್ರೇಟ್ ಸಿಗ್ಬೋದು, ಅದರ ನೆಕ್ಸ್ಟ್ ಸಹ ಇನ್ನೂ ಕೋರ್ಸ್ ಇದೆ. ಸೊ ಈ ಟೀಚಿಂಗ್ ಲರ್ನಿಂಗ್ ಇದೆ ಅಲ್ಲ, ದಿಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್. ನಾನು ಇವತ್ತು ನನಗೆ ಗೊತ್ತಿದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಇನ್ನೊಬ್ಬ ಯಾರೋ ಬಂದು ಅದಕ್ಕಿಂತ ಜಾಸ್ತಿ ಕಲಿತು ಮುಂದೆ ಹೋಗ್ಬಿಡ್ತಾನೆ. ಕೇಳಿದ್ರಲ್ಲ ಒಂದು ಒಳ್ಳೆ ಸ್ಟೋರಿ, ನೋಡಿದ್ರೆ ಅದು ಎಂತ ಆಮೆ ಮತ್ತು ಮೊಲ, ಅದು ಏನಾಗಿತ್ತು ಅಲ್ಲಿ ಸ್ಟೋರಿಯಲ್ಲಿ? ಸೊ ಲೈಫ್ ಲಾಂಗ್ ಲೆಸನ್ ಅದು. ಸ್ಪೀಡಾಗಿ ಬಂದುಬಿಟ್ಟು ಕೂತ್ಕೊಂಡು ನಿದ್ದೆ ಮಾಡಿದರೆ ಆಮೆ ಮೇಲೆ ಬಂದು ಓವರ್ಟೇಕ್ ಮಾಡಿ ಹೋಯ್ತು ಅದು ಅಲ್ವಾ? ಅದು ಅಲ್ಲಿಗೆ ಕತೆ ಮುಗಿಯಲ್ಲ, ಇನ್ನೂ 3 ಕತೆ ಇದೆ ಅದರಲ್ಲಿ. 3 ಕತೆನ ಕೇಳಿದಿರಾ? ಅದಾದಮೇಲೆ ಏನು ಬರ್ತಾರೆ? ಆ ಮೊಳ ಸ್ಪೀಡಾಗಿ ಇದು ಆಮೆ ಹೋಗುತ್ತಲ್ಲ, ಬಟ್ ಅಲ್ಲಿ ಇದು ಬರ್ತದೆ, ನದಿ ಬಂದಿರ್ತದೆ, ನದಿ. ಅದನ್ನು ಇದು ಮೊಳಕ್ಕೆ ಕ್ರಾಸ್ ಅದು ಆಮೆಗೆ ಕ್ರಾಸ್ ಮಾಡಬೇಕಾಗಲ್ಲ, ಮೊಳಕ್ಕೆ ಕ್ರಾಸ್ ಮಾಡೋಕ್ಕಾಗಲ್ಲ. ಮತ್ತು ಲಾಸ್ಟ್ಗೆ ಏನು ಮಾಡ್ತಾರೆ? ಅದು ಅದರ ಬೆನ್ನಿ ಮೇಲೆ ಕೂತ್ಕೊಂಡು ಹೋಗುತ್ತೆ, ಮತ್ತು ಅಲ್ಲಿಂದ ಇದು ಸ್ಪೀಡಾಗಿ ಹೋಗುತ್ತೆ. ಅದು ತುಂಬ ದೊಡ್ಡ ಸ್ಟೋರಿ ಇದೆ. ಅದು ಕಲಿತ್ರೆ ನೀವು ಅಲ್ಲಿ ಆಲ್ಮೋಸ್ಟ್ ಲೈಫ್ನ ಎಲ್ಲ ಲೆಸನ್ಸ್ ಅಲ್ಲಿ ಗೊತ್ತಾಗುತ್ತೆ ಅಲ್ಲ. ಸೊ ಮೇಯ್ನ್ ಥಿಂಗ್ ನಿಮ್ಮ ಲೈಫಲ್ಲಿ ಏನು ಮಾಡಬೇಕಂದ್ರೆ, ಕೋರ್ಸಸ್ ಎಲ್ಲ ಆಯ್ತು, ಈಗ ನೀವು ಜಾಯ್ನ್ ಆಗಿದ್ದೀರಾ ಅಲ್ಲ, ಇನ್ನು ಚೇಂಜ್ ಮಾಡೋಕ್ಕೂ ಆಗಲ್ಲ, ಬಿಟ್ಬಿಡಿ, ಆಲ್ಮೋಸ್ಟ್ ಆಗಿದೆ. ನೆಕ್ಸ್ಟ್ ಫ್ಯೂಚರ್ ಏನು ಮಾಡಬೇಕು ನೀವು? ಏನು ಮಾಡಬೇಕು ಹೇಳಿ? ಪೇರೆಂಟ್ಸ್ ನಿಮ್ಮನ್ನು ಜಾಯ್ನ್ ಮಾಡಿಸಿದ್ದಾರೆ, ಎಲ್ಲ ಆಯ್ತು, ಈಗ ಅವರ ಕಡೆಯಿಂದ ಎಲ್ಲ ಬೇಕಾದದ್ದೆಲ್ಲ ಕೊಟ್ಟಿದ್ದಾರೆ ನಿಮಗೆ. ಈಗ ನೆಕ್ಸ್ಟ್ 2 ಇಯರ್ಸ್ ನೀವು ಸ್ಟ್ರಗಲ್ ಮಾಡಬೇಕು, ನೀವು ಕಲಿಬೇಕು, ಸರಿಯಾಗಿ ಕಲಿಬೇಕು. ಓಕೆ, ನಿಮಗೆ ಒಂದು ಫೈನಲ್ ಆಗಿ 2 ಮಿನಿಟ್ಸ್ ಒಂದು ಕತೆ ಹೇಳಿಬಿಟ್ಟು ನಾನು ಸ್ಟಾಪ್ ಮಾಡ್ತೀನಿ ಆಯಿತಾ? ಒಂದು ಸಣ್ಣ ಕತೆ ಹೇಳ್ತೀನಿ. ಓಕೆ ಫೈನ್. ಕತೆ ಅಂದರೆ ಎಲ್ಲರಿಗೂ ಇಷ್ಟ ಅಲ್ಲ? ಇಷ್ಟು ಹೊತ್ತು ಭಾಷಣ ಮಾಡ್ತಿದ್ದೆ ಮರಿ, ಫೈನಲಿ ಕತೆ ಹೇಳ್ತಿದ್ದಾರೆ ಅಂತ. ಓಕೆ ಎಲ್ಲರಿಗೆ ಗ್ರ್ಯಾಂಡ್ ಪೇರೆಂಟ್ಸ್ ತುಂಬ ಇಷ್ಟ ಅಲ್ಲ? ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜ ಅಜ್ಜಿ ಎಲ್ಲರ ಮನೇಲಿದ್ದಾರೆ. ಓಕೆ ಫೈನ್. ಒಂದು ಸತಿ ಏನಾಯ್ತಂದರೆ, ಈ ಮೊಮ್ಮಗನಿಗೆ, ಕನ್ನಡ ಫೈನ್ ಅಲ್ಲ, ಮೊಮ್ಮಗನಿಗೆ ಅಜ್ಜ ಬಂದು 2 ಗಿಡ ಕೊಟ್ಟರು, ಸಣ್ಣ ಗಿಡ ಆಯಿತಾ. ಇದನ್ನು ಚೆನ್ನಾಗಿ ನೀರೆಲ್ಲ ಹಾಕಿ ಗೊಬ್ಬರ ಎಲ್ಲ ಹಾಕಿ ಪೋಷಣೆ ಮಾಡು ಅಂತ ಹೇಳಿದರು. ಸೊ ಅದರಲ್ಲಿ ಒಂದನ್ನು ಅವನು ಏನು ಮಾಡ್ದೆ ಅಂದರೆ ಅವನ ತೋಟದಲ್ಲೇ ನಡೆದ್ಬಿಟ್ಟ ಆಯಿತಾ. ಅಲ್ಲಿ ನೀರೆಲ್ಲ ಆಗ್ತಾಯಿದ್ದ, ಎಲ್ಲ ಮಾಡಿದೆ. ಇನ್ನೊಂದನ್ನು ಹೊರಗಡೆ ಗ್ರೌಂಡ್ ಕಡೆ ಬಿಸಾಕ್ಬಿಟ್ಟ. ಮತ್ತೆ ನೋಡೋಕ್ಕೆ ಹೋಗಲಿಲ್ಲ ಅವನು ಏನಾಗಿದೆ ಅಂತ. ಸೊ ಏನಾಯಿತು, ಡೇಸ್ ಪಾಸ್ ಆಯಿತು. ಇದು ತಾತ ಏನು ಹೊರಗಡೆ ಹೋಗಿದ್ದರು, ಮತ್ತು ಎಷ್ಟೋ ವರ್ಷಗಳ ನಂತರ ವಾಪಸ್ ಬಂದರು. ಕತೆ ಫಾಲೋಯಿಂಗ್ ಅಲ್ಲ, ಇಂಟರ್ವಲ್ ಆಗಿಲ್ಲ ಆಯಿತಾ. ಓಕೆ, ಎಷ್ಟೋ ವರ್ಷ ಆದಮೇಲೆ ಅವರು ವಾಪಸ್ ಬಂದು ಮೊಮ್ಮಗನ ಹತ್ರ ಕೇಳಿದರು, ಈ ಗಿಡ ಹೇಗಿದೆ ಈಗ ಅಂತ, ಏನು ಮಾಡಿದೆ ಅಂತ. ಚೆನ್ನಾಗಿ ನೀರೆಲ್ಲ ಹಾಕಿಬಿಟ್ಟು ಇದಾಗಿದ್ದೀನಿ, ಈಗ ದೊಡ್ಡ ಮರ ಆಗಿದೆ, ಬನ್ನಿ ನೋಡೋಣ ಅಂತ ಹೋಗ್ತಾರೆ. ಹೋಗುವಾಗ ಹೌದು, ತುಂಬ ದೊಡ್ಡ ಮರ ಆಗಿರ್ತದೆ, ಅದರಲ್ಲಿ ಹಣ್ಣು ಬಂದಿರ್ತದೆ, ಎಲ್ಲ ಚೆನ್ನಾಗಿರ್ತದೆ, ಗೊತ್ತಾಯ್ತಲ್ಲ. ಎಲ್ಲ ಒಬ್ವಿಯಸ್ಲಿ ಅಲ್ಲ, ನಿಮಗೆ ಬೇಕಾದೆಲ್ಲ ಕೇಳಿ ಟೈಮಲ್ಲಿ ಕೊಟ್ಟು ತುತ್ತು ತಿನ್ನಿಸಿ ಎಲ್ಲ ಪೋಷಣೆ ಮಾಡಿದಾಗ ನೀವು ಒಬ್ವಿಯಸ್ಲಿ ಚೆನ್ನಾಗಿ ಬೆಳಿತೀರಲ್ಲ, ಕರೆಕ್ಟ್ ಅಲ್ಲ? ಸೊ ಅದೇ ಥರ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ಆತನಿಗೆ. ಎಲ್ಲ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ, ಸರಿಯಾಗಿದೆ ಅಂತ. ಆಮೇಲೆ ಹೇಳಿದರು, ಇನ್ನೊಂದು ಕೊಟ್ಟಿದ್ದಲ್ಲ, ಏನು ಮಾಡಿದೆ ಅಂತ. ಇನ್ನೊಂದು ಅದು ಎಲ್ಲೋ ಬಿಸಾಕ್ಬಿಟ್ಟಿದ್ದೀನಿ ಅಲ್ಲಿ
ಗ್ರೌಂಡ್ ಹತ್ರ ಇದೆ, ಹೌದಾ ಅದನ್ನು ನೋಡು ಅಂತ ಹೋಗಕ್ಕೆ ಇಬ್ಬರು ಹೋದರು ನೋಡೋಕ್ಕೆ ಅಂತ. ಸೊ ಏನಾಗಿತ್ತು? ಹಾಂ, ಸತಿತಾ? ಮತ್ತು ಏನಾಗಿತ್ತು? ಹಾಂ, ತಾತ ಮತ್ತು ಮೊಮ್ಮಗ ಹೋಗಿ ನೋಡಿದರು. ನೋಡುವಾಗ ಅವ್ರಿಗೆ ಏನಾಗಿತ್ತು ಅಂದರೆ ಶಾಕ್ ಆಗಿತ್ತು. ಯಾಕೆ ಹೇಳಿ? ಇಲ್ಲಿ ಮರ ಆಗಿ ಬೆಳೆದಿತ್ತು, ಅದು ದೊಡ್ಡ ಎಮ್ಮರ ಆಗಿ ಬೆಳೆದಿತ್ತು. ಯಾಕೆ? ಅದನ್ನು ನೋಡ್ಕೊಳ್ಳೋಕ್ಕೆ ಯಾರು ಇರಲಿಲ್ಲ. ಹಾಂ, ಮಳೆ ಬಿರುಗಾಳಿ ಎಲ್ಲ ಸಿಗ್ತಿತ್ತು, ಅದು ಅದನ್ನೆಲ್ಲ ವಿತ್ಸ್ಟ್ಯಾಂಡ್ ಮಾಡಿತ್ತು. ಆಯಿತಾ? ಅವೆಲ್ಲ ವಿತ್ಸ್ಟ್ಯಾಂಡ್ ಮಾಡಿ ದೊಡ್ಡ ಜೈಜಾಂಟಿಕ್ ಟ್ರೀ ಆಗಿ ಬೆಳೆಯಿತು. ಜೈಜಾಂಟಿಕ್ ಟ್ರೀ ಆಗಿ ಬೆಳೆದಂದರೆ 100 ಜನಕ್ಕೆ ಶೆಲ್ಟರ್ ಕೊಡುವ ಟ್ರೀ ಆಯಿತು. ಇಲ್ಲಿ ಖಾಲಿ ಒಂದು 4-5 ಜನ ಕೂತ್ಕೋಬೋದು, ಅದರ ಅಂಡರಲ್ಲಿ ಎಷ್ಟೋ ಜನರಿಗೆ ನೆರಳು ಕೊಡುವಂಥ ಮರ ಆಗಿ ಅದು ಬೆಳೆಯಿತು. ಅದು ಹೇಗೆ ಸಾಧ್ಯ ಆಯಿತು? ಯಾಕಂದರೆ ಅದು ಕಂಫರ್ಟ್ ಝೋನ್ ಅಂತ ಹೇಳ್ತೀವಲ್ಲ ನಾವು, ಆ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ಅಂದರೆ ನಾನು ಖಾಲಿ ಇಷ್ಟು ಮಾತ್ರ 6 ಸಬ್ಜೆಕ್ಟ್ಸ್ಗೆ ಸ್ಟಿಕ್ ಆಗಿರ್ತೀನಿ, ಇದು ಕೊಟ್ಟದ್ದು ಮಾತ್ರ ಕಲಿತೀನಿ ಅಷ್ಟೇ ಅಂತ ಮಾಡಿಬಿಟ್ರೆ ನಾವು ಅಕಾಡೆಮಿಕಲಿ ಗ್ರೋ ಆಗ್ತೀವಿ, ಬಟ್ ಟೆಕ್ನಿಕಲಿ ಅಷ್ಟು ಸ್ಟ್ರಾಂಗ್ ಇರೋಲ್ಲ. ಕೆಲವು ಸರ್ತಿ ಏನಂದರೆ ನೀವು ನಿಮ್ಮಿಂದ ಕೂಡ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬೇರೆ ಬೇರೆ ಕಡೆಯಿಂದ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಬಿಟ್ಟು ಅಲ್ಲಿ ಎಕ್ಸ್ಟ್ರಾ ಕಳಲಿಕ್ಕೆ ಟ್ರೈ ಮಾಡಬೇಕು. ಯಾಕಂದ್ರೆ ನಿಮ್ಮ ಹತ್ರ ತುಂಬ ಟೈಮ್ ಇದೆ, 2 ಇಯರ್ಸ್ ಇದೆ. ಆ 2 ಇಯರ್ಸಲ್ಲಿ ಸ್ಟಡೀಸ್ ಜೊತೆಗೆ ಸ್ವಲ್ಪ ಅಡಿಷ್ನಲ್ ಸ್ಕಿಲ್ಸನ್ನು ನೀವು ಇನ್ಕಾರ್ಪೊರೇಟ್ ಮಾಡಿದಂದರೆ ಯು ಕ್ಯಾನ್ ಸ್ಟ್ಯಾಂಡ್ ವಿತ್ ಸಮ್ ಒನ್ ಎಲ್ಸ್ ಆಲ್ಸೋ. ಆಯಿತಾ? ನಿಮ್ಮ ಕಾಂಪಿಟೇಷನ್ ನಿಮ್ಮ ಜೊತೆ ಮಾತ್ರ ಇರಬೇಕು. ನೀನು ಡೈಲಿ ಎಷ್ಟು ಕಲ್ತೀಯ ಅಂತ ಪಕ್ಕದೊಂದು ಜೊತೆ ಕಾಂಪಿಟೇಷನ್ ಮಾಡಿದ್ರೆ ಯಾರು ಗೆಲ್ಲಲ್ಲ ಅಲ್ವಾ? ಡೈಲಿ ನಾನೆಷ್ಟು ಕಲಿತೆ, ಡೈಲಿ ನಾನೆಷ್ಟು ಅರಿತೆ. ಸೊ ಆ ಜೈಜಾಂಟಿಕ್ ಟ್ರೀ ನೀವು ಸಹ ಆಗಬೇಕಂದ್ರೆ ನಿಮ್ಮ ಕಂಫರ್ಟೇಬಲ್ ಝೋನಿಂದ ಹೊರಗೆ ಬರಬೇಕು. ಆಯಿತಾ? ಸೊ ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಓವರ್ ಟು ಶ್ರೀನಿವಾಸ್ ಸರ್. ಥ್ಯಾಂಕ್ ಯು ಸೆಲ್. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಿವಾಸ್ PM ಅಂತ ಸಹ್ಯಾದ್ರಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ನಾನು ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸರ್ ಆಲ್ಮೋಸ್ಟ್ ಎಲ್ಲ ಕೋರ್ಸ್ ಬಗ್ಗೆ ಎಲ್ಲ ಡಿಸ್ಕ್ರಿಪ್ಷನ್ ಹೇಳಿದರು, ಏನೆಲ್ಲ ಮಾಡ್ಬೋದು ನೀವು ಅಂತ ಹೇಳಿದರು. ಕರೆಕ್ಟ್ ಅಲ್ವಾ? ಅವ್ರು ಹೇಳಿ ಆದಮೇಲೆ ನಿಮಗೆ ಏನು ಆಗಬೇಕು ಅನ್ನಿಸ್ತಾ ಇದೆ? ಎನಿಬಡಿ? ನಾನು ಸರ್ ಥರ ಅಲ್ಲ, ನಾನು ನಿಮ್ಮನ್ನೇ ಮಾತಾಡಿಸಿ ನಿಮ್ಮ ಹತ್ರನೇ ಹೇಳಿಸೋದು. ನಾನು ಯಾವಾಗಲೂ ಲಾಸ್ಟ್ ಬೆಂಚಿಂದ ಸ್ಟಾರ್ಟ್ ಮಾಡೋದು ಎಲ್ಲೋದ್ರು. ಏನು ಅನ್ನಿಸ್ತಾ ಇದೆ? ಏನೂ ಅನ್ನಿಸ್ತಾ ಇಲ್ಲ, ಏನು ಆಗಬೇಕು ಅನ್ನಿಸ್ತಾ ಇಲ್ಲ. ಆಯಿತು, ನಾನು ಇನ್ನೂ ಒಂದು 2-3 ಸಣ್ಣ ಪುಟ್ಟ ಕೋರ್ಸ್ಗಳ ಬಗ್ಗೆ ಹೇಳ್ತೀನಿ. ಈಗ ನೀವು ಸೈನ್ಸ್ ಮಾಡಿದ ಮೇಲೆ ಸರ್ ಹೇಳಿದರು ಸುಮಾರು ಕೋರ್ಸಸ್ ಎಲ್ಲ ಇದೆ ಅಂತ. ಅದೇ ಥರ ಈ ನಮ್ಮ ಭಾರತ ದೇಶದಲ್ಲಿ ಅಗ್ರಿಕಲ್ಚರ್ ಅಂತ ಒಂದಿದೆ ಅಲ್ವಾ? ಕೃಷಿ ಸಂಬಂಧಿತ. ಈಗ ಆಲ್ಮೋಸ್ಟ್ ನಾವು ಮೊದಲಿಂದ ನೋಡ್ಕೊಂಡು ಎಲ್ಲ ಡಿಪೆಂಡ್ ಆಗಿ ಬಂದಿರೋದು ಕೃಷಿಯಿಂದ. ಈಗ ಓದಿದ ಮೇಲೂ ಸಹ ಕೃಷಿಯಲ್ಲಿ ಕೆಲಸ ಮಾಡೋಕ್ಕೆ ಒಂದು ಕೋರ್ಸ್ ಇದೆ, BSc ಇನ್ ಅಗ್ರಿಕಲ್ಚರ್ ಅಂತ. ಈ BSc ಇನ್ ಅಗ್ರಿಕಲ್ಚರ್ ಮಾಡಿದರೆ ನಿಮಗೆ ಬ್ಯಾಂಕಿಂಗಲ್ಲೂ ಕೆಲಸ ಮಾಡ್ಬೋದು, ಮತ್ತು BSc ಅಗ್ರಿ ಮಾಡಿ ತೋಟದಲ್ಲಿ ಕೆಲಸ ಮಾಡಬೇಕು ಅಂತ ಅಲ್ಲ. ಅದರಿಂದ ಸುಮಾರು ನಿಮಗೆ ಅವಕಾಶಗಳಿದೆ. ನಿಮಗೆ ಗೌರ್ಮೆಂಟ್ ಕೆಲಸ ಸಹ ಇದೆ, ಪಬ್ಲಿಕ್ ಸೆಕ್ಟರ್ ಕೆಲಸ ಸಹ ಇದೆ. ನಾನು ಅದೆರಡೂ ಬೇಡಪ್ಪ, ನಾನು ಸ್ವಂತ ಸಹ ಮಾಡ್ಬೋದು ಅಂದರೂ ಸಹ ಮಾಡ್ಬೋದು. ಅದಲ್ಲದೆ ವೆಟರ್ನರಿ ಅಂತ ಒಂದು ಕೋರ್ಸ್ ಇದೆ. ವೆಟರ್ನರಿ ಡಾಕ್ಟರ್ ಗೊತ್ತಲ್ಲ? ಯುವರ್ ಪೆಟ್ಸ್, ವಿಚ್ ಈಸ್ ಯುವರ್ ಪೆಟ್ ಡಾಗ್, ವಿಚ್ ಈಸ್ ಯುವರ್ ಪೆಟ್, ಯು ಡೋಂಟ್ ಹ್ಯಾವ್ ಎನಿ ಪೆಟ್ಸ್. ಓಕೆ, ಈಗ ನಿಮ್ಮ ಪೆಟ್ಸ್ ಯಾವುದೇ ಇರ್ಬೋದು, ಕ್ಯಾಟ್, ಡಾಗ್, ಎನಿಥಿಂಗ್. ಅದಕ್ಕೇನಾದ್ರು ಡಿಸೀಸ್ ಬಂದರೆ, ಅದಕ್ಕೇನಾದ್ರು ಇದು ಆದರೆ ಅದನ್ನೆಲ್ಲ ನೋಡೋಕ್ಕೆ ಏನಂತಾರೆ? ವೆಟರ್ನರಿ ಡಾಕ್ಟರ್ಸ್. ಸೊ ವೆಟರ್ನರಿ ಡಾಕ್ಟರ್ದು ಏನು ಈಗ ನೋಡಿ, ತುಂಬ ಫಾರ್ಮ್ಸ್ ಇದೆ. ಕೋಳಿ ಫಾರ್ಮ್ಸ್ ಇದೆ, ಮತ್ತು ಕ್ಯಾಟಲ್ ಫಾರ್ಮ್ ಇದೆ, ಅಂದರೆ ದನ ಸಾಗಾಣಿಕೆ. ಸೊ ಇದಕ್ಕೆಲ್ಲ ನಮಗೇನು ಬೇಕು? ವೆಟರ್ನರಿ ಡಾಕ್ಟರ್ಸ್ ಬೇಕು. ಆ ವೆಟರ್ನರಿ ಡಾಕ್ಟರ್ಸ್ ಎಲ್ಲ ಯಾವುದರಲ್ಲಿ? ನೀವು ಸೈನ್ಸ್ ಸ್ಟ್ರೀಮಲ್ಲಿ ಓದಿ ಇದಕ್ಕೆ ಆದ ಸಪರೇಟ್ CET ಇದೆ. ಒಂದು 4-5 ಕಾಲೇಜ್ ಇದೆ ಕರ್ನಾಟಕದಲ್ಲಿ. ಒಂದು ಧಾರವಾಡ, ರಾಯಚೂರು, ಬೆಂಗಳೂರು, ಇಲ್ಲೆಲ್ಲ ವೆಟರ್ನರಿ ರಿಲೇಟೆಡ್ ಕೋರ್ಸಸ್ ಇದೆ. ನಿಮಗೆ ಗೌರ್ಮೆಂಟ್ ಸಹ ಇದೆ, ಪ್ರೈವೇಟು ಸಹ ಇದೆ.
ಮತ್ತು ಇಲ್ಲಿ ಯಾರೋ ಪೇರೆಂಟ್ಸ್ ಒಂದು ಕ್ವಶನ್ ಕೇಳಿದರು ಸರ್ಗೆ, ಲೈಕ್ ನೇವಿ ಅಂತ, ನೇವಿ ರಿಲೇಟೆಡ್ ಮರೈನ್ ಇಂಜಿನಿಯರಿಂಗ್ ಅಂತ ಸರ್ ಹೇಳಿದರು. ಈ ಮರೈನ್ ಇಂಜಿನಿಯರಿಂಗಲ್ಲಿ 2 ಥರ ಇದೆ, ಡೈರೆಕ್ಟರ್ ಜನರಲ್ ರಿಲೇಟೆಡ್ ಮರೈನ್ ಕೋರ್ಸ್, ನಾನ್ DG ಮತ್ತು DG ಅಂತ. ಈ ಡೈರೆಕ್ಟರ್ ಜನರಲ್ ಅಂತ ಕೋರ್ಸಲ್ಲಿ ಯಾವ ಸ್ಟೂಡೆಂಟು ಮರೈನ್ ಇಂಜಿನಿಯರಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ಆ ಮರೈನ್ ಇಂಜಿನಿಯರಿಂಗ್ ವಿತ್ DG ಮಾಡಿದರೆ he can directly recruit to any of the defense or the navy direct. ಆ್ಯಂಡ್ ಈವನ್ ನಿಮಗೆ ಸರ್ ಹೇಳಿದರು 6 ತಿಂಗಳು ಶಿಪ್ಪಲ್ಲಿ ಕೆಲಸ ಮಾಡ್ಬೋದು, 6 ತಿಂಗಳು ಹೊರಗಡೆ ಕೆಲಸ ಮಾಡ್ಬೋದು ಅಂತ. 6 ತಿಂಗಳು ಏನು ಕೆಲಸ ಮಾಡಬೇಕಂತ ಡೈರೆಕ್ಟ್ ನಿಮಗೆ DG ಕೋರ್ಸಸ್ ಯಾರು ಮಾಡ್ತಾರೆ ಅವ್ರಿಗೆಲ್ಲ DG ಅಪ್ರೂವ್ಡ್ ಕೋರ್ಸಸ್ ಅಂತ ಹೇಳ್ತಾರೆ. ಅದು ಮಾಡಿದರೆ ನಿಮಗೆ ತುಂಬ ಅಪಾರ್ಚುನಿಟೀಸ್ ಇದೆ. ಅದರ್ ದೆನ್ ದಟ್ ಆಲ್ಸೋ ಇನ್ ಮರೈನ್, ಬರೀ ಮರೈನ್ ಇಂಜಿನಿಯರಿಂಗ್ ಅಲ್ಲ, ಮರೈನ್ ರಿಲೇಟೆಡ್ ಸುಮಾರು ಕೋರ್ಸಸ್ ಇದೆ. ಅದಕ್ಕೆ ನೀವು ಸೈನ್ಸ್ ಡಿಗ್ರಿ ಆಗ್ಬೋದು, ಕಾಮರ್ಸ್ ಡಿಗ್ರಿ ಆಗ್ಬೋದು, ಯಾವುದೇ ಡಿಗ್ರಿ ಮಾಡಿ ಸಹ ಮಾಡ್ಬೋದು. ಗೊತ್ತಾಯ್ತಾ? ನಾನೊಂದು ಸಿಂಪಲ್ ಹೇಳ್ತೀನಿ, ಎಲ್ಲ ಕೆರಿಯರ್ ಗೈಡೆನ್ಸಲ್ಲಿ ಹೋದಾಗಲೂ ನಾನು ಅದೇ ಹೇಳೋದು. ಯಾಕೆಂದರೆ ಈಗ ಬೇಸಿಕಲಿ ಪೇರೆಂಟ್ಸ್ಗೆ ಹೇಳೋದು ನಾನು, ಈ ಮಕ್ಕಳ ಏಜ್ ಏನಿದೆಯಲ್ಲ, ಈ 17, 18, 19, 20 ಈ PUC ಮಕ್ಕಳ ಏಜಲ್ಲಿ ಅವ್ರಿಗೆ ತುಂಬ ಕನ್ಫ್ಯೂಷನ್ ಇರ್ತದೆ. ಅವರು ಏನು ಹೇಳ್ತಾರೆ, ಡೆಲೆಮಾ. ಈಗ ತಂದೆ ಯಾರನ್ನೋ ನೋಡಿ ಹೇಳ್ತಾರೆ ನೀನು ಡಾಕ್ಟ್ರ್ ಆಗಬೇಕಂತ, ಇನ್ನೊಬ್ಬ ಯಾರೋ ರಿಲೇಟಿವ್ ಹೇಳ್ತಾರೆ ನೀನು ಇಂಜಿನಿಯರ್ ಆಗಬೇಕಂತ, ಅವರು ಇನ್ನೊಬ್ರು ನೋಡಿ ನಾನು ಮ್ಯಾನೇಜರ್ ಆಗಬೇಕಂತ. ಸೊ ಹೀಗೆಲ್ಲ ಡಿಲೆಮಾ ಇರ್ತದೆ. ಈಗ ನಿಮಗೂ ಸಹ ಅದೇ ಆಗಿರೋದು, ಸರ್ ಇಷ್ಟೊಂದು ಕೋರ್ಸ್ ಇದೆ, ಇಷ್ಟೊಂದು ಅಪಾರ್ಚುನಿಟಿ ಇದೆ ಅಂತ ಹೇಳಿದಾಗ ನಾವು ಯಾವುದಕ್ಕೆ ಹೋಗಬೇಕು ಅನ್ನೋದು ನಮಗೆ ಕನ್ಫ್ಯೂಸ್ ಆಗಿಬಿಡ್ತದೆ ಅಲ್ವಾ? ನಾನೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ನಾನು ಕೆರಿಯರ್ ಗೈಡೆನ್ಸ್ ಮಾಡಿರೋ ಹುಡುಗಂದೇ ಸ್ಟೋರಿ ಹೇಳ್ತೀನಿ, ಆಯಿತಾ? ಅವನ ಹೆಸರು ಶ್ರವಣ್ ಅಂತ. ನಾನು ಹೀಗೆ ಯಾವುದೋ ಒಂದು ಕಾಲೇಜಿಗೆ ಹೋದಾಗ ಇದೇ ಕೆರಿಯರ್ ಗೈಡೆನ್ಸ್ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ದೆ. ನಾನು ಅವನಿಗೆ ಹೇಳಿದೆ, ನೋಡಪ್ಪ ಈ ಏಜಲ್ಲಿ ಇಷ್ಟೊಂದು ಕೋರ್ಸಸ್ ಇದೆ, ನಿನಗೆ ಡೆಲೆಮಾ ಇದೆ, ಆದರೆ ನಾವು ಯಾವ ಥರ ನಮ್ಮ ಇದನ್ನು ಯೂಸ್ ಮಾಡಬೇಕು, ಯೋಚನೆಯನ್ನು ಯೂಸ್ ಮಾಡಬೇಕು ನೋಡಿ. ಯಾವುದೇ ಒಂದು ಕೆಲಸವನ್ನು ನೀನು ಚೂಸ್ ಮಾಡಬೇಕು ಅಂದರೂ ನೀನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲದೂ ಸಹ ಬೆಳಿಬೇಕು. ಅದೇ ಥರ ಅವನಿಗೆ ಒಂದು ಡೆಲೆಮಾದಲ್ಲಿ ಇದ್ದ, ಅವನು ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಕಲ್ ಮಾಡಬೇಕು, ಅಥವಾ ಬೇರೆ ಒಂದು ಕೋರ್ಸ್ ಮಾಡಬೇಕು ಅಂತ. ಆ ಟೈಮಲ್ಲಿ ನಾನು ಹೀಗೆ ಹೇಳ್ತಾ ಒಂದು ಸ್ಟೋರಿ ಹೇಳಿದೆ ಅವನಿಗೆ. ಸೊ ಹೀಗೆ ಸ್ಟೂಡೆಂಟ್ ಯಾರೋ ಒಬ್ಬ 2nd PU ಆದಮೇಲೆ ನನ್ನ ಹತ್ರ ಬಂದ, ಕೇಳ್ದ, ಸರ್ ಈ ಕೋರ್ಸ್ ಹೇಗೆ, ಇದಕ್ಕೇನು ಮಾಡಬೇಕು, ಇದೆಲ್ಲ ಹೇಳಿದೆ. ನಾನು ಮತ್ತೆ ಅವನಿಗೆ ಕೇಳಿದೆ, ನಿನ್ನ ಆಸಕ್ತಿ ಏನು, ನಿನ್ನ ಇಂಟ್ರೆಸ್ಟ್ ಏನು ಅಲ್ವಾ? ಕರೆಕ್ಟ್ ಅಲ್ವಾ? ಈಗ ನಾನು ಸೈನ್ಸೇ ಓದಿದ್ದೀನಿ, ಸೈನ್ಸ್ ಓದಿದ್ರಲ್ಲ, ಅದರಲ್ಲೂ ನನಗೆ ಈಗ ಇಂಜಿನಿಯರಿಂಗ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ. ಆ ಇಂಜಿನಿಯರಿಂಗಲ್ಲಿ A to Z ಥರ ಕೋರ್ಸ್ ಇದೆ. A to Z ಅಂದರೆ ಏರೋನಾಟಿಕಲ್ಲಿಂದ ಹಿಡಿದು ನಿಮಗೆ ಮೈನಿಂಗ್ ಥರ N ನಂಬರ್ ಆಫ್ ಕೋರ್ಸ್ ಇದೆ. ಅದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಯಾವುದಿದೆ, ಸೊ ಆ ಥರದ ಕೋರ್ಸನ್ನು ನೀವು ಚೂಸ್ ಮಾಡಬೇಕು. ಅವನು ಅದೇ ಕೇಳ್ತಾ ಹೋದಾಗ ನಾನು ಹೇಳಿದೆ, ನೋಡಪ್ಪ ನೀನು ಡಾಕ್ಟರ್ ಆದರೆ ಹೀಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲೂ ಪ್ರಬಲ ಆಗ್ಬೋದು. ಸೊ ಹೀ ಈಸ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ದ್ಯಾಟ್. ಸೊ ಸಿಮಿಲರ್ ವೇ ನೀವೇನು ಮಾಡಬೇಕು, ಸೊ ಓವರಾಲ್ ಎಲ್ಲ ನಾಲೆಜ್ ನಿಮಗೆ ಗೊತ್ತಾಗಿದೆ. ಈಗ ಅದರಲ್ಲಿ ನಿಮ್ಮ ಇಂಟ್ರೆಸ್ಟಲ್ಲಿ ಯಾವುದಿದೆ, ನೀವು ಅದರಿಂದ ಯಾವುದನ್ನು ಮಾಡ್ಬೋದು ಅಂತ ಯು ಶುಡ್ ಡಿಸೈಡ್. ಇದು ಏಜ್ ಏನಿದೆಯಲ್ಲ, ಈ ಏಜಲ್ಲಿ ನೀವು ಡಿಸೈಡ್ ಮಾಡಿ ನೀವು 2 ವರ್ಷ ಸತತ ಪ್ರಯತ್ನ ಮಾಡಿ ಓದಿದರೆ ಮಾತ್ರ ನಿಮ್ಮ ಮುಂದಿನ ಜೀವನ ಅದ್ಭುತವಾಗಿ ಇರ್ತದೆ ಅಲ್ವಾ? ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಈಗ ನಿನಗೆ ಯಾವುದಮ್ಮ ಇಂಟ್ರೆಸ್ಟು, ನಿನಗೆ ಯಾವ ಸಬ್ಜೆಕ್ಟಲ್ಲಿ ಆಸಕ್ತಿ ಇದೆ? ನಿನ್ನ ಕೆಮಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದೆ. ಏನು ಹೆಸರು ನಿಂದು? ಹಫೀಸ್. ಅವನಿಗೆ ಕೆಮಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದೆ. ಈಗ ಅವನು ಕೆಮಿಸ್ಟ್ರಿಯಲ್ಲಿ ಏನು ಮಾಡ್ಬೋದು, ದ ಕೆಮಿಕಲ್ ಇಂಜಿನಿಯರಿಂಗ್ ಮಾಡ್ಬೋದು ಅಲ್ವಾ? ಸೊ ಇವನು ಕೆಮಿಕಲ್ ಇಂಜಿನಿಯರಿಂಗ್ ಇಷ್ಟ ಇಲ್ವಾ? ನೀನು ಕೆಮಿಸ್ಟ್ರಿ BSc ತೊಗೊಂಡು ಕೆಮಿಸ್ಟ್ರಿ ಮೇಜರ್ ಮಾಡಿ, ಸೊ MSc ಮಾಡಿ, ಯು ಕ್ಯಾನ್ ಬಿಕಮ್ ಅ ಲೆಕ್ಚರರ್. ಈ ಕೆಮಿಸ್ಟ್ರಿ ಆದಮೇಲೆ ನಿನಗೆ ಯು ವಾಂಟ್ ಟು ಗೋ ಫಾರ್ ಅಬ್ರಾಡ್ ಆಲ್ಸೋ, ದೆರ್ ವಿಲ್ ಬಿ ಅ ಲಾಟ್ ಆಫ್ ಅಪಾರ್ಚುನಿಟಿ ಇನ್ ಕೆಮಿಕಲ್ ಇಂಡಸ್ಟ್ರೀಸ್. ಈಗ A to Z ಮಾರ್ನಿಂಗಿಂದ ಹಿಡಿದು ಡೇಲ್ ನೈಟ್ ತನಕ
ಆಲ್ಮೋಸ್ಟ್ 90% ನಾವೇನು ಯೂಸ್ ಮಾಡ್ತಾಯಿದ್ವಿ, ಕೆಮಿಕಲ್ಲೇ ಯೂಸ್ ಮಾಡ್ತಾಯಿದ್ವಿ ಅಲ್ವಾ. ಸೊ ಇದೆಲ್ಲದಕ್ಕೂ ನಮಗೇನಾಗುತ್ತೆ, ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ಆಗುತ್ತೆ. ಕರೆಕ್ಟ್ ತಾನೆ? ಸೊ ಆ ಥರ ನಿಮ್ಮ ಆಸಕ್ತಿಯನ್ನು ನೀವು ಫಸ್ಟು ಡಿಟರ್ಮೈನ್ ಮಾಡಬೇಕು. ಅದರ ಮೇಲೆ ನೀವು ಯಾವುದು ಕೋರ್ಸನ್ನು ಓದಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಮತ್ತು ಪೋಷಕರಿಗೆ ಯಾವುದಾದ್ರು ಕ್ವೆಶನ್ಸ್ ಇದ್ದರೆ ಅಥವಾ ಏನಾದ್ರು ಡೌಟ್ ಇದ್ದರೆ ನೀವು ಕೇಳ್ಬೋದು. ಕೇಳಿ, ತೊಂದರೆ ಇಲ್ಲ. ಕನ್ನಡ, ಹಿಂದಿ, ತುಳು, ಎನಿಥಿಂಗ್ ಈಸ್ ಫೈನ್. ಈಗ ಸೈಲೆಂಟ್ ಇದ್ದರೆ ಎರಡು ಮಾತ್ರ ಗೊತ್ತಾಗತ್ತೆ. ಒಂದು ಏನೂ ಗೊತ್ತಾಗಿಲ್ಲ ಅಂತ, ಅಥವಾ ಎಲ್ಲ ಗೊತ್ತಾಗಿದೆ ಅಂತ ಅಲ್ವಾ. ಆಯಿತು, ಯಾರ್ದು ಕ್ವೆಶನ್ ಇಲ್ಲ ಅಂದರೆ, ಈಗ ನೋಡಿ, ಡೇ ಟು ಡೇ ಲೈಫಲ್ಲಿ ಯಾವಾಗಲೂ ನಾವು ಈ ಪೇಪರಲ್ಲೆಲ್ಲ ಓದ್ತಾ ಇರ್ತೀವಿ, ಎಲ್ಲದರಲ್ಲೂ ಅಡ್ವರ್ಟೈಸ್ ಸಹ ಬರ್ತಾ ಇರುತ್ತೆ, ನಿಮ್ಮ ಫೋನಲ್ಲೂ ಸಹ ಬರ್ತದೆ. ಫೋನ್ ಡೈಲ್ ಮಾಡೋದಕ್ಕಿಂತ ಮುಂಚೆ ನೀವು ಹೇಳಿದರೆ ಅವರೆಲ್ಲ ಹೇಳ್ತಾರೆ, ನಿಮ್ಮದು ಬ್ಯಾಂಕ್ ಅಕೌಂಟ್ ನಂಬರು, ಮೊಬೈಲ್ ನಂಬರು ಮತ್ತು ಪಾಸ್ವರ್ಡು ಯಾರಿಗೂ ಕೊಡಬೇಡಿ ಅಂತ ಅಲ್ವಾ. ಯಾಕೆ 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 ಏನು ಮಾಡ್ಬೋದು ಅವರೆಲ್ಲ? ಹ್ಯಾಕ್ ಮಾಡ್ಬೋದು. ಹ್ಯಾಕ್ ಮಾಡಿ ಏನು ಮಾಡ್ಬೋದು? ಈಗ ಸುಮಾರು ಪೇಪರಲ್ಲೆಲ್ಲ ಓದಿದ್ದೀವಲ್ವ ನಾವು, ಈ ಊರಲ್ಲಿ ಇಷ್ಟು ದುಡ್ಡು ಕಳ್ಕೊಂಡ್ರು, ಬ್ಯಾಂಕ್ ಪಾಸ್ವರ್ಡ್ ಎಲ್ಲ ಕೊಟ್ಟು ಅಲ್ವಾ. ಓದಿದ್ದೀವೋ ಇಲ್ವಾ? ಡೇ ಟು ಡೇ ಅದನ್ನು ಓದ್ತಾವೋ ಇಲ್ಲೋ. ಸೊ ಇದಕ್ಕೇನಂತ ಹೇಳ್ತೀವಿ ನಾವು? ಸೈಬರ್ ಕ್ರೈಮ್. ಈ ಸೈಬರ್ ಕ್ರೈಮ್ನ ಅವಾಯ್ಡ್ ಮಾಡೋಕ್ಕೆ ಅಂತಲೇ ಒಂದು ಕೋರ್ಸ್ ಇದೆ, ಗೊತ್ತಾ ಯಾರಿಗಾರು? ಸೈಬರ್ ಸೆಕ್ಯುರಿಟಿ. ಸೊ ಸೈಬರ್ ಸೆಕ್ಯುರಿಟಿ ಅಂತ ಇಂಜಿನಿಯರಿಂಗ್ ಕೋರ್ಸ್ ಸಹ ಇದೆ, ಸೈಬರ್ ಸೆಕ್ಯುರಿಟಿ ಅಂತ ಅದರ BSc MSc ಕೋರ್ಸಸ್ ಸಹ ಇದೆ. ನೀವು ಡಿಗ್ರಿ ಮಾಡಿದ ಮೇಲೂ ಸಹ ನಿಮಗೆ ಸೈಬರ್ ಸೆಕ್ಯುರಿಟಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಸಪ್ರೇಟಾಗಿ ಸಹ ಸೈಬರ್ ಸೆಕ್ಯುರಿಟಿ ಕೋರ್ಸಸ್ನ ಮಾಡ್ಬೋದು. ಗೊತ್ತಾಯ್ತು? ನೋಡಿ, ಈಗ ಪ್ರೆಸೆಂಟ್ ಡೇ ಏನು ಟ್ರೆಂಡ್ ಇದೆ ಅಂದರೆ, ಈ ಸೈಬರ್ ಸೆಕ್ಯುರಿಟಿ ರಿಲೇಟೆಡ್ ಕೋರ್ಸ್ ಮಾಡಿದರೆ ನಿಮಗೆ ಅವಕಾಶಗಳು ತುಂಬ ಇರ್ತದೆ. ಯಾಕೆಂದರೆ ನೀವು ಯಾವುದೇ ಒಂದು ಇದರಲ್ಲಿ ನೋಡಿ, ಸೊ ಎಲ್ಲರೂ ಈಗ ಬ್ಯಾಂಕಿಂದ ಹಿಡಿದು ಎಜುಕೇಷನಿಂದ ಹಿಡಿದು ಎಲ್ಲರಿಗೂ ಸಹ ನಾವು ಈ ಸೋಷಿಯಲ್ ಮೀಡಿಯಾ, ಜಿಮೇಲ್, ಬ್ಯಾಂಕಿಂಗಲ್ಲಿ ಪಾಸ್ವರ್ಡ್ ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ ಇದನ್ನೆಲ್ಲ ನಾವು ಏನು ಮಾಡಬೇಕು? ಸೇಫಾಗಿ ಬಳಸಬೇಕು. ಇದರಿಂದ ನಮ್ಮಿಂದ ಮತ್ತೊಬ್ಬರಿಗೆ ಉಪಯೋಗ ತಗೋಬಾರ್ದು, ಅದರಿಂದ ಒಳಿತಾಗಬೇಕು ಅಲ್ವಾ. ಆ ಥರವಾದ ಇದನ್ನು ಮಾಡಲಿಕ್ಕೆ ನಮಗೇನು ಮಾಡಬೇಕು? ಸೆಕ್ಯೂರಿಟಿನ ಪ್ರೊವೈಡ್ ಮಾಡಬೇಕು. ಯಾವುದಕ್ಕೆ? ನಾವು ಯೂಸ್ ಮಾಡುವಂಥ ಡೇಟಾಗೆ, ನಾವು ಯೂಸ್ ಮಾಡುವಂತಹ ಇಮೇಲ್ಗೆ, ನಾವು ಯೂಸ್ ಮಾಡುವಂಥ ಸೋಷಿಯಲ್ ಮೀಡಿಯಾಗೆ ಅಲ್ವಾ. ಸೊ ಇದರಿಂದ ನಿಮಗೆ ಪ್ರೊವೈಡಿಂಗ್ ಅ ಸೆಕ್ಯೂರಿಟಿ ಅಂದರೆ ಯಾವುದು? ದ ಕೋರ್ಸ್ ಕಾಲ್ಡ್ ಸೈಬರ್ ಸೆಕ್ಯೂರಿಟಿ. ಓಕೆ. ಸೊ ಮೋಸ್ಟ್ ಆಫ್
more than 40 lakh jobs are be available around another 5 years. ನೆಕ್ಸ್ಟ್ 5 ಇಯರ್ಸಲ್ಲಿ ಅಷ್ಟೊಂದು ನಿಮಗೆ ಜಾಬ್ ಅಪಾರ್ಚುನಿಟಿ ಸಿಗ್ತದೆ ಸೈಬರ್ ಸೆಕ್ಯುರಿಟಿಯಲ್ಲಿ. CIS ಅಂತ ಸುಮಾರು ಕೋರ್ಸಸ್ ಇದೆ ಸೈಬರ್ ರಿಲೇಟೆಡ್. ಸೊ ಇದು ಈಗ ನೀವು ಯಾವುದೇ ಒಂದು ಹೋಗಿ ನಿಮಗೀಗ IoT ಅಂತ ಇದೆ. IoT ಅಂದರೆ ಏನು? ಈಗ ಮನೆಯಲ್ಲಿ ನಾವೆಲ್ಲ ವಾಷಿಂಗ್ ಮಿಷಿನ್ ಹಾಕ್ತೀವಿ ಅಲ್ವಾ, ಆಟೋಮೆಟಿಕ್ಕಾಗಿ ಅದೇನಾಗುತ್ತೆ, ಆಫ್ ಆಗುತ್ತೆ, ಆನ್ ಆಗುತ್ತೆ ಅಲ್ವಾ. ನಾವೀಗ ಕಾರಲ್ಲೋ ವೆಹಿಕಲಲ್ಲೋ ಹೋಗ್ತಾ ಇರ್ತೀವಿ, ಟೋಲಲ್ಲಿ ಟೋಲ್ ಕಟ್ಟಾಗುತ್ತೆ, ಅದೆಲ್ಲ ಏನು? ಅದನ್ನು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ, IoT ಅಂತ. ದಿಸ್ IoT ರಿಲೇಟೆಡ್ ಆಲ್ಸೋ ತುಂಬ ಕೋರ್ಸಸ್ ಮತ್ತು ಅಪಾರ್ಚುನಿಟೀಸ್ ಇದೆ. ಬಿ ಇನ್ IoT, ಬಿ ಇನ್ ಬ್ಲಾಕ್ ಚೈನ್, ಈ ಥರ ಸುಮಾರು ಟ್ರೆಂಡಿಂಗ್ ಕೋರ್ಸಸ್ ಸಹ ಇದೆ. ಸೊ ವೆನ್ ಯು ಕಮ್ಸ್ ಟು ಎನ್ ಗೌರ್ಮೆಂಟ್ ಸೆಕ್ಟರ್, ಈ ಗೌರ್ಮೆಂಟ್ ಸೆಕ್ಟರಲ್ಲಿ ಈಗ ನಮಗೆ ಪ್ರೆಸೆಂಟ್ಲಿ ಏನು ಗೊತ್ತಿದೆ, ಇಂಜಿನಿಯರ್ಸ್, ಡಾಕ್ಟರ್ಸ್ ಮತ್ತು ಲಾಯರ್ಸ್ ಅಲ್ವಾ, ಮ್ಯಾನೇಜರ್ಸ್. ಸೊ ಅದು ಬಿಟ್ಟು ಈ ಗೌರ್ಮೆಂಟಲ್ಲಿ ಗೌರ್ಮೆಂಟ್ ಟೀಚರಿಂದ ಹಿಡಿದು ಹೈಸ್ಕೂಲ್ ಟೀಚರ್, ಕಾಲೇಜ್ ಲೆಕ್ಚರರ್, ಡಿಗ್ರಿ ಕಾಲೇಜ್ ಪ್ರೊಫೆಸರ್ಸ್, ಲಾ ಕಾಲೇಜ್ ಪ್ರೊಫೆಸರ್ಸ್, ಸೊ ಈ ಥರ ಯು ವಿಲ್ ಗೆಟ್ ಅ ಲಾಟ್ ಆಫ್ ಅಪಾರ್ಚುನಿಟೀಸ್. ಅದಲ್ಲದೆ ನಿಮಗೆ ಈಗ ಗೌರ್ಮೆಂಟ್ ಸೆಕ್ಟರ್ ಸರ್ ಹೇಳಿದರು, ಒಂದು ಎಕ್ಸಾಮ್ ಇದೆ IPBS. ಸೊ ಯಾರು ಕೇಳಿರ್ಬೋದು ಇದು ಏನಂದರೆ, ಈಗ ಮೊದಲು ಎಲ್ಲ ಬ್ಯಾಂಕ್ ಅವರು ಅವ್ರವ್ರದ್ದೇ ಎಕ್ಸಾಮ್ ಕಾಲ್ ಮಾಡ್ತಾಯಿದ್ರು. ಅವ್ರ ಎಕ್ಸಾಮೇ ಬರೆದ್ಬಿಟ್ಟು ಕ್ಲಿಯರ್ ಆದರೆ ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್ ಅಥವಾ ಸ್ಟೇಟ್ ಬ್ಯಾಂಕ್, ಈ ಥರ ಬ್ಯಾಂಕಿಂಗ್ ಎಕ್ಸಾಮ್ಗೆ ದೇ ವಿಲ್ ಕಾಲ್ ಆ್ಯಂಡ್ ದೇ ವಿಲ್ ಟೇಕ್ ದ ಪೀಪಲ್. ಆದರೆ ಈಗೇನು ಮಾಡ್ತಾರೆ, ಒಂದು IPBS ಅಂತ ಆಲ್ ಓವರ್ ಇಂಡಿಯಾ ಒಂದು ಕಾಮನ್ ಎಕ್ಸಾಮ್ ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ. ಈ ಎಕ್ಸಾಮ್ ಪ್ಲ್ಯಾಟ್ಫಾರ್ಮಲ್ಲಿ ಎನಿ ಡಿಗ್ರಿ ಹೋಲ್ಡರ್ ಕ್ಯಾನ್ ರೈಟ್ ದಿ ಎಕ್ಸಾಮ್ ಆ್ಯಂಡ್ ಅವನು ಏನಾದರೂ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ, ಕ್ವಾಲಿಫೈ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಆ IPBS ಇಂದನೇ ಲೆಟರ್ ಬರ್ತದೆ, ಈ ಬ್ಯಾಂಕಿಂಗ್ಗೆ ಓಪನಿಂಗ್ ಇದೆ, ನೀವು ಜಾಯ್ನ್ ಆಗ್ಬೋದು ಅಂತ. ಗೊತ್ತಾಯ್ತಾ? ಸೊ ಅದರ್ ದೆನ್ ದ್ಯಾಟ್, ಈಗ ಸಿವಿಲ್ ಸರ್ವಿಸ್ ಅಂತ ಹೇಳಿದರು, ಅಡ್ಮಿನಿಸ್ಟ್ರೇಷನ್ ಸರ್ವೀಸಸ್, KAS, ಸೊ KPS, ಕರ್ನಾಟಕ ಪೊಲೀಸ್ ಸರ್ವೀಸ್, ಕರೆಕ್ಟ್. ಸೊ ಈವನ್ ಫಾರ್ಮಸಿ ಸರ್ ಟೋಲ್ಡ್, ಫಾರ್ಮಸಿಲೂ ಇದೆ ಡ್ರಗ್ ಇನ್ಸ್ಪೆಕ್ಟರ್ ಅಂತ ಇದೆ. ಸೊ ಡ್ರಗ್ ಇನ್ಸ್ಪೆಕ್ಟರ್ ಈಸ್ ಏನು ಮಾಡೋದವರು, ಈಗ ಡ್ರಗ್ ಕಂಟ್ರೋಲ್ ಮಾಡೋದು, ಯಾವುದು ಮೆಡಿಷನ್ಸ್ ಅದರ್, ಆ ಡ್ರಗ್ ಕಂಟ್ರೋಲ್ಗೂ ಸಹ ಒಂದು ಕೋರ್ಸ್ ಇದೆ. ಫಾರ್ಮಸಿ ಆ ಸ್ಟೂಡೆಂಟ್ ಎಲ್ಲ ಯು ಕ್ಯಾನ್ ರೈಟ್ ಇನ್ ದಟ್. ಇವನ್ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ, ಇನ್ನೂ ಇದೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಅಂತಲೂ ಇದೆ. ಸೊ ಆ ಥರದ್ದು ಜಾಬ್ಸ್ ಇದೆ. ನೀವು ಒಂದೊಂದು ಇಲಾಖೆ ಇರುತ್ತೆ ಕರ್ನಾಟಕದಲ್ಲಿ, ಆ ಇಲಾಖೆ ಕಂದಾಯ ಇಲಾಖೆ, ನೀರಾವರಿ ಇಲಾಖೆ, ಗೊತ್ತಾಯ್ತಾ, ಆ ಇಲಾಖೆ ಒಳಪಟ್ಟಂತೆ ನಿಮಗೆ ಸುಮಾರು ಜಾಬ್ ಓಪನಿಂಗ್ಸ್ ಎಲ್ಲ ಇರ್ತದೆ. ಒಂದು ವೆಬ್ಸೈಟ್ ಇದೆ KPSC, ಆ ವೆಬ್ಸೈಟಿಗೆ ಹೋದರೆ ನಿಮಗೆ ಎಲ್ಲ ಅಪ್ಡೇಟ್ಸ್ ಇರುತ್ತೆ. ಅದರ ಮೇಲೆ ನೀವು ಯಾವುದೇ ಜಾಬಿಗೆ ಸಹ ಅಪ್ಲೈ ಮಾಡ್ಬೋದು. ಸೊ ಡಿಫೆನ್ಸ್ ರಿಲೇಟೆಡ್ ಆಲ್ಸೋ, ಡಿಫೆನ್ಸ್ ನಿಮಗೆ NDA ಅಂತ ಇದೆ ಆಫ್ಟರ್ PUC. ಇಫ್ ಎನಿಬಡಿ ರಿಯಲಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡಿಫೆನ್ಸ್ ಸೇರ್ಕೊಳ್ಳೋಕ್ಕೆ NDA ಅಂತ ಎಕ್ಸಾಮ್ ಇದೆ ಆಫ್ಟರ್ 12th. ಆ NDA ಎಕ್ಸಾಮ್ ಬರೆದು ನೀವು ಡೈರೆಕ್ಟಾಗಿ ಡಿಫೆನ್ಸ್ ಸ್ಕೂಲ್ಗೆ ಹೋಗಿ ಅಲ್ಲಿಂದ ಸಹ ನೀವು ಡಿಫೆನ್ಸ್ ಸೇರ್ಬೋದು, ಇಲ್ಲ ಇಂಜಿನಿಯರಿಂಗ್ ಮಾಡಿ, ಡಿಗ್ರಿ ಮಾಡಿ. ಸೊ ಆಫ್ಟರ್ ದಟ್ ಆಲ್ಸೋ ಯು ಕ್ಯಾನ್ ಜಾಯಿನ್ ಎನಿ ಆಫ್ ದಿ ಪೋಸ್ಟ್ ಇನ್ ದ ಡಿಫೆನ್ಸ್, ಆರ್ಮಿ. ಕೊಡಿ. ಸೊ ನಾವು ಇಷ್ಟೆಲ್ಲ ಹೇಳಿದ್ವಿ, ನಿಮಗೆ ಅಟ್ಲೀಸ್ಟ್ ಒಂದೆರಡು ಕ್ವಶನ್ ಆರು ಕೇಳಬೇಕು ನೀವು. ಇಲ್ಲಿಂದ ಒಂದು ಕ್ವಶನ್, ಇಲ್ಲಿಂದ ಒಂದು ಕ್ವಶನ್. ಸ್ಟಾರ್ಟಪ್ಪ
ಹಾಂ, ನಿಮ್ಮ ಹೆಸರು ಕೂತ್ಕೊಳ್ಳಿ. ನಿಮ್ಮ ಹೆಸರು? ಸೊ ಇವ್ರದ್ದೊಂದು ಕ್ವಶನ್ ಇದೆ. ಸ್ಟಾರ್ಟಪ್ ಅಂತ ಸರ್ ಹೇಳಿದರು. ಸ್ಟಾರ್ಟಪ್ಪಿಂದ ಏನಾಗತ್ತೆ, ಏನು ಸ್ಟಾರ್ಟಪ್ ಅಂದರೆ ಅಂತ ಅಲ್ವಾ? ಈಗ ನೋಡಿ, ಕಂಪನಿ ಅಂತ ಗೊತ್ತಮ್ಮ ನಿಮಗೆ? ಕಂಪನಿ ಇದೆ, ಈ ರಿಲಯನ್ಸ್ ಕಂಪನಿ ಇದೆ, ಇನ್ಫೋಸಿಸ್ ಕಂಪನಿ ಇದೆ. ಅದೇ ಥರ ನಾವೇನು ಮಾಡ್ತೀವಿ, ಈಗ ನನಗೆ ಇಂಟ್ರೆಸ್ಟ್ ಇರೋ ಏರಿಯಾದಲ್ಲಿ, ನನಗೆ ಗೊತ್ತಿರೋ ಏರಿಯಾದಲ್ಲಿ ನಾನೊಂದು ಸ್ಟಾರ್ಟಪ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಈ ಸ್ಟಾರ್ಟಪ್ ಅಂತ ಸ್ಟಾರ್ಟ್ ಮಾಡಿದರೆ ನಿಮಗೆ ದುಡ್ಡು ಬೇಕು ಅಂದರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಪ್ರಾವಿಷನ್ ಇದೆ, ಬ್ಯಾಂಕಿಂಗ್ನವರು ಕೊಡ್ತಾರೆ. ಸೊ ಅದರಿಂದ ನೀನೇನು ಮಾಡ್ಬೋದು, ಈಗ ಒಂದು ಸಾಫ್ಟ್ವೇರ್ ಕಂಪನಿನೇ ಅಂತ. ಈಗ ಶೈಲೇಶ್ ಸರ್ದು ಒಂದು ಕಂಪನಿ ಇದೆ, ತಾನಿಯಾ ಟೆಕ್ನಾಲಜೀಸ್ ಅಂತ. ಸರ್ ಹ್ಯಾಸ್ ಈಸ್ ಓನ್ ಸ್ಟಾರ್ಟಪ್ ತಾನಿಯಾ. ಸೊ ಅವ್ರೇನು ಮಾಡ್ತಾರೆ, ದೇ ವಿಲ್ ಡೆವಲಪ್ ದಿ ಸಾಫ್ಟ್ವೇರ್ ಫಾರ್ ಅದರ್ ಕಂಪನೀಸ್. ದೇ ವಿಲ್ ಆಯಿತಾ, ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ, ಸ್ಟೂಡೆಂಟ್ಗೆ ಟ್ರೈನಿಂಗ್ ಕೊಡ್ತಾರೆ, ಇಂಟರ್ನ್ಶಿಪ್ಸ್ ಕೊಡ್ತಾರೆ. ಸೊ ಲೈಕ್ ದಟ್ ಹೀ ಈಸ್ ಹ್ಯಾವಿಂಗ್ ಈಸ್ ಓನ್ ಸ್ಟಾರ್ಟಪ್ ಕಂಪನಿ. ಅದೇ ಥರ ನೀವು ಸಹ ನಿಮ್ಮ ಐಡಿಯಾ ಮೇಲೆ ಒಂದು ಸ್ಟಾರ್ಟಪ್ ಮಾಡಿದರೆ ಅದರಿಂದ ಏನು ಮಾಡ್ಬೋದು, 4 ಜನಕ್ಕೆ ಯು ಕ್ಯಾನ್ ಗಿವ್ ಅ ಎಂಪ್ಲಾಯ್ಮೆಂಟ್, ಉದ್ಯೋಗ ಕೊಡ್ಬೋದು. ಮತ್ತು ನಿಮ್ಮದೇ ಆದಂಥ ಸ್ವಂತ ಸಂಸ್ಥೆ ಇದ್ದರೆ ನೀವೇ ಬೆಳೆಸ್ಬೋದು. ಹಾಗೆ ಈಗ ಎಲ್ಲ ಕಂಪನಿನೂ ಬೆಳೆದು ಬಂದ ರೀತಿ ಹಾಗೆ ಸಣ್ಣದಾಗಿ ಶುರುವಾಗಿ ಎಲ್ಲ ದೊಡ್ಡ ದೊಡ್ಡದಾಗಿ ಬೆಳೀತಾ ಹೋಗಿದೆ. ಹಾಗೆ ಈಗ ಅವ್ರದ್ದು ಕ್ವಶನ್ ಏನಂದರೆ, ಹಿ ವಾಂಟ್ ಟು ಬಿಲ್ಡ್ ಒನ್ ರೋಬೋಟ್. ಅವನೊಂದು ರೋಬೋಟ್ ಮಾಡಬೇಕಂತೆ. ಈಗ ರೋಬೋಟ್ ಮಾಡಬೇಕಂದ್ರೆ ನಿನಗೆ ಒಂದು ಸೀಡ್ ಫಂಡಿಂಗ್ ಅಂತ ಕೊಡ್ತಾರೆ. ನಿನಗೆ ಇನಿಷಿಯಲಿ ಎಷ್ಟು ಅಮೌಂಟ್ ಬೇಕೋ ಅದನ್ನೆಲ್ಲ ಕರ್ನಾಟಕ ಸರ್ಕಾರದಿಂದ ಕೊಡ್ತಾರೆ. ಅದರಲ್ಲೊಂದು ITBT ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ITBT ಡಿಪಾರ್ಟ್ಮೆಂಟಲ್ಲಿ ವರ್ಷ ಕಾಲ್ ಮಾಡ್ತಾರೆ. ನಿಂದು ಏನಾದ್ರು ಐಡಿಯಾ ಇದ್ದರೆ ಅದಕ್ಕೆ ಕಳಿಸ್ಬೋದು. ಅವರು ನಿನಗೆ ಮತ್ತೆ ಕರೀತಾರೆ, ಕೇಳ್ತಾರೆ ಏನೆಲ್ಲ ಮಾಡ್ತೀಯ. ಅವ್ರಿಗೆ ಓಕೆ ಆದರೆ ದೇ ವಿಲ್ ಪ್ರೊವೈಡ್ ಯು ಅ ಫಂಡ್. ಆ ಥರ ತುಂಬ ಮಾಡ್ಬೋದು. ಎನಿಥಿಂಗ್ ಇಸ್ ಫೈನ್. ಅದಕ್ಕೇನು ಏಜು ಇದು ಅಂತ ಇಲ್ಲ, ನೀನು ಅಪ್ಲೈ ಮಾಡಿ ನಿನ್ನ ಇದು. ಹೌದು, ಮಾಡ್ಬೋದು, ಅದನ್ನು ಮಾಡ್ಬೋದು. ಮತ್ತೆ ಮತ್ತು ಎಸ್ಪೆಷಲಿ ತಾವೆಲ್ಲ ವಿಜ್ಞಾನ ವಿಭಾಗದಲ್ಲಿದ್ದರೆ ಈಗ ಒಂದು ಎಕ್ಸಾಮ್ಸ್ ಇರುತ್ತೆ. ನೀವು ಆಫ್ಟರ್ 2nd PUC ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ CET ಅಲ್ವಾ? ಈ CET ಎಕ್ಸಾಮ್ ಬರೆದ್ರೆ ಏನಾಗುತ್ತೆ ಕೇಳಿದ್ರಾ? ಯಾರಾದರೂ CET ಅಂತ ಎಕ್ಸಾಮ್ ಹೆಸರು ಕೇಳಿದ್ರಾ? ಏನಕ್ಕೆ ಅದು? ಯಾವ ಅಡ್ಮಿಷನ್ಗೆ ಅಲ್ವಾ? ಈಗ ನೋಡಿ, ಅದೇ ಥರ ನಿಮಗೆ ಈಗ CET ಅಂತ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದೆ, ಮತ್ತು ಅದೇ ಥರ ಕಾಮೆಡ್ಕೆ ಅಂತ ಇದೆ, ಕಾಮೆಡ್ಕೆ ಟೆಸ್ಟ್ ಇರುತ್ತೆ. ಮತ್ತು ಈಗ ಹೊಸ ಯೂನಿವರ್ಸಿಟೀಸ್ ಯಾರು ಮಾಡಿರ್ತಾರೆ ಅವ್ರದ್ದೊಂದು CET ಥರನೇ ಎಕ್ಸಾಮ್ ಇದೆ, ಗೊತ್ತಾಯ್ತಾ? ಇಲ್ಲಿ ನಮ್ಮ ನಿಟ್ಟೆ ಅವರದೊಂದು ಯೂನಿವರ್ಸಿಟಿ ಆಗಿದೆ, ಅವ್ರದ್ದು ಒಂದು ಎಕ್ಸಾಮ್ ಇದೆ, NUCAT ಅಂತ. ಆ ಥರ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ನೀವು ಆಫ್ಟರ್ PUC ನಿಮಗೆ ಎಕ್ಸಾಮು
ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಥರನೇ ಎಕ್ಸಾಮ್ಸ್ ಕೊಡ್ತಾರೆ. ಆ ಎಕ್ಸಾಮಲ್ಲಿ ನೀವು ಕ್ಲಿಯರ್ ಮಾಡಿದರೆ ದೇ ವಿಲ್ ಪ್ರೊವೈಡ್ ಯು ಅ ಸೀಟ್. ಈಗ ನಿಂದು ಬೇಸ್ಡ್ ಆನ್ ಯುವರ್ ಮಾರ್ಕ್ಸ್ ಆ್ಯಸ್ ವೆಲ್ ಆ್ಯಸ್ ಯುವರ್ ಪರ್ಫಾರ್ಮೆನ್ಸ್ ಇನ್ ದ CET, ಆ ಬೇಸ್ ಮೇಲೆ ನಿಮಗೆ ಒಂದು ರ್ಯಾಂಕಿಂಗ್ ಅಂತ ಬರುತ್ತೆ. ಆ ರ್ಯಾಂಕ್ ಮೇಲೆ ನಿಮಗೆ ಏನು ಮಾಡ್ತಾರೆ, ಯಾವ ಕಾಲೇಜು ಯಾವ ಇದು ಅದರ ಮೇಲೆ ಗೌರ್ಮೆಂಟ್ ಸೀಟ್ನ ಅಲಾಟ್ ಮಾಡ್ತಾರೆ. ಇದೇ ಥರ ನಿಮ್ಮ ಅದರ್ ಕೋರ್ಸಸ್ಸು, ಈವನ್ ಫಾರ್ ಐ ಟೋಲ್ಡ್ BSc ಅಗ್ರಿ, ವೆಟರ್ನರಿ ಸೈನ್ಸ್, ಅದಕ್ಕೂ ಸಹ ಅದೇ ಥರ ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಈಗ ಎಸ್ಪೆಷಲಿ ಈ ಯಾರೆಲ್ಲ ಡಾಕ್ಟರ್ಸ್ ಆಗಬೇಕಂತ ಇಂಟ್ರೆಸ್ಟ್ ಇದೆ ಇಲ್ಲಿ? ಹೌ ಮೆನಿ ವಾಂಟ್ಸ್ ಟು ಬಿಕಮ್ ಎ ಡಾಕ್ಟರ್ಸ್? ಯಾರಿಗೆ ಡಾಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ ಅವ್ರು PCMB ಸರ್ ಹೇಳಿದಾಗೆ ಆ ಕೋರ್ಸ್ ಮಾಡಿದ ಮೇಲೆ ನೀಟ್ ಅಂತ ಒಂದು ಎಕ್ಸಾಮ್ ಬರುತ್ತೆ. ನೀವು ಕೇಳಿರ್ಬೋದು ನೀಟ್ ಅಂತ, ಕೇಳಿದ್ದೀರಾ? ಆ ನೀಟ್ ಎಕ್ಸಾಮ್ ಏನಿದೆ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಕಾಂಪಿಟೇಷನ್ ಮಾಡ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಈಗ ಮನೇಲಿ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ ನೀನು ನೀಟ್ ಎಕ್ಸಾಮ್ ಕಟ್ಟಿದೆಯಾ, ಓದು 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 ಅಂತ. ಅವರು ನಿಮಗೆ ಹೇಳೋದೇನಕ್ಕೆ ಅಂದರೆ ಇದು ಆಲ್ ಓವರ್ ಇಂಡಿಯಾದಿಂದ ಕಾಂಪಿಟೇಷನ್ ಇದೆ, ಅದಕ್ಕೆ ನೀವು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಿಮಗೆ ಒಳ್ಳೆ ಮತ್ತು ನಿಯರ್ ಬೈ ಕಾಲೇಜಸ್ಸಲ್ಲಿ ಸೀಟ್ ಸಿಗುತ್ತೆ ಅಂತ. ಅದಕ್ಕೆ ನಿಮ್ಮ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಓದಿ ನೀಟ್ ಎಕ್ಸಾಮ್ಗೆ ಇದಕ್ಕೆ ಓದಿ ಅಂತ ಹೇಳೋದು. ಗೊತ್ತಾಯ್ತಾ? ಈ ನೀಟ್ ಎಕ್ಸಾಮ್ ಬರೆದ್ರೆ ಏನಾಗುತ್ತೆ, ನಿಮಗೆ ನೀಟ್ ರ್ಯಾಂಕಿಂಗ್ ಬರ್ತದೆ. ಈ ನೀಟ್ ರ್ಯಾಂಕಿಂಗ್ ಬಂದ ಮೇಲೆ ಏನಾಗುತ್ತೆ, ಆ ಬೇಸ್ ಮೇಲೆ ನಿಮಗೆ ಮೆಡಿಕಲ್ ಕಾಲೇಜಿಗೆ ಸೀಟ್ ಕೊಡ್ತಾರೆ. ನೀವು ಮೆಡಿಕಲ್ ಕಾಲೇಜ್ಗೆ ಹೋಗ್ಬೋದು ಆ ಸೀಟ್. ಮತ್ತು ನೋಡಿ, ಈಗ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಚೆನ್ನಾಗಿ ಓದಿ, ಮುಂದೆ ಹೋಗಿ ಅಂತ. ಈಗ ನೋಡಿ, ಆ ಮಾರ್ಕ್ಸ್ ಒಳ್ಳೆ ತಗೊಂಡ್ರೆ ಮಾತ್ರ ನಿಮಗೆಲ್ಲ ಈ ಥರ ಡಾಕ್ಟರ್ಸ್ ಆಗಲಿ ಇಂಜಿನಿಯರ್ಸ್ ಆಗಲಿ ಯಾವುದಾದ್ರು ಆಗ್ಬೋದು. ಸೊ ನಿಮಗೆ ಅದರಲ್ಲಿ ಈಗ ಒಳ್ಳೆ ಮಾರ್ಕ್ಸ್ ತಗೊಳ್ಳದೇ ಇದ್ದರೆ ಮತ್ತೆ ಏನಾಗುತ್ತೆ, ನಿಮ್ಮ ಪೇರೆಂಟ್ಸಿಗೆ ಸಹ ಬರ್ಡನ್ ಆಗುತ್ತೆ. ನೀನು ಅವಾಗ ಮತ್ತೆ ನಾನು ಇಂಜಿನಿಯರ್ ಆಗಬೇಕು ಅಂದರೆ ಅವರು ಮ್ಯಾನೇಜ್ಮೆಂಟ್ ಥ್ರೂ ಸೀಟ್ ತಗೋಬೇಕಾಗತ್ತೆ, ಅವಾಗಲ್ಲಿ ತುಂಬ ಹಣವನ್ನು ಕೊಡಬೇಕಾಗತ್ತೆ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಪ್ರಾಧ್ಯಾಪಕರಿಗೆ ಕೇಳಿ ಮತ್ತು ರೆಗ್ಯುಲರಾಗಿ ಕ್ಲಾಸಸ್ ಅಟೆಂಡ್ ಮಾಡಿ ಚೆನ್ನಾಗಿ ಓದಿ. ಈಗ ನೋಡಿ, ಇರೋದು ಸೆಕೆಂಡ್ PUC ಇಸ್ ದ ಬೇಸ್. ಫಸ್ಟ್ ಮತ್ತು ಸೆಕೆಂಡ್ PUC 2 ವರ್ಷ ಓದಿದರೆ ನೀವು ಆರಾಮಾಗಿ ಯಾವುದು ನಿಮ್ಮ ಇಷ್ಟವಾದ ಕೋರ್ಸಿಗೆ ಸೇರಿಕೊಂಡು ಯು ವಿಲ್ ಬಿಕಮ್ ಅ ಗುಡ್ ಪ್ರೊಫೆಷನ್. ಯಾವುದಾದ್ರೂ ಪ್ರೊಫೆಷನಲ್ಲಿ ನೀವು ಮುಂದೆ ಹೋಗ್ಬೋದು. ಎನ್ ನಂಬರ್ ಆಫ್ ಪ್ರೊಫೆಷನ್ಸ್ ಇದೆ, ನಿನಗೆ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ನೀನು ಜಾಯ್ನ್ ಆಗ್ಬೋದು. ಸೊ ರಿಗಾರ್ಡಿಂಗ್ ಈಗ ನೋಡಿ, ಈಗ ಪೇರೆಂಟ್ಸ್ಗೆ ಎಸ್ಪೆಷಲಿ ಈಗ ಪೇರೆಂಟ್ಸ್ ಥಿಂಕ್ ಮಾಡ್ತಾರೆ, ಈಗ ನನ್ನ ಮಗನ ಇಂಜಿನಿಯರಿಂಗ್ ಕಾಲೇಜ್ಗೋ ಮೆಡಿಕಲ್ ಕಾಲೇಜ್ಗೋ ನಾನು ಸೇರಿಸ್ಬೋದಾ, ಇಫ್ ಈಸ್ ಗಾಟ್ ಅ ರ್ಯಾಂಕ್ ಆಲ್ಸೋ. ಅದರಲ್ಲಿ ಏನಿದೆ, ಈಗ ಸುಮಾರು ಸ್ಕಾಲರ್ಶಿಪ್ ಅಪಾರ್ಚುನಿಟಿ ಇದೆ. ನಮ್ಮಗಳಿಗೆ ಗೊತ್ತಿಲ್ಲ, ತುಂಬ ಸ್ಕಾಲರ್ಶಿಪ್ ಅಪಾರ್ಚುನಿಟಿ ಇದೆ. ಈಗ ರಾಜ್ಯ ಸರ್ಕಾರದಿಂದನೂ ಕೊಡ್ತಾರೆ, ಎಸ್ಪೆಷಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಎಕನಾಮಿಕಲಿ ಬ್ಯಾಕ್ಗ್ರೌಂಡ್ ಕಡಿಮೆ ಇದ್ದರೆ ಅವ್ರಿಗೆ ತುಂಬ ಕಡೆಯಿಂದನೂ ಸ್ಕಾಲರ್ಶಿಪ್ಸ್ನ ಕೊಡ್ತಾರೆ. ಈಗ ಕೆಲವೊಂದು ಇಂಜಿನಿಯರಿಂಗ್ ಕೋರ್ಸ್ಗೆ ಡೈರೆಕ್ಟಾಗಿ ಗೌರ್ಮೆಂಟಿಂದನೇ ಆಲ್ಮೋಸ್ಟ್ 70 to 80% ಫೀಸ್ ಸಹ ಕೊಡ್ತಾರೆ. ನಿಮ್ಮ ಒಳ್ಳೆ ಒಂದು ಮಾರ್ಕ್ಸ್ ತಗೊಂಡು ಒಳ್ಳೆ ಕೋರ್ಸ್ ಇದು ಜಾಯ್ನ್ ಆದರೆ ಅದರಲ್ಲಿ ಏನಂತ ಹೇಳ್ತಾರೆ, ಆಸರೆ ಅಂತ ಹೇಳ್ತಾರೆ. ಈಗ ಎಲ್ಲ ಹೆಸರು ಚೇಂಜ್ ಆಗ್ತಾ ಇರ್ತದೆ. ಅದು ಆ ಚೇಂಜ್ ಆಗ್ತಾ ಇರೋ ಹೆಸರು ಒಟ್ಟು ಸ್ಕಾಲರ್ಶಿಪ್ ಅಂತ ಒಂದು ಇದು ಸ್ಕೀಮ್ ಇದೆ. ನಿಮಗೆ ಕೇಂದ್ರ ಸರ್ಕಾರದಿಂದನೂ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದನೂ ಕೊಡ್ತಾರೆ, ಅದಲ್ಲದೆ ಸುಮಾರು ಸಂಘ ಸಂಸ್ಥೆಗಳಿರುತ್ತೆ, ಅದಕ್ಕೂ ಸಹ ನಾವು ಅಪ್ಲೈ ಮಾಡ್ಬೋದು. ಸೊ ಅದರಿಂದನೂ ಸಹ ನಾವು ಬೆನಿಫಿಟ್ನ ತಗೋಬೋದು. ಗೊತ್ತಾಯ್ತಾ? ಆ ಇದರಿಂದನೂ ಸಹ ನಿಮಗೆ ಸ್ಕಾಲರ್ಶಿಪ್ಸ್. ಈಗ ದೋಸ್ ಹೂ ಆರ್ ಗೆಟಿಂಗ್ ಅ ವೆರಿ ಗುಡ್ ಸ್ಕೋರ್, ಡೈರೆಕ್ಟ್ಲಿ ಯು ಕ್ಯಾನ್ ಅಪ್ಲೈ ಫಾರ್ ಎನಿ ಸ್ಕೀಮ್ಸ್ ಆಫ್ ಸ್ಕಾಲರ್ಶಿಪ್. ಅದರಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ 15ರಿಂದ 16 ಥರದ ಸ್ಕಾಲರ್ಶಿಪ್ ಇದೆ. ಈವನ್ ಹಾಸ್ಟೆಲಲ್ಲಿ ನೀವಿದ್ದರೆ ಹಾಸ್ಟೆಲ್ದು ಕರ್ನಾಟಕ ಸರ್ಕಾರದಿಂದ ಹಾಸ್ಟೆಲ್ ಸಹ ರಿಯಂಬರ್ಸ್ಮೆಂಟ್ ಆಗುವಂಥ ಒಂದು ಸ್ಕೀಮ್ ಇದೆ. ಮತ್ತು ಫ್ರೀ ಹಾಸ್ಟೆಲ್.
ಈಗ ನಿಮಗೆ ಇಲ್ಲಿದ್ದೀರಾ, ನಾಳೆ ಎಲ್ಲೋ ನಿಮಗೆ ಸೀಟ್ ಸಿಗುತ್ತೆ, ಆ ಊರಲ್ಲಿ ನಿಮಗೆ ಉಳಿಯೋಕ್ಕೆ ಹಾಸ್ಟೆಲ್ಲು ಅದೆಲ್ಲ ಖರ್ಚು ಸಹ ಕರ್ನಾಟಕ ಸರ್ಕಾರದಿಂದನೂ ಕೊಡ್ತಾರೆ. ಅದನ್ನು ಸಹ ನಾವು ಅಪ್ಲೈ ಮಾಡಿ ತೆಗಿಬೋದು. ಹೀಗೆ ಎಲ್ಲ ಥರದ ಅಪಾರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಮತ್ತು ಟೈಮ್ ಜಾಸ್ತಿ ಆಯಿತಾ ಅಂತ ಅದಕ್ಕೆ ಎಲ್ಲ ಹೇಳಿ. ಈಗ ಆಯಿತು, ಅಟ್ಲೀಸ್ಟ್ ಒಂದು ಪೇರೆಂಟ್ ಕ್ವಶನ್ ಕೇಳಿದರೆ ಒಂದು ಮುಗಿಸ್ಬಿಡುವ ಅಂತ ನಾನು ಹೇಳಿ ಮೇಡಮ್. ಹಾಂ ಹಾಂ ಮೇಡಮ್, ಈಗ ಆ್ಯಕ್ಚುಲಿ ನಮಗೆ ಬೇಸಿಕ್ ನೀಡ್ ಆಫ್ ಈಗ ಇಂಜಿನಿಯರಿಂಗ್ ಅಂದರೆ ಅವ್ರಿಗೆ 50% ಈಸ್ ಎನಫ್. ಈಗ ನೋಡಿ, ಮಕ್ಕಳು 90% ತಗೊಂಡವ್ರು ಮಾತ್ರ ಇಂಜಿನಿಯರ್ಸ್ ಆಗಬೇಕಂತಿಲ್ಲ. ಸೊ ಮಿನಿಮಮ್ ಈಸ್ ಅ ಕ್ರೈಟೀರಿಯಾಸ್ 50%. ಮೋರ್ ದೆನ್ 50% ಇಫ್ ಎನಿಬಡಿ ಸ್ಕೋರ್ಸ್, he ಕ್ಯಾನ್ ಎಲಿಜಿಬಲ್ ಫಾರ್ ಎನಿ ಕೋರ್ಸ್ ಇನ್ ಇಂಜಿನಿಯರಿಂಗ್, ಡಿಗ್ರಿ, ಎನಿಥಿಂಗ್, ಫಾರ್ಮಸಿ ಎಲ್ಲ. ಸೊ 90% ತಗೊಂಡವ್ರು ಮಾತ್ರ ಸೇರ್ಕೋಬೇಕಂತ ಇಲ್ಲ. ನೀವು ನೋಡಿರ್ಬೋದು, ಈಗ ಒಂದು ಸಿನಿಮಾ ಬಂದಿತ್ತು 12th ಫೇಲ್ ಅಂತ. ಎಷ್ಟು ಜನ ನೋಡಿದಿರಲ್ವಾ? ಅದರಲ್ಲಿ 12th ಫೇಲ್ ಆದಮೇಲೆ ಎಲ್ಲ ಜೀವನ ಮುಗೀತದಾ? ಮುಗಿಯಲ್ಲ ತಾನೆ. ಏನು ಮಾಡ್ಬೋದು? ನೀನು ಮತ್ತೆ ಪ್ರಯತ್ನ ಪಟ್ಟು ಅವ್ರು ನೋಡಿ ಎಲ್ಲ ಮಾಡಿ IAS ಆಫೀಸರ್ ಆದರು. ಹಾಗೆ ಎಲ್ಲಿಗೂ ಎಂಡ್ ಅನ್ನೋದಿರಲ್ಲ. ಈಗ ನನಗೆ ಯಾವುದೋ ಒಂದು ಸಮಸ್ಯೆ ಇರುತ್ತೆ ಅಥವಾ ನನಗೇನೋ ತೊಂದರೆ ಆಗುತ್ತೆ, ಅವಾಗ ನನಗೆ ಕಡಿಮೆ ಸ್ಕೋರ್ ಬರ್ಬೋದು. ಹಾಗಂತ ನಂದು ಅಲ್ಲಿಗೆ ನಿಲ್ಲುತ್ತೆ. ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೆ, 60% ಬಂದಿದೆ, ಅಲ್ಲಿಗೆ ಆಗಲ್ಲ, ಹಾಗೆಲ್ಲ ಇಲ್ಲ. ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಹೋಗಬೇಕು. ಸೊ ಯಾರು, ಇನ್ನೊಂದು ಹೇಳ್ತೀನಿ, ಇಂಜಿನಿಯರಿಂಗಲ್ಲಿ ಎಷ್ಟೋ ಸ್ಟೂಡೆಂಟು ಜಸ್ಟ್ ಎಲಿಜಿಬಿಲಿಟಿ ತಗೊಂಡು 50-55% ತಗೊಂಡು ದೇ ಆರ್ ಅರ್ನಿಂಗ್ ಮೋರ್ ದೆನ್ ವಾಟ್ 90% ಸ್ಟೂಡೆಂಟ್ಸ್ ಆರ್ ಸ್ಕೋರ್ಡ್. ಅವರು ಅಷ್ಟು ದೊಡ್ಡ ಕಂಪ್ನಿಗೆಲ್ಲ ಸೇರ್ಕೊಂಡಿದ್ದಾರೆ. ನಂದೇ ಒಬ್ಬ ಸ್ಟೂಡೆಂಟು, ಮೈಸೂರು ಬೇಸ್ಡು ಹುಡುಗ ಒಬ್ಬ, ರವಿ ಅಂತ. ಅವನು ಯಾವಾಗಲೂ ಬರ್ತಾಯಿದ್ದ ನನಗೆ ಇಂಜಿನಿಯರಿಂಗಲ್ಲಿ ಇರುವಾಗ, ಸರ್ ನನಗೆ ಈ ಸಬ್ಜೆಕ್ಟ್ ಪಾಸ್ ಮಾಡೋಕ್ಕಾಗಲ್ಲ, ನಾನು ಬಿಟ್ಬಿಡ್ತೀನಿ ಇಂಜಿನಿಯರಿಂಗು. ಹಾಗೆ ನಾನು ಇಲ್ಲಪ್ಪ ಅಂತ ಕೂರಿಸಿ ಹೇಳಿ, ಅವನು ನೌ ಹೀ ಈಸ್ ವರ್ಕಿಂಗ್ ವಿತ್ ಗೂಗಲ್. ಅವನಿಗೆ 26 lakhs ಪ್ಯಾಕೇಜ್ ಇದೆ. ಅವರೇಜ್ ಹುಡುಗ, ಬಿಲೋ ಅವರೇಜ್ ಹುಡುಗ. ಹಾಗೆ ನೀವು ಆ ಥರ ಏನು ಥಿಂಕ್ ಮಾಡಬೇಡಿ. ಬಟ್ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಿಮಗೆ ತುಂಬ ಅಪಾರ್ಚುನಿಟಿ ಇದೆ, ಗೊತ್ತಾಯ್ತಾ? ಅದಕ್ಕೆ ಯಾವಾಗಲೂ ಯಾರಾದರೂ ಹೇಳ್ತಾರೆ ಮಾಡೋದಿದ್ದರೆ ದೊಡ್ಡ ಏಮ್ ಮಾಡಬೇಕಂತೆ, ಅವಾಗ ಆಟೋಮೆಟಿಕಲಿ ಯು ವಿಲ್ ಥಿಂಕ್ ಇನ್ ದ್ಯಾಟ್ ವೇ. ಈಗ ನೀವು ಐ ಶುಡ್ ಮೇಕ್ 95% ಆ್ಯಂಡ್ ಯಾವ CET ರ್ಯಾಂಕಿಂಗ್ ವಿತಿನ್ 1000 ಅಂತ ಟಾರ್ಗೆಟ್ ಮಾಡಿ ಡೈಲಿ ಅದನ್ನೇ ಓದ್ತಾ ಇದ್ದರೆ ಯು ವಿಲ್ ಬಿ ದೇರ್ ಇನ್ ದ್ಯಾಟ್ ಟ್ರ್ಯಾಕ್ ಅಷ್ಟೆ. ಹಾಗೆ ಮತ್ತು ಅದಕ್ಕಿಂತ ಕಡಿಮೆ ಬಂತು ಅಂತ ಏನು ಬೇಸರ ಮಾಡಬೇಡಿ, ತುಂಬ ಅಪಾರ್ಚುನಿಟೀಸ್ ಇರುತ್ತೆ. ಎನಿಥಿಂಗ್? ಐ ಹೋಪ್ ಐ ಕ್ಲಿಯರ್ ಆಲ್ ಯುವರ್ ಡೌಟ್ಸ್, ಐ ಗೆಸ್. ಏನಾರು ನಿಮಗೆ ಡೌಟು ಮತ್ತು ಏನಾರು ಇದ್ದರೆ ಕೇಳ್ಬೋದು. ಆಲ್ಮೋಸ್ಟ್ ನಾವು ನಮಗೆ ಗೊತ್ತಿರತಕ್ಕಂಥ ಎಲ್ಲ ಒಂದು ಕರಿಯರಲ್ಲಿ ಏನೇನು ಮಾಡ್ಬೋದು ಅಂತ ಹೇಳಿದ್ದೀವಿ. ನಾನು ಮತ್ತು ಶೈಲೇಶ್ ಸರ್ ತುಂಬ ಡೀಟೇಲಾಗಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ನಿಮ್ಮಲ್ಲಿ ಏನಾದ್ರು ಅಲ್ಲ, ಕನ್ನಡ, ಇಂಗ್ಲೀಷ್, ಹಿಂದಿ, ತುಳು ಯಾವುದ್ರಲ್ಲಾದ್ರು ಕೇಳಿ, ಸಂಕೋಚ ಇಲ್ಲ. ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಬೋತ್. ಹಾಂ ಹೇಳಿ, ಲೌಡ್ಲಿ. ಅದಕ್ಕೆ ಸುಮಾರು ವೆಬ್ಸೈಟ್ಸ್ ಇದೆ ನಿಮಗೆ ಕರಿಯರ್ ಗೈಡೆನ್ಸಲ್ಲಿ. ನೀವು ಹೋಗಿ ಗೂಗಲಲ್ಲಿ ಸುಮ್ಮನೆ ಆಫ್ಟರ್ PUC, ಆಫ್ಟರ್ ದಿಸ್ ಒನ್ ಇದೇ ಕೊಡಿ, ನಿಮಗೆ ನಂಬರ್ ಆಫ್ ಥಿಂಗ್ಸ್ ದಟ್ ವಿಲ್ ಬಿ ಡಿಸ್ಪ್ಲೇಡ್. ಸೊ ಅದಲ್ಲದೆ ನಿಮಗೆ ಏನಾದ್ರು ಡೌಟ್ ಇದ್ದರೆ ಯುವರ್ ಸರ್ ಹ್ಯಾಸ್ ಅವರ್ ನಂಬರ್ಸ್, ಯು ಕ್ಯಾನ್ ಕಾಲ್. ನಿಮಗೆ ಯಾವಾಗಾರು ನಿಮಗೆ ಫೋನ್ ಮಾಡಿ ಕೇಳ್ಬೋದು.
ನೀವು ಈಗ ಫಸ್ಟ್ ಪಿ ಯು ಸಿ ಇರ್ಬೋದು, ಸೆಕೆಂಡ್ ಪಿ ಯು ಸಿಗೆ ಹೋಗ್ಬೋದು, ಅಥವಾ ಸಿ ಇ ಟಿ ಬರಿಬೋದು. ಸಿ ಇ ಟಿ ಆದಮೇಲೆ ಏನು, ನಿಮಗೆ ಏನೇ ಒಂದು ಡೌಟ್ ಇದ್ದರೂ ನಮಗೆ ಯಾವಾಗಾದ್ರೂ ಫೋನ್ ಮಾಡ್ಬೋದು. ಮತ್ತು ನಾನು ಮತ್ತು ನಿಮ್ಮ ಪ್ರಿನ್ಸಿಪಲ್ ಸರ್ ಮತ್ತು ಶೈಲೇಶ್ ಸರ್ ಈಗ ಮಾತಾಡಿದ್ದೀವಿ. ಈಗ ಸ್ಟೂಡೆಂಟಿಗೆ ಒಂದು ಪ್ರಾಜೆಕ್ಟ್ ಎಕ್ಸಿಬಿಷನ್ ಥರ, ಒಂದು ಪ್ರಾಜೆಕ್ಟ್ ಎಕ್ಸಿಬಿಷನ್ ಏನು ಈಗ ಇವ್ರು ಹೇಳಿದ್ರು ನನಗೊಂದು ರೋಬೋಟ್ ಮಾಡೋಕ್ಕೆ, ಆ ಥರದ್ದೊಂದು ಎಕ್ಸಿಬಿಷನ್ ಥರ ಮಾಡಿಸಿ ಅದರಿಂದ ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅಥವಾ ನಿಮ್ಮ ಆಸಕ್ತಿ ಏನಿದೆ ಅದನ್ನೆಲ್ಲ ಮಾಡೋ ಹಾಗೆ ಒಂದು ಕಾರ್ಯಕ್ರಮ ಮಾಡಿ ಅಂತಲೂ ಶೈಲೇಶ್ ಸರ್ ಮತ್ತು ಪ್ರಿನ್ಸಿಪಲ್ ಸರ್ ಸಹ ಮಾತಾಡಿ ಅದಕ್ಕೆ ಓಕೆ ಅಂದು ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದನೂ ಸಹ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಿಮಗೆ ಯಾವುದೇ ಒಂದು ಡೌಟ್ ಇದ್ದರೂ ಎನಿ ಟೈಮ್ ನೀವು ಕೇಳ್ಬೋದು ನಮಗೆ. ಹೇಳಿ ಹಾಂ, ಕರೆಕ್ಟ್ ಕ್ವೆಶನ್ ಕೇಳಿದೆ ಮೇಡಮ್. ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ದು ಕೆಲಸ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ನೋಡಿ, ಸಾಫ್ಟ್ವೇರ್ ಕಂಪ್ನೀಲಿ ಕೆಲಸ ಹೆಂಗೆ ಹೋಗುತ್ತೆ ಗೊತ್ತಾ? ಈಗ ನಾನು ದಿನದಿಂದ ದಿನಕ್ಕೆ ನಾನು ಏನಾಗಬೇಕು, ಈಗ ನಾವು ಏನಾಗಬೇಕು, ಏನಾಗಬೇಕಮ್ಮ, ಏನಾಗಬೇಕು? ಇಂಪ್ರೂವ್ ಆಗಬೇಕು. ಇಂಪ್ರೂವ್ ಆಗಬೇಕಂದ್ರೆ ಏನು ಮಾಡಬೇಕು? ಸ್ಕಿಲ್, ಕೌಶಲ್ಯ. ಸ್ಕಿಲ್ನ ಏನು ಮಾಡಬೇಕು? ಇಂಪ್ರೂವ್ ಮಾಡಬೇಕು. ಈ ಕಲಿಕೆ ಅನ್ನೋದಿದೆಯಲ್ಲ, ಇದು ನಿರಂತರವಾಗಿರ್ತದೆ ಜೀವನದಲ್ಲಿ, ಗೊತ್ತಾಯ್ತಾ? ಈಗ ಸಾಫ್ಟ್ವೇರ್ ಕಂಪನೀಲಿ ಈಗ ಅವನು ಹೇಳ್ದ, ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ತಾರೆ, 800 ಲೇ ಆಫ್ಸ್ ಇನ್ ದಿಸ್ ಕಂಪನಿ ಅಂತ. ಅದೇ ಇನ್ನೊಂದು ಕಂಪನೀಲಿ 80,000 ರಿಕ್ರೂಟ್ಮೆಂಟ್ ಇರುತ್ತೆ. ನಿನಗೆ ಆ ಸ್ಕಿಲ್ ಗೊತ್ತಿದೆಯಾ ಅಂದರೆ, ಅದಕ್ಕೆ ಹೇಳಿದ್ದು, ನೀವು ಯಾವಾಗ ಪ್ರಯತ್ನ ಪಟ್ಟು ಕಲಿತೀರಾ, ನಿಮ್ಮಲ್ಲಿ ಕೌಶಲ್ಯತೆಯನ್ನು ಬೆಳೆಸ್ತೀರಾ, ನಿನಗೆ ಯಾವ ತೊಂದರೆನೂ ಆಗೋದಿಲ್ಲ. ಈಗ ಅದೇ ಕಂಪನೀಲಿ ಆ ಲೇ ಆಫ್ ಆದವ್ರನ್ನ ಬಿಟ್ಟು ಬಾಕಿಯವ್ರು ಇದ್ದಾರಲ್ಲ, ಅವ್ರು ಯಾಕಿದ್ದಾರೆ? ಅದು ಆ ಥರ. ಈಗ ನಾವು ಜನರಲ್ಲಾಗಿ ಹೇಳ್ತೀರ ನೀವು, ಈಗ ನಾವು ಸಹ ಜನರಲ್ಲಾಗಿ ಥಿಂಕ್ ಮಾಡಿದರೆ ಲೇ ಆಫ್ ಆಗುತ್ತೆ ಹಾಗೆ. ಬಟ್ ಯಾಕೆ ಆಗುತ್ತೆ ಅಂದರೆ ಇದೇ ಕಾರಣ. ನೀವು ನಿಮ್ಮ ಕೌಶಲ್ಯವನ್ನು, ಸ್ಕಿಲ್ನ, ವಿ ಹ್ಯಾವ್ ಟು ಇಂಪ್ರೂವ್, ಎನ್ಹ್ಯಾನ್ಸ್ ಅವರ್ ಸ್ಕಿಲ್ಸ್. ಈಗ ನೋಡಿ, ಫಸ್ಟ್ ಏನಿತ್ತು, ರೇಡಿಯೋ ಇತ್ತು, ಟಿ ವಿ ಬಂತು, ಟಿ ವಿಯಿಂದ ಕಂಪ್ಯೂಟರ್ ಬಂತು. ಈಗೇನು ಬರ್ತಾ ಇದೆ? ಏನು ಬರ್ತಾ ಇದೆ? ಮೊಬೈಲ್ ಆಯಿತು. ನೆಕ್ಸ್ಟು ಅದರಲ್ಲೇನು ಬರ್ತಾ ಇದೆ ಈಗ? AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಆತಾ. ಸೊ ಅದರಲ್ಲೂ ಈಗ ನೆಕ್ಸ್ಟ್ ಮುಂದೆ ಹೋಗಿ ಏನಾಗಿದೆ, AI ಬರ್ತಾ ಇದೆ, ಜನರೇಟಿವ್ AI. ಈಗ ನಿಮ್ಮದು ChatGPT, ಈಗ ನೋಡಿ, ಯಾವ ಮಕ್ಕಳು ಸಹ ಏನಾರು ಕೇಳಿ ಅದರಲ್ಲೇ ಹಾಕೋದು ಅಲ್ವಾ? ಯಾಕೆ? ಅದರಿಂದ ನಿಮಗೆ ಆನ್ಸರ್ಸ್ ಗೊತ್ತಾಗತ್ತೆ ಅಂತ ತಾನೆ. ಇದೆಲ್ಲ ಯೂಸ್ ಮಾಡೋದು ಒಳ್ಳೆಯದು. ಅದರಿಂದ ನೀವೇನು ಮಾಡಬೇಕು, ನಿಮ್ಮ ಸಬ್ಜೆಕ್ಟಲ್ಲಿ ನಿಮಗೆ ಏನಾದ್ರು ಈಗ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಇದ್ದರೆ, ಅರ್ಥ ಆಗದೆ ಇದ್ದರೆ ಅದಕ್ಕೆ ಯೂಸ್ ಮಾಡಿ. ಅದನ್ನು ನೀವು ಬೇರೆ ಥರ ಯೂಸ್ ಮಾಡಬೇಡಿ. ಆವಾಗ ನಿಮಗೇನಾಗುತ್ತೆ, ಯು ವಿಲ್ ಇಂಪ್ರೂವ್ ಯುವರ್ ಸ್ಕಿಲ್ಸ್. ಎಲ್ಲ ಬೇಕು. ಈಗ ಮೊಬೈಲು, ಕಂಪ್ಯೂಟರ್ ಬಂತು ಅಂತ ಇದು ಆಗಿದೆಯಾ? ಇಲ್ಲ ಅಲ್ಲ. ಮತ್ತೆ ಒಂದು ಹೊಸತು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸುಮಾರು ಕೆಲಸ ಹೋಗುತ್ತೆ ಅಂತ ಸುಮಾರು ಹೇಳ್ತಾರೆ. ಬಟ್ ಆ ಥರ ಏನು ಆಗೋದಿಲ್ಲ. ಅದೇ ಬೇರೆ ಥರ ಜಾಬ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಅದರಲ್ಲಿ ಏನು ಬರುತ್ತೆ, ಈಗ ನೀವು ಹೆಂಗಿದ್ದೀರ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆ ಥರ ಹೇಳ್ತೀರಲ್ಲ, ಅವಾಗ ಬರುತ್ತೆ ಪ್ರಾಂಪ್ಟ್ ಇಂಜಿನಿಯರಿಂಗ್, ಏಜೆಂಟಿಕ್ ಇಂಜಿನಿಯರಿಂಗ್, ಆ ಥರ ಮತ್ತೆ ಹೊಸತು ಹುಡ್ತಾ ಹೋಗುತ್ತೆ. ಅದಕ್ಕೆ ಯು ಡೋಂಟ್ ಬಾದರ್ ಅಬೌಟ್ ದೀಸ್ ಆಲ್ ದ ಥಿಂಗ್ಸ್. ನೀವು ಏನು ಮಾಡಬೇಕು, ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಯು ಶುಡ್ ಮೇಕ್ ಯುವರ್ ಗೋಲ್. ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಇದನ್ನು ಮಾಡಿ, ಚೆಂದ ಮಾಡಿ ಓದಿ, ಒಳ್ಳೆ CET ರ್ಯಾಂಕು, ನೀಟ್ ರ್ಯಾಂಕು ತಗೊಂಡು ಅಟ್ಲೀಸ್ಟ್ ಐ ವಾಂಟ್ ಟು ಸಿ, ಇದರಲ್ಲಿ ಒಂದು 50 ಜನ ಇದ್ದರೆ ಅಟ್ಲೀಸ್ಟ್ ಒಂದು 30 ಜನನಾರು ಇದರಿಂದ ಯೂಸ್ ಮಾಡಿ ಒಳ್ಳೆ ಒಂದು CET ನೀಟ್ ರ್ಯಾಂಕ್ ಬರಬೇಕು. ಗೊತ್ತಾಯ್ತಾ? ಆ ಥರ ನೀವು ಮೇಕ್ ಅ ಮೈಂಡ್ ಸೆಟ್ ಆ್ಯಂಡ್ ಟ್ರೈನ್ ಯುವರ್ ಸೆಲ್ಫ್. ನಿಮಗೆ ಅದಕ್ಕೆ ಏನೆಲ್ಲ ಸೌಕರ್ಯ ಬೇಕು, ಪ್ರಾಂಶುಪಾಲರಿದ್ದಾರೆ, ನಿಮ್ಮ ಶಾಲಾ ಆಡಳಿತ ಮಂಡಳಿ ಇದೆ, ಎಲ್ಲರೂ ಸಹ ಸಹಕಾರ ಮಾಡ್ತಾರೆ.
ನಿಮಗೆ ಅದು ಆಗಿ ಏನು ಎಕ್ಸ್ಟ್ರಾ ಏನಾದ್ರು ಬೇಕಂದರೆ ನೀವು ನಮ್ಮನ್ನು ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಿಂದ ಏನು ಹೆಲ್ಪ್ ಆಗುತ್ತೆ ನಾವು ಸಹ ಮಾಡ್ತೀವಿ. ಎನಿಬಡಿ ಫ್ರಮ್ ಪೇರೆಂಟ್ಸ್ ಆರ್ ಸ್ಟೂಡೆಂಟ್, ಎನಿಥಿಂಗ್ ಈಸ್ ಫೈನ್. ಇಷ್ಟು ಹೇಳ್ತಾ ಅವಕಾಶ ಒದಗಿಸಿದಂಥ ಆಡಳಿತ ಮಂಡಳಿಗೆ ಮತ್ತು ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ಸಿಬ್ಬಂದಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್.